ಆನ್ಸರ್ಸ್ ಗೊತ್ತಿರೋರು ನೇರವಾಗಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸ್ಬಿಡಿ. ಎಸ್, ಫಸ್ಟ್ ನೋಡಿ, ಈ ಕೆಳಗಿನಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೊ ಕಾರ್ಬನ್, ಕಬ್ಬಿಣ, ಕ್ಲೋರಿನ್ ಆ್ಯಂಡ್ ಮ್ಯಾಂಗನೀಸ್. ಸೊ ನೋಡಿ, ಇಲ್ಲಿ ಫಸ್ಟ್ಗೆ ನಾನು ಬೃಹತ್ ಪೋಷಕಾಂಶಕ್ಕೆ ಆನ್ಸರ್ಗೂ ಮೊದಲಾಗಿ ನಾನು ಇದರ ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಬಿಡ್ತೀನಿ. ಅದಾದ ನಂತರ ನಾವು ಆನ್ಸರ್ನ ನೋಡ್ತಾ ಹೋಗೋಣ. ಎಸ್, ಓಕೆ, ಆನ್ಸರ್ ಸ್ಲೈಡ್ ಕಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ಇಲ್ಲ ಅಷ್ಟೇ ಅದು ಸ್ಲೈಡು ಬರೋದು. ಆಲ್ಮೋಸ್ಟ್ ಒಂದು ಎಕ್ಸ್ಪ್ಲನೇಷನು ಮತ್ತು ಇನ್ನೊಂದು ಕ್ವಶನ್ ಪೇಪರ್ ಇರೋದ್ರಿಂದ ಸೊ ಎರಡು ನಾನು ಇಲ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಓಕೆ. ಸೊ ನೋಡಿ, ಇಲ್ಲಿ ಈ ಕೆಳಗಿನಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮೊದಲು ನಾವು ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋದಾಗ ನೋಡಿ, ಇದು ಸೊ ನೋಡಿ, ಪೋಷಕಾಂಶ ಅಂತ ಅಂದರೆ ಎಲ್ಲ ಜೀವಿಗಳು ಜೀವಕೋಶ ಎಂಬ ಮೂಲ ಘಟಕದಿಂದ ಆಗಿರ್ತಕ್ಕಂಥದ್ದು. ಆ್ಯಂಡ್ ಜೀವಕೋಶವು ಅನೇಕ ಸಾವಯವ ಸಂಯುಕ್ತಗಳನ್ನು ಹೊಂದಿದ್ದು ಈ ಎಲ್ಲ ಸಂಯುಕ್ತಗಳು ಅನೇಕ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿರ್ತದೆ. ಈ ಮೂಲ ವಸ್ತುಗಳನ್ನು ನಾವು ಪೋಷಕಾಂಶಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಫಸ್ಟ್ಗೆ ನಾವಿಲ್ಲಿ ಪೋಷಕಾಂಶ ಅಂದರೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಎಲ್ಲ ಜೀವಿಗಳು ಜೀವಕೋಶ ಹೌದಲ್ವಾ? ಸೊ ಜೀವಿಗಳಾಗಿರ್ಬೋದು, ಆ್ಯಂಡ್ ಇದರಲ್ಲೂ ಬರ್ತಾ ಹೋಗುತ್ತೆ, ಪ್ಲ್ಯಾಂಟಲ್ಲೂ ಸಹ ಬರ್ತಾ ಹೋಗುತ್ತೆ ಸೆಲ್ ಅಂತ. ಸೊ ಎರಡೂ ಸಹ ಜೀವಕೋಶದಿಂದ ಆಗಿರ್ತಕ್ಕಂಥ ಒಂದು ಘಟಕ. ಆ್ಯಂಡ್ ಜೀವಕೋಶವು ಅನೇಕ ಸಾವಯವ ಸಂಯುಕ್ತಗಳಿಂದ ಆಗಿರ್ತೋ ಈ ಎಲ್ಲ ಸಂಯುಕ್ತಗಳು ಅನೇಕ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿರ್ತವೆ. ಈ ಮೂಲ ವಸ್ತುಗಳನ್ನು ಪೋಷಕಾಂಶಗಳು ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಮೂಲ ವಸ್ತುಗಳು ಅಥವಾ ಪೋಷಕಾಂಶಗಳು ಅಂತ ಹೇಳಿದಾಗ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು, ಸೊ ಈ ಥರ ಬರ್ತಾ ಹೋಗ್ತವೆ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಕಿರು ಪೋಷಕಾಂಶಗಳು ಅಂತ ಎರಡು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ಈ ಕೆಳಗಿನಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕಾರ್ಬನ್, ಕಬ್ಬಿಣ, ಕ್ಲೋರಿನ್ ಮತ್ತು ಮ್ಯಾಂಗನೀಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ರಂಜಕ ಮತ್ತು ಗಂಧಕ ಇದು ಬೃಹತ್ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೋಷಕಾಂಶಗಳಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಾರ್ಬನ್ ಅಂತಕ್ಕಂಥದ್ದು ಬೃಹತ್ ಪೋಷಕಾಂಶವನ್ನು ಹೊಂದಿರತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ನಮ್ಗೆ ಏನಾಗುತ್ತೆ, ಆಪ್ಷನ್ ಎ ಎಂದೇ ಇದು ಅತಿ ಹೆಚ್ಚು ಅಥವಾ ಬೃಹತ್ ಪೋಷಕಾಂಶವನ್ನು ಹೊಂದಿರತಕ್ಕಂಥ ಒಂದು ಪೋಷಕಾಂಶ ಆಗಿರೋದ್ರಿಂದ ಆನ್ಸರ್ ಬಂದು ಆಪ್ಷನ್ ಎ, ಕಾರ್ಬನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಈ ಕೆಳಗಿನಲ್ಲಿ ಒಂದು ಕಿರು ಪೋಷಕಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಟ್ ಮಾಡ್ಕೊಳ್ತಾ ಹೋಗಿ, ಬೃಹತ್ ಪೋಷಕಾಂಶ ಯಾವುದ್ಯಾವುದು ಆ್ಯಂಡ್ ಸೂಕ್ಷ್ಮ ಪೋಷಕಾಂಶ ಯಾವುದ್ಯಾವುದು ಅಂತ. ಸೊ ನೋಟ್ ಮಾಡ್ಕೊಳ್ತಾ ಹೋಗಿ, ಇಲ್ಲಿ ಅಂತ ಹೇಳಿದ್ರೆ ಸೂಕ್ಷ್ಮ ಪೋಷಕಾಂಶ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಒಂದು ಪೋಷಕಾಂಶಗಳು. ಸೊ ಅತಿ ಹೆಚ್ಚು ಪೋಷಕಾಂಶ ಅಂದರೆ ನಮ್ಮ ಬಾಡಿಗೆ ಅಥವಾ ದೇಹಕ್ಕೆ ಏನು ಬೇಕೋ ಅತಿ ಹೆಚ್ಚಾಗಿ ಅದನ್ನು ನಾವು ಬೃಹತ್ ಪೋಷಕಾಂಶ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರೋದನ್ನು ನಾವು ಸೂಕ್ಷ್ಮ ಪೋಷಕಾಂಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೀವು ಎರಡೂ ನೋಟ್ ಮಾಡ್ಕೊಳ್ಬೇಕಾಗುತ್ತೆ, ಬೃಹತ್ ಮತ್ತು ಸೂಕ್ಷ್ಮ ಎರಡೂ ನೋಟ್ ಮಾಡ್ಕೊಳ್ಳಿ. ಇದೇ ಥರ ಕ್ವಶನ್ಸ್ಗಳನ್ನ EVS-ಅಲ್ಲಿ ಕೇಳ್ತಾ ಹೋಗೋದು. ಸೊ ನೋಡಿದ್ವಿ, ಸೂಕ್ಷ್ಮ ಪೋಷಕಾಂಶ ಅಂತ ಹೇಳಿದಾಗ ಕಬ್ಬಿಣ, ಸತು, ಕ್ಲೋರಿನ್, ಮ್ಯಾಂಗನೀಸ್, ತಾಮ್ರ ಮತ್ತು ಬೋರಾನ್ ಇವು ಬಂದು ನಮ್ಮ ಬಾಡಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ನಾವು ನೋಡ್ತಾ ಹೋದಾಗ ಇದಕ್ಕೆ ಸೊ ನೋಡಿ ಕೊಟ್ಟಿದ್ದಾರೆ, ಪೊಟ್ಯಾಷಿಯಂ, ನೈಟ್ರೋಜನ್, ಆಕ್ಸಿಜನ್, ಸತು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಸತು ನಮ್ಮ ಬಾಡಿಗೆ ಬೇಕಾಗಿರ್ತಂಥ ಅತಿ ಕಡಿಮೆ ಪ್ರಮಾಣದ ಪೋಷಕಾಂಶ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು? 2:1, 1:2, 3:1, 1:3 ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ, ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ ನೋಡಿ, ಸೊ ಇದೆಲ್ಲ ಬಂದು ಆಹಾರಕ್ಕೆ ಸಂಬಂಧಪಟ್ಟಂಥ ನಿಮಗೆ ಮೇಯ್ನು ಕಂಟೆಂಟ್ ನಾನು ಹೇಳಿದಾಗೆ ಸಿಲೆಬಸ್ಗೆ ತಕ್ಕಂತೆ ನಾವು ಇಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಆಹಾರ ಘಟಕಗಳನ್ನು ನಾವು 3 ವಿಧಗಳಾಗಿ ವಿಂಗಡಿಸ್ತೀವಿ. ಇಲ್ಲಿ ಶಕ್ತಿ ಉತ್ಪಾದಕಗಳು, ದೇಹ ನಿರ್ಮಾಣಕಗಳು ಆ್ಯಂಡ್ ನಿಯಂತ್ರಕಗಳು ಅಂತ ಹೇಳ್ತೀವಿ. ಶಕ್ತಿ ಉತ್ಪಾದಕಗಳು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳನ್ನು ಇಲ್ಲಿ ಕೊಡ್ತಾರೆ. ಯಾವುದೋ ಒಂದು ಲಾಸ್ಟ್ 2015 ಪೇಪರಲ್ಲಿ ಕೊಟ್ಟಿದ್ರು, 3 ಕ್ವಶನ್ ಕೊಟ್ಟಿದ್ರು ಇದೆ ಇದ್ರ ಮೇಲೆ. ಶಕ್ತಿ ಉತ್ಪಾದಕಗಳು ಯಾವುದು, ನಿಯಂತ್ರಕಗಳು ಯಾವುದು, ಸೊ ಈ ಥರ 3 ಕ್ವಶನ್ಸ್ನ ಕೊಡ್ತಾ ಹೋಗಿದ್ರು. ಸೊ ಅದರ ಜೊತೆಗೆ ಇದನ್ನು ನೋಡ್ಕೊಳ್ತಾ ಹೋದರೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಶಕ್ತಿ ಉತ್ಪಾದಕಗಳು ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಲಿಪಿಡ್ಸ್ಗಳನ್ನ ನಾವು ಶಕ್ತಿ ಉತ್ಪಾದಕಗಳು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದು ಬಂದು ಬಾಡಿಗೆ ಏನು ಬೇಕು ಅಂತ ಹೇಳಿದ್ರೆ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ. ಬಾಡಿಗೆ ಎನರ್ಜಿನ ಒದಗಿಸಿ ಕೊಡ್ತಕ್ಕಂಥ ಫುಡ್ಗಳು ಅಥವಾ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು. ಆ್ಯಂಡ್ ದೇಹ ನಿರ್ಮಾಣಕಗಳು ಅಂತ ಹೇಳಿದರೆ ಬಾಡಿ ಬಿಲ್ಡಿಂಗ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಪ್ರೋಟೀನ್ಸ್ಗಳನ್ನ ನಾವು ಮೇಯ್ನಾಗಿ ಪ್ರೋಟೀನನ್ನು ದೇಹ ನಿರ್ಮಾಣಕಾರರು ಅಥವಾ ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಪ್ರೋಟೀನ್, ಖನಿಜಗಳು ಮತ್ತು ನೀರು ಪ್ರಮುಖ ಪೋಷಕಾಂಶಗಳು. ಸೊ ನಿಮಗೆ ಇಲ್ಲಿ ಪ್ರೋಟೀನ್ಗಳ ಒಂದು ಆಪ್ಷನ್ ಕೊಟ್ಟರು ಸಹ ನೀವು ಆನ್ಸರ್ನ ಆಯ್ಕೆ ಮಾಡಬೇಕಾಗುತ್ತೆ, ಪ್ರೋಟೀನ್ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ನಿಯಂತ್ರಕಗಳು. ಸೊ ಈ ನಿಯಂತ್ರಕಗಳು ಯಾವುದು ಅಂತ ಹೇಳಿದ್ರೆ ಜೀವಸತ್ವ, ವಿಟಮಿನ್ಸ್ ಆಗಿ ಕೇಳಿರ್ಬೋದು ನೀವು. A, B, C, D ಇಂತಕ್ಕಂಥದ್ದು, K ಅಂತಕ್ಕಂಥದ್ದು ಯಾವುದು ವಿಟಮಿನ್ಸ್ ಬರುತ್ತೋ
ಸೊ ಅದನ್ನು ನಾವು ನಿಯಂತ್ರಕಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇವು ಬಂದು ಖನಿಜಗಳು, ಇವು ಜೀವಿಯ ಜೈವಿಕ ಚಟುವಟಿಕೆಗಳನ್ನು ಸುಸಂಘಟಿತವಾಗಿ ನಿಯಂತ್ರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸೊ ಇದಂತೂ ವೆರಿ ಇಂಪಾರ್ಟೆಂಟು. ಶಕ್ತಿ ಉತ್ಪಾದಕಗಳು, ದೇಹ ನಿರ್ಮಾಣಕಾರಗಳು ಮತ್ತು ನಿಯಂತ್ರಕಗಳು. ಸೊ ಈ ಮೂರನ್ನು ಸಹ ನೋಡ್ಕೊಳ್ತಾ ಹೋಗಿ. ಇದರ ಜೊತೆಗೆ ನೀವು ಆ್ಯಂಡ್ ಇಲ್ಲಿ ನಾವು ನೋಡಿದಾಗೆ ಕ್ವಶನ್ ಏನಿತ್ತು, ಕಾರ್ಬೋಹೈಡ್ರೇಟ್ಸಲ್ಲಿ ಇರ್ತಕ್ಕಂಥ ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಪ್ರಮಾಣ ಎಷ್ಟು ಅಂತ ಇತ್ತು. ಸೊ 2:1, ಹೈಡ್ರೋಜನ್ ಬಂದು 2, ಆಕ್ಸಿಜನ್ ಬಂದು 1. ಆ್ಯಂಡ್ ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಯಾವ ಒಂದು ಗುಂಪಿಗೆ ಸೇರುತ್ತೆ ಅಂತ ಕೇಳಿದರೆ CH4 ಗುಂಪು ಬರುತ್ತೆ, COOH ಗುಂಪು ಬರುತ್ತೆ, ಮತ್ತು NH2 ಅಂತಕ್ಕಂಥ ಒಂದು ಗುಂಪು ಬರುತ್ತೆ. ಸೊ ಈ ಥರ ನೋಡ್ತಾ ಹೋದಾಗ ಇದು CHO ಅಂತಕ್ಕಂಥ ಒಂದು ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಆಲ್ಮೋಸ್ಟ್ ಆಲ್ EVSಗೆ ಬರ್ತಕ್ಕಂಥ ಚಾಪ್ಟರ್ಗಳೇನಿದೆ ಕಂಟೆಂಟ್, ಅದರ ಬೇಸಿಸ್ ಮೇಲೆ ಇಲ್ಲಿ ನಾವು ಮಾಡ್ತಾ ಹೋಗ್ತಿರೋದು. ಸೊ ಹಾಗೆ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ, ಯಾವುದನ್ನು ಮಿಸ್ ಮಾಡ್ತಾ ಹೋಗ್ಬಿಡಿ. ಜಸ್ಟ್ ಕೊಡೋದು ನಿಮಗೆ 15 ಮಾರ್ಕ್ಸು ಒಂದು ಕಂಟೆಂಟ್ ಮೇಲೆ, ಇನ್ನು 15 ಬಂದು ಪೆಡಗಾಗಿ ಇಶ್ಯೂಸ್ ಮೇಲೆ ಕೊಡ್ತಾ ಹೋಗ್ತಾರೆ. ಬಟ್ 15 ಮಾರ್ಕ್ಸನ್ನು ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಕಂಟೆಂಟ್ ಬೇಸಿಸ್ ಮೇಲೆ ನಾವು ನೋಡ್ತಾ ಹೋಗೋಣ. ಸೊ ಈಗ ನಮಗೆ ಆನ್ಸರ್ ಗೊತ್ತೈತೆ, ಹೈಡ್ರೋಜನ್ 2 ಮತ್ತು ಆಕ್ಸಿಜನ್ 1 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತದೆ. ಸೊ ಹಾಗಾಗಿ ಆನ್ಸರ್ ಬಂದಾಗ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಎ, 2:1. ಸೊ ಆನ್ಸರ್ಸ್ ಗೊತ್ತಿರೋರು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು. ಓಕೆ, ಆನ್ಸರ್ ಗೊತ್ತಿರೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ನಾಲ್ಕನೇ ಕ್ವಶನ್ ಹೀಗಿದೆ, 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಓಕೆ 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಆಗುವ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕೇಳಿದರೆ, 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಆಗುವ ಶಕ್ತಿಯ ಪ್ರಮಾಣ ಎಷ್ಟು? ಸೊ ಆನ್ಸರ್ಸ್ ಗೊತ್ತಿರೋರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆನ್ಸರ್ಸ್ನ ನೋಡಿ ಹಾಕಿ. ಸೊ ತಪ್ಪಾದರೆ ಇಟ್ಸ್ ಓಕೆ, ಪರವಾಗಿಲ್ಲ, ಆನ್ಸರ್ಸ್ನ ಸರಿ ಮಾಡ್ಕೊಳ್ತಾ ಹೋಗಬಹುದು. ಪವಿತ್ರ ಪೂರಡ್ ಆನ್ಸರ್ ಬಂದು 1.7 kg ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಆಗ್ತಕ್ಕಂಥ ಶಕ್ತಿಯ ಪ್ರಮಾಣ ಬಂದು 1.7 kg. ಆನ್ಸರ್ಸ್ ಕಳಿಸಿ, ಗೊತ್ತಿದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ, ತಪ್ಪಾದರೂ ಪರವಾಗಿಲ್ಲ, ಸರಿ ಆದರೂ ಪರವಾಗಿಲ್ಲ, ಆನ್ಸರ್ನ ಮೆನ್ಷನ್ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ, ಸೊ ನೋಡಿ ಇಲ್ಲಿ ಇದರ ಒಂದು ಕಾರ್ಬೋಹೈಡ್ರೇಟ್ಸಿನ ಸೂತ್ರ ಬಂದು CnH2O. ಎನ್ ಅಂತಕ್ಕಂಥದ್ದು ಇಲ್ಲಿ ಎನ್ ಅಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಅಂತ ಹೋಗುತ್ತೆ. ಈ ಒಂದು ಸೂತ್ರದ ಪ್ರಕಾರ ಇಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ಗಳೇನಿದೆ ಸೊ ಅದನ್ನು ನಾವು ಕಂಡುಹಿಡಿತಾ ಹೋಗ್ತೀವಿ. ಸೊ ಇಲ್ಲಿ ಕೊಟ್ಟಿದ್ರು 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ಸ್ ಎಷ್ಟು ಅಂತ 1.7 kgಗಳಷ್ಟು ಶಕ್ತಿಯನ್ನು ಬಿಡುಗಡೆನ ಮಾಡ್ತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಇದರ ಬಗ್ಗೆ ನಾವು ನೋಡ್ತಾ ಹೋದಾಗ ನೋಡಿ, 6 ಇಂಗಾಲದ ಪರಮಾಣುಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಗ್ಲೂಕೋಸ್, ರೈಬೋಸ್, ಹೆರಿಥ್ರೋಸ್, ಹೆಪ್ಟಲೋಸ್. ಸೊ ನೋಡಿ ಇಲ್ಲಿ 6 ಇಂಗಾಲ, ಇಟ್ ಮೀನ್ಸ್ C6 ಅಂತಕ್ಕಂಥದ್ದು ಬರಬೇಕು. ಇಲ್ಲಿ ಇಂಗಾಲ ಅಂದರೆ ಕಾರ್ಬನ್ನು, C6 ಇಟ್ ಮೀನ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದಾಗ CHO ನಾವು ನೋಡಿದ್ವಿ ಅಲ್ವಾ. ಸೊ ಲಾಸ್ಟ್ ಇದರಲ್ಲಿ ಅದರ ಒಂದು ಫಾರ್ಮುಲಾ ಅಂತ ಹೇಳಿದಾಗ ನೋಡಿ CHO ಗ್ರೂಪಿಗೆ ಸೇರ್ತಕ್ಕಂಥದ್ದು ಅಂತ ಹೇಳಿದ್ವಿ. ಇಲ್ಲಿ ಕಾರ್ಬನ್ಗಳ ಸಂಖ್ಯೆ 6 ಅಂತಕ್ಕಂಥದ್ದು ಬರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಗ್ಲೂಕೋಸ್, ರೈಬೋಸ್, ಹೆರಿಥ್ರೋಸ್ ಆ್ಯಂಡ್ ಹೆಪ್ಟಲೋಸ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇದಕ್ಕೆ ನಾವು ಆನ್ಸರ್ ನೋಡ್ತಾ ಹೋದಾಗ ನೋಡಿ, ಗ್ಲೂಕೋಸ್ ಅಂತಕ್ಕಂಥದ್ದು C6H12O6 ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ರೈಬೋಸ್ ಇಸ್ C5H10O5, ಹೆರಿಥ್ರೋಸ್ ಇಸ್ C4H8O4, ಹೆಪ್ಟೋಸ್ ಇಸ್ C7H14O7. ಸೊ ಇಲ್ಲಿ ಕೇಳೋದೇನು, ಕಾರ್ಬನ್ನ ಒಂದು 6 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥ ಪರಮಾಣು ಯಾವುದು ಅಂತ ಕೇಳಿದರೆ ಇಂಗಾಲ 6 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥದ್ದು ನಾವು ನೋಡಿದ್ವಿ. ಇಲ್ಲಿ C6 ಯಾವ್ದು ಬಂತು, ಗ್ಲೂಕೋಸ್ C6H12O6 ಅಂತಕ್ಕಂಥದ್ದು ಗ್ಲೂಕೋಸ್ಗೆ ಸಂಬಂಧಪಟ್ಟಂತೆ 6 ಕಾರ್ಬನ್ಗಳನ್ನು ಒಳಗೊಂಡಿದೆ. ಸೊ ಹಾಗಾಗಿ ಆನ್ಸರ್ ಬಂದು ಮ್ಯಾಮ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇವೆ ಮಾಹಿತಿ ಇಲ್ಲನಾ?
ಹೌದು. ಸೊ EVSಗೆ ಸಂಬಂಧಪಟ್ಟಂತೆ ಇದು ಕಂಟೆಂಟ್ಗೆ ಏನಿದೆ TET ಪೇಪರ್ ಬಂದು, ಸೊ ಆ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸು ಮತ್ತು ಕ್ವಶನ್ಸ್ಗಳು ಎರಡೂ ಸಹ ಜೊತೆಲೇ ತೊಗೊಂಡು ಹೋಗೋಣ. ಬರೀ ಪಾಠನೇ ಕೇಳ್ತಾ ಇದ್ದರೆ ಸ್ವಲ್ಪ ಬೋರ್ ಆಗ್ಬೋದು. ಆನ್ಸರ್ನ ಜೊತೆಗೆ ಎಕ್ಸ್ಪ್ಲನೇಷನ್ ಸಹ ತೊಗೊಂಡೋದ್ರೆ ನಮಗೂ ಸಹ ಯೂಸ್ ಆಗುತ್ತೆ. ಆ್ಯಂಡ್ ಕೇಳೋದಕ್ಕೂ ಸ್ವಲ್ಪ ಆನ್ಸರ್ ಮಾಡೋದಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಹೌದು, ಸೈನ್ಸ್ಗೂ ಸಹ ಇದು EVS ಅಂತ ಹೇಳಿದಾಗ ಅಲ್ಲಿ ಸೈನ್ಸ್ಗೆ ಮೇಯ್ನಾಗಿ ಬರ್ತಕ್ಕಂಥದ್ದು. ಸೈನ್ಸ್ ಆ್ಯಂಡ್ ಸೋಷಿಯಲ್ಲು ಬರ್ತಾ ಹೋಗುತ್ತೆ, ಬಟ್ ಮೇಯ್ನಾಗಿ ಸೈನ್ಸಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು. ಸೊ ಸೈನ್ಸ್ಗೂ ಸಹ ಸಂಬಂಧಪಡುತ್ತೆ ಆ್ಯಂಡ್ EVSಗೂ ಸಹ ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೆಮಿಕಲ್ ಕೇಳಿದರೆ C6 ಅಂತ ನಾವು ನೋಡಿದ್ವಿ. ಅದರ ಜೊತೆಗೆ ನೀವು ರೈಬೋಸ್, ಹೆರಿಥ್ರೋಸ್, ಹೆಪ್ಟೋಸ್ ಏನು ಕೊಟ್ಟಿದ್ರೆ, ಸೊ ಇದರ ಫಾರ್ಮುಲಾವನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ C5 ಕಾರ್ಬನನ್ನು 5 ಕಾರ್ಬನ್ಗಳ ಪರಮಾಣುಗಳನ್ನು ಹೊಂದಿರತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತ ಕೇಳಿದ್ರು ಕೇಳ್ಬೋದು, ಅಥವಾ 4 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತ ಕೇಳ್ಬೋದು, ಅಥವಾ ಕಾರ್ಬನ್ 7 ಪರಮಾಣುಗಳನ್ನು ಹೊಂದಿರತಕ್ಕಂಥದ್ದು ಒಂದು ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತಲೂ ಸಹ ಕೇಳ್ತಾ ಹೋಗ್ಬೋದು. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಸೊ ಆನ್ಸರ್ ಗೊತ್ತಾಯಿತು, ಗ್ಲೂಕೋಸ್ C6H12O6 ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಲ್ಯಾಕ್ಟೋಸ್ ಈ ಕೆಳಗಿನ ಶರ್ಕರಗಳಿಂದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಬುಕ್ಕನ್ನು EVSನ ರೆಫರ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ, EVS ಆಗಿರ್ಬೋದು, ಯಾವುದೇ ಬುಕ್ಸ್ ಆಗಿರ್ಬೋದು, ನೀವು ಒಂದು ಬುಕ್ಸ್ನ ರೆಫರ್ ಮಾಡೋದ್ರಿಂದ ನಮಗೆ ಎಲ್ಲ ಮಾಹಿತಿನೂ ಸಿಗೋದಿಲ್ಲ. ಸೊ ಆಲ್ಮೋಸ್ಟ್ ಅರೌಂಡ್ ನಮಗೆ ಎಷ್ಟು ಕಂಟೆಂಟ್ ಸಿಗ್ತಾ ಹೋಗುತ್ತೋ, ಸೊ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಸರ್ಚ್ ಮಾಡೋದಾಗಿರ್ಬೋದು, ಅಥವಾ ನೀವು ಪ್ರೀವಿಯಸ್ ಪೇಪರ್ಸ್ನ ಬಿಡಿಸೋದಾಗಿರ್ಬೋದು, ಆ್ಯಂಡ್ ಬುಕ್ಸ್ಗಳನ್ನ ಓದೋದಾಗಿರ್ಬೋದು, ಆ್ಯಂಡ್ NCERT ಬುಕ್ಸ್ಗಳು ಏನು ಬರುತ್ತೋ, ಸೊ 1 to 5th 1 to ಬರೋದಿಲ್ಲ, 4th 5th ಅನ್ನು ತೊಗೊಳ್ಬಹುದು. ಸೊ 6th 7th 8th ಸೊ ಆಲ್ಮೋಸ್ಟ್ ಅಷ್ಟು ಬುಕ್ಸ್ಗಳನ್ನ ನೀವು ರೆಫರ್ ಮಾಡಲೇಬೇಕಾಗುತ್ತೆ. ನಾವು ಒಂದು ಬುಕ್ಸ್ನ ಓದಿ ಎಲ್ಲ ಕಂಟೆಂಟ್ನ ನಾವು ಅರ್ಥ ಮಾಡ್ಕೊಳ್ಳೋದಾಗಲಿ ಅಥವಾ ಅದರಲ್ಲಿ ಎಲ್ಲ ಸಿಲೆಬಸ್ನ ಕವರ್ ಮಾಡ್ತೀವಿ ಅಂತಕ್ಕಂಥದ್ದು ತಪ್ಪು ಮಾಹಿತಿ. ಸೊ ಹಾಗಾಗಿ ನಾವು ಒಂದು ಬುಕ್ಸ್ನ ರೆಫರ್ ಮಾಡೋ ಬದಲು ಆಲ್ಮೋಸ್ಟ್ ಅರೌಂಡ್ ಎಷ್ಟು ಸಾಧ್ಯನೋ ಅಷ್ಟು ಬುಕ್ಸ್ಗಳನ್ನ ನಾವು ರೆಫರ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಲ್ಯಾಕ್ಟೋಸ್ ಈ ಕೆಳಗಿನ ಶರ್ಕರಗಳಿಂದಾಗಿದೆ ಅಂತ ಕೊಟ್ಟಿದ್ದಾರೆ. ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಪ್ಲಸ್ ಮಾಲ್ಟೋಸ್ ಅಂತ ಕೊಡ್ತಾ ಹೋಗ್ತಾರೆ. ಫ್ರೆಂಡ್ಸ್, ಲ್ಯಾಕ್ಟೋಸ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ನಮಗೆ ಬರ್ತಕ್ಕಂಥದ್ದು ಈ ಹಾಲಿನ ಒಂದು ಪ್ರಾಡಕ್ಟ್ ಉತ್ಪನ್ನಗಳು ಏನು ಬರ್ತೋ ಅದರಲ್ಲಿ ಮೇಯ್ನಾಗಿ ನಮಗೆ ಲ್ಯಾಕ್ಟೋಸ್ ಕಂಡು ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಏನಿದೆ, ಸುಕ್ರೋಸ್ ಅಂತಕ್ಕಂಥದ್ದು ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಅಂತಕ್ಕಂಥ ಒಂದು ಮಿಶ್ರಣ ಆಗಿರುತ್ತೆ. ಇಟ್ ಮೀನ್ಸ್ ಫ್ರಕ್ಟೋಸ್ ಅಂತಕ್ಕಂಥದ್ದು ಮೇಯ್ನಾಗಿ ನಮಗೆ ಫ್ರೂಟ್ಸಲ್ಲಿ ಹಣ್ಣುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಫ್ರಕ್ಟೋಸು. ಆ್ಯಂಡ್ ಲ್ಯಾಕ್ಟೋಸ್ ಮೀನ್ಸ್ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸು, ಮಾಲ್ಟೋಸ್ ಬಂದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸು. ಸೊ ಇಲ್ಲಿ ನಮ್ಗೆ ಕೇಳಿದ ಕ್ವಶನ್ ಏನು, ಲ್ಯಾಕ್ಟೋಸು. ಸೊ ಲ್ಯಾಕ್ಟೋಸ ಒಂದು ಇದು ಬಂದು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಆಪ್ಷನ್ ಬಿ ಇಸ್ ದ ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಬೆನೆಡಿಕ್ಟ್ ದ್ರಾವಣವು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಬೆನೆಡಿಕ್ಟ್ ದ್ರಾವಣವನ್ನು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಪಿಷ್ಟ, ಶರ್ಕರ, ಕೊಬ್ಬು, ಪ್ರೋಟೀನ್. ಸೊ ನೋಡಿ, ಇಲ್ಲಿ ಬೆನೆಡಿಕ್ಟ್ ಅಂತಕ್ಕಂಥದ್ದು ಒಂದು ಪರೀಕ್ಷೆ. ಈ ಒಂದು ಬೆನೆಡಿಕ್ಟ್ ದ್ರಾವಣವನ್ನು ಯೂಸ್ ಮಾಡಿಕೊಂಡು ಯಾವ ಆಹಾರದಲ್ಲಿರ್ತಕ್ಕಂಥ ಒಂದು ಪಿಷ್ಟ ಎಷ್ಟಿದೆ, ಅಥವಾ ಶರ್ಕರ ಇದೆಯಾ, ಕೊಬ್ಬಿದೆಯಾ, ಪ್ರೋಟೀನ್ ಇದೆಯಾ, ಯಾವ ಒಂದು ಕಂಟೆಂಟ್ ಅದರೊಳಗಿದೆ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಸೊ ನೋಡಿ, ಇಲ್ಲಿ ನಾವು ಬೆನೆಡಿಕ್ಟ್ ದ್ರಾವಣವನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್ಗಳನ್ನು ಪರೀಕ್ಷೆ ಮಾಡೋದಕ್ಕೆ. ಅದರಲ್ಲೂ ಸಹ ಬೆನೆಡಿಕ್ಟ್ ದ್ರಾವಣವನ್ನು ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಶರ್ಕರವನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಒಂದು ಬೆನೆಡಿಕ್ಟ್ ದ್ರಾವಣವನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಅಯೋಡಿನ್ ಪರೀಕ್ಷೆಯನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪಿಷ್ಟ, ಆಹಾರದಲ್ಲಿ ಪಿಷ್ಟದ ಅಂಶ ಇರ್ತಕ್ಕಂಥದ್ದನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಅಯೋಡಿನ್ ಪರೀಕ್ಷೆಯನ್ನು ಮಾಡ್ತಾರೆ. ಶರ್ಕರನ ಒಂದು ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ಬೆನೆಡಿಕ್ಟ್ ದ್ರಾವಣವನ್ನು ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಇದು ಮೇಯ್ನು. ಆ್ಯಂಡ್ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಷನ್ ಸಹ ಇದೆ, ನೀವು ಇದನ್ನು ಸಹ ನೋಡ್ಕೊಳ್ತಾ ಹೋಗ್ಬೋದು, ಯಾಕಂದರೆ ಎಕ್ಸಾಮಲ್ಲಿ ಇದನ್ನು ಸಹ ಕೇಳ್ತಾ ಹೋಗ್ತಾರೆ. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಅಂತ ಅಂದರೆ ಪ್ರೋಟೀನ್ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಇದು ಕಾರ್ಬೋಹೈಡ್ರೇಟ್ ಪರೀಕ್ಷೆ ಇತ್ತು. ಪಿಷ್ಟ ಮತ್ತು ಶರ್ಕರ ಏನಿದೆ ಇದು ಬಂದು ಕಾರ್ಬೋಹೈಡ್ರೇಟ್ನ ಪರೀಕ್ಷೆ. ಆ್ಯಂಡ್ ಅದರ ಜೊತೆಗೆ ಪ್ರೋಟೀನ್ನ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಬೈರೇಟ್ ಪರೀಕ್ಷೆ ಅಂತಕ್ಕಂಥದ್ದು ಆಹಾರದಲ್ಲಿ ಪ್ರೋಟೀನ್ ಅಂಶ ಇರುವುದನ್ನು ಪತ್ತೆ ಮಾಡೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು. ಸೊ ಹಾಗಾಗಿ ಬೈರೇಟ್ ಪರೀಕ್ಷೆ ಬಂದು ಪ್ರೋಟೀನ್ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಪರೀಕ್ಷೆಯ ಮೂಲಕ ಪ್ರೋಟೀನ್ ಪರೀಕ್ಷೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬೈರೇಟ್ ಪರೀಕ್ಷೆಯನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಿಮಗೆ 3 ಪಾಯಿಂಟ್ ಅರ್ಥ ಆಯಿತು. ಏನಂತಂದರೆ ಪಿಷ್ಟಗೋಸ್ಕರ ಅಯೋಡಿನ್ ಪರೀಕ್ಷೆ, ಶರ್ಕರ ಬಂದು ಬೆನೆಡಿಕ್ಟ್ ದ್ರಾವಣ ಪರೀಕ್ಷೆ,
ಪ್ರೋಟೀನ್ ಪರೀಕ್ಷೆ ಬಂದು ಬೈರೆಟ್ ಪರೀಕ್ಷೆ ಅಂತಕ್ಕಂಥದ್ದನ್ನ ಪ್ರೋಟೀನ್ ಇರುವಿಕೆಯನ್ನು ಪತ್ತೆ ಹಚ್ಚೋಸ್ಕೋಸ್ಕರ ಫೈಂಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಷ್ಟು ಬಂದು 3 ಪರೀಕ್ಷೆಗಳಾಯಿತು. ಸೊ ಈಗ ನಮ್ಗೆ ಅರ್ಥ ಆಗೈತೆ ಇಲ್ಲಿ ಬೆನಿಡಿಕ್ಟ್ ದ್ರಾವಣ ಏನಕ್ಕೆ ಯೂಸ್ ಮಾಡ್ತಾನೆ, ಶರ್ಕರ ಅಂತಕ್ಕಂಥ ಒಂದು ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಈ ಕೆಳಗಿನಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲಗಳನ್ನು ಗುರುತಿಸಿ. ಲಿಯೋಲೇನಿಕ್ಸ್ ಆಮ್ಲ, ಗ್ಲೈಸಿನ್, ಹೈಡ್ರೋಕ್ಲೋರಿಕ್ ಆಮ್ಲ, ಸ್ಟೀರಿಕ್ ಆಮ್ಲ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲಗಳು, ಇಟ್ ಮೀನ್ಸ್ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಕೊಬ್ಬಿನ ಆಮ್ಲಗಳು ಮತ್ತು ನಮ್ಮ ಬಾಡಿಗೆ ಬೇಡದೇ ಇರ್ತಕ್ಕಂಥ ಅನಾವಶ್ಯಕ ಕೊಬ್ಬಿನ ಆಮ್ಲಗಳು ಅಂತ 2 ಟೈಪಲ್ಲಿ ಬರ್ತಾ ಹೋಗುತ್ತೆ. ಸೊ ಅವಶ್ಯಕ ಮತ್ತು ಅನಾವಶ್ಯಕ. ಸೊ ನೋಡಿ ಇಲ್ಲಿ ಓಕೆ, ಓಕೆ. ಸೊ ಇಲ್ಲಿ 2 ಟೈಪಲ್ಲಿ ನಮ್ಗೆ ಬರ್ತಾ ಹೋಗುತ್ತೆ. ಅವಶ್ಯಕ ಕೊಬ್ಬಿನ ಆಮ್ಲಗಳು ಅಂದರೆ ಬಾಡಿಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಸೊ ಅದನ್ನು ಅವಶ್ಯಕ ಕೊಬ್ಬಿನ ಆಮ್ಲಗಳು ಅಂತ ಹೇಳ್ತೀವಿ. ಅನಾವಶ್ಯಕ ಅಂತ ಹೇಳಿದ್ರೆ ಬಾಡಿಗೆ ಜಾಸ್ತಿ ಯಾವ್ದು ಬೇಕಿಲ್ವೋ ಅದನ್ನು ಅನಾವಶ್ಯಕ ಕೊಬ್ಬಿನ ಆಮ್ಲಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ನಾವು ನೋಡ್ತಾ ಹೋದಾಗ ಸೊ ಏನಿದೆ ಲಿಯೋಲೇನಿಕ್ಸ್ ಆಮ್ಲ ಅಂತಕ್ಕಂಥದ್ದು ಇದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಬಾಡಿಗೆ. ಸೊ ಗ್ಲೈಸಿನ್, ಹೈಡ್ರೋಕ್ಲೋರಿನ್ ಆಮ್ಲ, ಸ್ಟೀರಿಕ್ ಆಮ್ಲ ಅಂತಕ್ಕಂಥದ್ದು ಬಾಡಿಗೆ ಅತಿ ಕಡಿಮೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸೊ ಇದರ ಜೊತೆ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಈ ಕೆಳಗಿನಲ್ಲಿ ಅನಾವಶ್ಯಕ ಕೊಬ್ಬಿನ ಆಮ್ಲವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ಗ್ಲೈಸಿನ್ ಅಂತಕ್ಕಂಥದ್ದು ಅವಶ್ಯಕ ಕೊಬ್ಬಿನ ಆಮ್ಲ ಅಲ್ಲ ಅಂದಮೇಲೆ ಅದು ಅನಾವಶ್ಯಕ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಏನಿದೆ ಇದು ಬಂದು ಅನಾವಶ್ಯಕ ಕೊಬ್ಬಿನ ಆಮ್ಲಗಳು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಸೊ ನೋಡಿ ಇಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲ ಅಂತ ಹೇಳಿದಾಗ ಲಿನೋಲೇಕ್ಸ್ ಆಮ್ಲ ಆ್ಯಂಡ್ ಪಾಮೆಂಟಿಕ್ ಆಮ್ಲ, ಹೋಲಿಕ್ ಆಮ್ಲ ಬಂದು ಅವಶ್ಯಕ ಕೊಬ್ಬಿನಾಂಶಗಳು. ಅನಾವಶ್ಯಕ ಅಂತ ಹೇಳಿದಾಗ ಗ್ಲೈಸಿನ್, ಹೈಡ್ರೋಕ್ಲೋರಿನ್ ಆಮ್ಲ, ಸ್ಟೀರಿಕ್ ಆಮ್ಲ ಬಂದು ಅನಾವಶ್ಯಕ ಕೊಬ್ಬಿನ ಆಮ್ಲಗಳು. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಸಂಕೀರ್ಣ ಲಿಪಿಡನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪ್ಲಾಸ್ಟೋಲಿಪಿಡು, ಸ್ಪಿಗ್ಮೋಲಿಪಿಡ್, ಲಿಕೋಪ್ರೋಟೀನ್ ಆ್ಯಂಡ್ ಮೇಲಿನ ಎಲ್ಲವೂ ಅಂತ ಕೊಡ್ತಾ ಹೋಗ್ತಾರೆ. ಸೊ ಫಸ್ಟಿಗೆ ಲಿಪಿಡ್ಗಳ ಬಗ್ಗೆ ನಾವು ಮಾಹಿತಿನ ತೊಗೊಬಿಡೋಣ. ಸೊ ಲಿಪಿಡ್ ಅಂತ ಹೇಳಿದಾಗ ಇದು ಕೊಬ್ಬು ಅಥವಾ ಎಣ್ಣೆಗಳು ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಲಿಪಿಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ಗಳಿಂದ ಮಾಡಲ್ಪಟ್ಟ ಮತ್ತೊಂದು ಸಂಯುಕ್ತವೇ ಕೊಬ್ಬು. ಸೊ ಹೈಡ್ರೋಕಾರ್ಬನ್ ಅಂತ ಏನು ಹೇಳಿದ್ವಿ ಅದರ ಜೊತೆಗೆ ಲಿಪಿಡ್ಸ್ಗಳು ಸಹ ಹೈಡ್ರೋಕಾರ್ಬನ್ಗೆ ಸೇರ್ಕೊಳ್ತಾ ಹೋಗುತ್ತೆ. ಕಾರ್ಬನ್, ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ 3 ಸಹ ಲಿಪಿಡ್ಸಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಲಿಪಿಡ್ಸ್ಗಳು ಶಕ್ತಿಯನ್ನು ಒದಗಿಸುತ್ತವೆ, ಆದ್ದರಿಂದ ಲಿಪಿಡ್ಗಳನ್ನು ಶಕ್ತಿ ಉತ್ಪಾದಕಗಳು ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಲಿಪಿಡ್ಸ್ ಅದರ ಜೊತೆಗೆ ಕಾರ್ಬೋಹೈಡ್ರೇಟ್ಸ್ಗಳು ಎರಡೂ ಸಹ ನಾವೇನಂತ ಹೇಳ್ತೀವಿ ಶಕ್ತಿ ಉತ್ಪಾದಕ ಅಥವಾ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇದು ಕಾರ್ಬೋಹೈಡ್ರೇಟ್ಸ್ಗಳಿಗಿಂತ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ನಮ್ಮ ಬಾಡಿಗೆ ಕೊಡ್ತಾ ಹೋಗುತ್ತೆ. ಆ್ಯಂಡ್ 1 ಗ್ರಾಮ್ ಕೊಬ್ಬಲ್ಲಿ 3.7 ಕಿಲೋ ಜೌಲ್ಗಳಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಇದು ಕೇಳ್ತಾರೆ ಲಿಪಿಡ್ಸ್ಗಳಲ್ಲಿ 1 ಗ್ರಾಮ್ ಕೊಬ್ಬಿನಲ್ಲಿ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ. ಸೊ ಕಾರ್ಬೋಹೈಡ್ರೇಟ್ಸಲ್ಲಿ 1.7 ಇತ್ತು, ಲಿಪಿಡ್ಸಲ್ಲಿ ಬಂದು 3.7 ಕಿಲೋ ಜೌಲ್ಗಳ ಶಕ್ತಿಯನ್ನು ಬಿಡುಗಡೆನ ಮಾಡ್ತಾ ಹೋಗುತ್ತೆ ನಮ್ಮ ಬಾಡಿಗೆ. ಆ್ಯಂಡ್ ನೆಕ್ಸ್ಟು ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ 75 ಗ್ರಾಮ್ನಷ್ಟು ಕೊಬ್ಬು ಇರಬೇಕು. ಸೊ ನಾನು ಹೇಳಿದೆ ಬಾಡಿಗೆ 2 ಥರ ಇರುತ್ತೆ, ಅನಾವಶ್ಯಕ ಕೊಬ್ಬು ಮತ್ತು ಅವಶ್ಯಕ ಕೊಬ್ಬು ಅಂತ ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ಬಾಡಿಗೆ 75 ಗ್ರಾಮ್ನಷ್ಟು ಕೊಬ್ಬು ಪ್ರತಿನಿತ್ಯ ನಾವು ಸೇವನೆಯಲ್ಲಿ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಕೊಬ್ಬು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಸಾವಯವ ಸಂಯುಕ್ತಗಳಾದ ಆಲ್ಕೋಹಾಲ್, ಬೆಂಜಿನ್ ಈ ಥರಗಳಲ್ಲಿ ಮಾತ್ರ ಕರಗುತ್ತೆ. ಸೊ ಇದು ಪಾಯಿಂಟ್ ಕೇಳ್ತಾ ಹೋಗ್ತಾರೆ. ಕೊಬ್ಬು ಕರಗುವಂಥ ಒಂದು ಕಂಟೆಂಟ್ ಯಾವುದು ಅಂತ ಕೇಳ್ತಾರೆ. ಸೊ ನೀರು, ಆಲ್ಕೋಹಾಲ್, ಬೆಂಜಿನ್, ಹೀಟರ್. ಸೊ ಇದರಲ್ಲಿ ನೀರಿನಲ್ಲಿ ಕರಗೋದಿಲ್ಲ ಕೊಬ್ಬು. ಆಲ್ಕೋಹಾಲ್, ಬೆಂಜಿನ್, ಹೀಟರ್ ಈ 3ಗಳಲ್ಲಿ ಕೊಬ್ಬು ಮಿಕ್ಸ್ ಆಗ್ತಾ ಹೋಗುತ್ತೆ ಅಥವಾ ಕರಗುತ್ತಾ ಹೋಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಲಿಪಿಡ್ಗಳು ಸಸ್ಯಗಳಲ್ಲಿ ಎಣ್ಣೆಯ ರೂಪದಲ್ಲೂ ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ, ಹೌದಲ್ವಾ. ಸೊ ಸಸ್ಯಗಳಂತ ಹೇಳಿದಾಗ ಇದು ವನಸ್ಪತಿ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ ಅಂತ ಹೇಳ್ತೀವಿ. ಸೊ ಇದು ಎಣ್ಣೆಗಳ ರೂಪದಲ್ಲಿ ಸಿಗ್ತಾ ಹೋಗುತ್ತೆ, ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಲಿಪಿಡ್ಗಳು ದೇಹವನ್ನು ಬೆಚ್ಚಗಿಟ್ಟು ಚಳಿಯಿಂದ ರಕ್ಷಿಸುತ್ತವೆ. ಸೊ ವೆರಿ ಇಂಪಾರ್ಟೆಂಟ್. ಇದರ ಒಂದು ಫಂಕ್ಷನ್ ಮೇಯ್ನಾಗಿ ದೇಹಕ್ಕೆ ಬೆಚ್ಚಗೆ ಇರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಕ್ವಶನ್ ಏನಂತ ಹೇಳಿದರೆ, ಕ್ವಶನ್ ಬಂದಿದ್ದೇನಂತ ಹೇಳಿದರೆ ಕೆಳಗಿನಲ್ಲಿ ಸಂಕೀರ್ಣ ಲಿಪಿಡನ್ನು ಗುರುತಿಸಿ ಅಂತ ಕೊಟ್ಟಿದ್ರು. ಸೊ ಸಂಕೀರ್ಣ, ಸರಳ ಮತ್ತು ಸಂಕೀರ್ಣ ಅಂತ 2 ಬರ್ತಾ ಹೋಗುತ್ತೆ. ಸರಳ ಲಿಪಿಡ್ಗಳು ಮತ್ತು
ಸಂಕೀರ್ಣ ಲಿಪಿಡ್ಗಳಂತ ಬರ್ತಾ ಹೋಗುತ್ತೆ. ಸರಳ ಲಿಪಿಡ್ಗಳು ಕೇವಲ ಕೊಬ್ಬಿನ ಆಮ್ಲಗಳನ್ನು ಮಾತ್ರ ಹೊಂದಿರತಕ್ಕಂಥ ಲಿಪಿಡ್ಗಳು. ಸಂಕೀರ್ಣ ಲಿಪಿಡ್ಗಳಂದರೆ ಲಿಪಿಡ್ ಜೊತೆಗೆ ಲಿಪಿಡ್ ಅಲ್ಲದ ಬೇರೊಂದು ಘಟಕವನ್ನು ಸೇರಿ ಆಗಿರ್ತಕ್ಕಂಥ ಲಿಪಿಡ್ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಸರಳ ಲಿಪಿಡ್ ಅಂದರೆ ಕೇವಲ ಕೊಬ್ಬಿನ ಆಮ್ಲಗಳು ಮಾತ್ರ ಇರುತ್ತಂತೆ. ಸಂಕೀರ್ಣ ಲಿಪಿಡ್ ಅಂದರೆ ಲಿಪಿಡ್ನ ಜೊತೆಗೆ ಬೇರೊಂದು ಘಟಕ ಅದಕ್ಕೆ ಮಿಕ್ಸ್ ಆಗ್ತಾ ಹೋಗುತ್ತೆ, ಹಾಡಾಗ್ತಾ ಹೋಗುತ್ತೆ. ಆ್ಯಂಡ್ ಯಾವುದ್ಯಾವುದು ಸಂಕೀರ್ಣ ಲಿಪಿಡ್ಗಳಂತ ನೋಡ್ತಾ ಹೋದಾಗ ಪಾಸ್ಫೋಲಿಪಿಡ್. ಸೊ ಇದರಲ್ಲಿ ಪಾಸ್ಫೋಲಿಪಿಡಲ್ಲಿ ಯಾವ ಒಂದು ಕಂಟೆಂಟ್ ಮಿಕ್ಸ್ ಆಗಿರುತ್ತೆ ಅಂದರೆ ಲಿಸಿಥಿನ್, ಸೆಫಾಲಿನ್, ಪ್ಲಾಸ್ಮೋಸೆನ್, ಹೈಸೋಸಿಟೈಟ್ಸ್ ಅಂತಕ್ಕಂಥ ಲಿಪಿಡ್ಸ್ಗಳು ಹಾಡಾಗ್ತಾ ಹೋಗುತ್ತೆ. ಆ್ಯಂಡ್ ಗ್ಲೈಕೋಲಿಪಿಡ್ಸ್ಗಳಲ್ಲಿ ಸೆರಬೋಸೈಡ್, ಗ್ಯಾಂಗ್ಲಿಯೋಸೈಡ್ ಅಂತಕ್ಕಂಥದ್ದು ಮಿಕ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸ್ಪಿಂಗೋಲಿಪಿಡ್ಗಳು ಬಂದು ಸ್ಪಿಂಗೋಮಯಲಿನ್ ಮತ್ತು ಈ ಸ್ಪಿಂಗೋಲಿಪಿಡ್ ಅಂತಕ್ಕಂಥದ್ದು ಮಿಕ್ಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳೋದೇನು ನಮ್ಗೆ ಇವಾಗ, ಯಾವುದು ಸಂಕೀರ್ಣ ಲಿಪಿಡ್ ಅಂತ ಕೇಳಿದರೆ ಸೊ ಪ್ಲಾಸ್ಮೋಲಿಪಿಡ್, ಸ್ಪಿಗ್ಮೋಲಿಪಿಡ್, ಲಿಕೋಪ್ರೋಟೀನ್, ಮೇಲ್ನ ಎಲ್ಲವು. ಸೊ 3 ಸಹ ಇದ್ದಾವೆ ನೋಡಿ ಇಲ್ಲಿ, ಪ್ಲಾಸ್ಮೋ, ಗ್ಲೈಕೋ ಆ್ಯಂಡ್ ಸ್ಪಿಂಗ್ಮೋ. ಸೊ 3 ಸಹ ಇರೋದ್ರಿಂದ ಈ ಒಂದು 3 ಸಹ ನಾವು ಸಂಕೀರ್ಣ ಲಿಪಿಡ್ಗಳಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಆನ್ಸರ್ ಬಂದು ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಕೆಳಗಿನಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುದಿದೆ ಅಂತ ಕೇಳಿದರೆ ಎ, ಸಿ, ಡಿ, ಬಿ, ಸಿ, ಕೆ, ಇ, ಡಿ, ಎ, ಡಿ, ಇ, ಕೆ. ಓಕೆ, ಸೊ ಕೆಳಗಿನಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಎ, ಸಿ, ಡಿ, ಬಿ, ಸಿ, ಕೆ, ಇ, ಡಿ ಆ್ಯಂಡ್ ಎ, ಡಿ, ಇ, ಕೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ನಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು ಎ, ಸಿ, ಡಿ, ಕೆ, ಇ, ಡಿ ಇಲ್ಲ ಬರೋದಿಲ್ಲ. ಇಲ್ಲಿ ವಿಟಮಿನ್ಗಳು ಅಂತ ಹೇಳಿದಾಗ 2ರಲ್ಲಿ ಬರುತ್ತೆ, ಅಂದರೆ ನೀರಿನಲ್ಲಿ ಕರಗ್ತಕ್ಕಂಥದ್ದು ಮತ್ತು ಕೊಬ್ಬಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ ಬಂದು ಬಿ ಮತ್ತು ಸಿ, ನೀರಿನಲ್ಲಿ ಕರಗ್ತಕ್ಕಂಥದ್ದು. ಆ್ಯಂಡ್ ಕೊಬ್ಬಿನಲ್ಲಿ ಕರಗ್ತಕ್ಕಂಥದ್ದು ಎ, ಡಿ, ಇ, ಕೆ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳಾಗ್ತಾ ಹೋಗುತ್ತೆ. ಸೊ ಇದು ಕೊಬ್ಬಿನಲ್ಲಿ, ಇದು ಬಿ ಮತ್ತು ಸಿ ಬಂದು ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಅಂತ ಹೇಳಿದರೆ, ಸೊ ನೋಡಿ, ವಿಟಮಿನ್ ಎ, B1, B2, B3, B6, B9, B12, ಸಿ ಮತ್ತು ಡಿ ಆ್ಯಂಡ್ ಇ ಮತ್ತು ಕೆ ಇಷ್ಟು ಬಂದು ವಿಟಮಿನ್ಸ್ಗಳಲ್ಲಿ ಬರ್ತಕ್ಕಂಥದ್ದು. ಸೊ ಇದನ್ನು ನೋಡ್ತಾ ಹೋದಾಗ ವಿಟಮಿನ್ ಎ ಎನ್ನೋದು ಒಂದು ರಾಸಾಯನಿಕ ಹೆಸರು ಬಂದು ರೆಟಿನಾಲ್ ಅಂತ ಹೆಸರನ್ನು ಸಹ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇದರಿಂದ ಬರ್ತಕ್ಕಂಥದ್ದು ರಾತ್ರಿ ಕುರುಡು. ಸೊ ವಿಟಮಿನ್ ಎ ಕಮ್ಮಿ ಆದರೆ ನಮಗೆ ರಾತ್ರಿ ಕುರುಡು ಬರುತ್ತೆ, ಅದರ ಒಂದು ರಾಸಾಯನಿಕ ಹೆಸರು ಬಂದು ರೆಟಿನಾಲ್. ಆ್ಯಂಡ್ ವಿಟಮಿನ್ B1 ಥೈಮಿನ್ ಅಂತಕ್ಕಂಥದ್ದು ಒಂದು ರಾಸಾಯನಿಕ ಹೆಸರು, ಇದರಿಂದ ಬರ್ತಕ್ಕಂಥದ್ದು ಬೆರಿ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಆ್ಯಂಡ್ ವಿಟಮಿನ್ B2 ಬಂದು ರೈಬೋಪ್ಲೇಬಿಯಾ ಅಂತಕ್ಕಂಥ ರಾಸಾಯನಿಕ ಹೆಸರು, ಇದರಿಂದ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳಿದ್ರೆ ಚರ್ಮ ಬಿರುಕು ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಆ್ಯಂಡ್ ವಿಟಮಿನ್ B3 ಏನಿದೆ ಇದು ಬಂದು ನಿಯಾಸಿನ್ ಅಂತಕ್ಕಂಥ ಒಂದು ಹೆಸರನ್ನು ಒಳಗೊಂಡಿದೆ. ಸೊ ಇಲ್ಲಿ ಕೇಳ್ತಾ ಹೋಗ್ತಾರೆ ರಾಸಾಯನಿಕ ಹೆಸರು, ರೆಟಿನಾಲ್ ಅಂತಕ್ಕಂಥದ್ದು ಯಾವ ಒಂದು ವಿಟಮಿನ್ನ ಹೆಸರು ಅಂತಲೂ ಸಹ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಕಾಯಿಲೆಗಳೇನಿದೆ ರೋಗಗಳು, ಸೊ ಅದನ್ನು ಸಹ ಕೇಳ್ತಾ ಹೋಗ್ತಾರೆ. ಇದಂತೂ ವೆರಿ ಇಂಪಾರ್ಟೆಂಟು, ವಿಟಮಿನ್ಸ್ಗಳು ಮತ್ತು ಆಹಾರದಲ್ಲಿ ಮೇಯ್ನ್ ಟಾಪಿಕ್ ಇದೇನೆ. ಸೊ ಇದರಿಂದ ಬರ್ತಕ್ಕಂಥ ಪೆಲಾಗ್ರಾ ಕೇಳ್ತಾರೆ, ಪೆಲಾಗ್ರಾ ಒಂದು ಬರ್ತಕ್ಕಂಥ ಒಂದು ವಿಟಮಿನ್ ಕೊರತೆ, ಯಾವ ಒಂದು ವಿಟಮಿನ್ ಕೊರತೆಯಿಂದ ಬರುತ್ತೆ ಅಂತ ಕೇಳ್ತಾರೆ. ಆ್ಯಂಡ್ ವಿಟಮಿನ್ B6 ಬಂದು ಚರ್ಮ ರೋಗ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ವಿಟಮಿನ್ B9 ಕಮ್ಮಿ ಆದರೆ ಹಿಮೋಗ್ಲೋಬಿನ್ ಮಟ್ಟವನ್ನು ಕುಗ್ಗಿಸ್ತಕ್ಕಂಥ ಒಂದು ವಿಟಮಿನ್ ಯಾವುದು ಅಂತಲೂ ಸಹ ಕೇಳಿದ್ದಾರೆ. ವಿಟಮಿನ್ B12 ರಕ್ತಹೀನತೆ. ಆ್ಯಂಡ್ ಇದಂತೂ ವೆರಿ ಇಂಪಾರ್ಟೆಂಟ್, ವಿಟಮಿನ್ ಸಿ ಆಸ್ಕರ್ಬಿಕ್ ಆಮ್ಲ ಅಂತ ಹೇಳ್ತಾ ಹೋಗ್ತೀವಿ. ಸೊ ಸ್ಕರ್ಬಿ ರೋಗ ಬರ್ತಕ್ಕಂಥದ್ದು ವಿಟಮಿನ್ ಸಿಯ ಕೊರತೆಯಿಂದ. ಆ್ಯಂಡ್ ವಿಟಮಿನ್ ಡಿಯ ಕೊರತೆಯಿಂದ ಬರ್ತಕ್ಕಂಥದ್ದು ರಿಕೆಟ್ಸು, ಇದನ್ನು ಕ್ಯಾಲ್ಸಿಫೆರಾಲ್ ಅಂತ ಒಂದು ಹೆಸರನ್ನು ಸಹ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ವಿಟಮಿನ್ ಇ ಬಂದು ಟೋಕೋಫೆರಾಲ್ ಅಂತಕ್ಕಂಥ ಒಂದು ರಾಸಾಯನಿಕ ಹೆಸರಿದೆ, ಇದರಿಂದ ಬಂಜೆತನ ಬರ್ತಕ್ಕಂಥದ್ದು. ಆ್ಯಂಡ್ ವಿಟಮಿನ್ ಕೆ ಇಂದ ರಕ್ತ ಹೆಪ್ಪುಗಟ್ಟುವಿಕೆ, ಇದಂತೂ ತುಂಬಾ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲಿ ಸಹ ರಿಪೀಟೆಡ್ ಒಂದೊಂದು ಕ್ವಶನ್ ಅಂತೂ ಕಂಪಲ್ಸರಿ ಇದ್ದೇ ಇದೆ. ಸೊ ಇಷ್ಟು ಏನಿದೆ ಒಟ್ಟು ಟೋಟಲ್ಲು ಇಷ್ಟು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಇದರ ಒಂದು ರೋಗ ಮತ್ತು ವಿಟಮಿನ್ಸ್ಗಳು ಮತ್ತು ಅದರ ಒಂದು ರಾಸಾಯನಿಕ ಹೆಸರುಗಳು, ಸೊ ಇಷ್ಟು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಕ್ವಶನು, ನಿಶಾಂಧತ್ವ ರೋಗ ಇದರ ಕೊರತೆಯಿಂದ ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ನಾವು ನೋಡಿದ್ವಲ್ವ ರಾತ್ರಿ ಕುರುಡು ಅಂತಕ್ಕಂಥದ್ದು, ಸೊ ಅದಕ್ಕೆ ಸೇಮ್ ಆನ್ಸರು ವಿಟಮಿನ್ ಎ ಇಂದ ಬರ್ತಕ್ಕಂಥದ್ದು ನಿಶಾಂಧತ್ವ ರೋಗ ಅಥವಾ ರಾತ್ರಿ ಕುರುಡು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ವಿಟಮಿನ್ ಸಿ ನಮ್ಗೆ ಗೊತ್ತಿದೆ ಸ್ಕರ್ವಿ. ಆ್ಯಂಡ್ ವಿಟಮಿನ್ ಇ ಮತ್ತು ವಿಟಮಿನ್ ಡಿ ನೋಡಿದ್ವಲ್ವ ರಿಕೆಟ್ಸ್, ಮತ್ತು ವಿಟಮಿನ್ ಇ ಇಂದ ಬರ್ತಕ್ಕಂಥದ್ದು ನೋಡಿ ಇದು ಬಂಜೆತನ. ಸೊ ಆಲ್ಮೋಸ್ಟ್ ರಕ್ತ ಹೆಪ್ಪುಗಟ್ಟುವಿಕೆ, ಬಂಜೆತನ, ರಿಕೆಟ್ಸು, ಸ್ಕರ್ವಿ, ಸೊ ಆ್ಯಂಡ್ ಪೆಲಾಗ್ರಾ ಆ್ಯಂಡ್ ಹಿಮೋಗ್ಲೋಬಿನ್ ಮಟ್ಟ ಆ್ಯಂಡ್ ಬೆರಿ ರಾತ್ರಿ ಕುರುಡು ಇವಂತೂ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂಥ ರೋಗ ರಿಕೆಟ್ಸ್.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ವಿಟಮಿನ್ ಕೊರತೆಯಿಂದ ರಕ್ತಸ್ರಾವ ನಿರಂತರವಾಗಿ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಆ್ಯಂಡ್ ವಿಟಮಿನ್ ಕೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆನ್ಸರ್ ಮಾಡಿ. 13 ಕೆ ಅಂತ ಹೇಳಿದರೆ 14 ಕ್ಯಾನ್ಸರ್. ಎಸ್ ಡಿ ವಿಟಮಿನ್ ಕೆ ಇಂದ ಬರ್ತಕ್ಕಂಥದ್ದು ರಕ್ತಸ್ರಾವ. ಎಸ್ ವಿಟಮಿನ್ ಇ ಇಂದ ಬಂಜೆತನ, ಎ ಇಂದ ರಾತ್ರಿ ಕುರುಡು, ವಿಟಮಿನ್ ಸಿ ಇಂದ ಸ್ಕರ್ವಿ. ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದರೆ ರಕ್ತಹೀನತೆ, ಹಿರುಳುಗಣ್ಣು, ದಂತ ಮತ್ತು ಮೂಳೆಗಳ ನ್ಯೂನ್ಯ ರಚನೆ, ಸ್ಕರ್ವಿ. ಸೊ ಆನ್ಸರ್ ಬಂದು 15ಕ್ಕೆ. ಸೊ ರಕ್ತಹೀನತೆ, ಇರುಳುಗಣ್ಣು ಇವೆಲ್ಲ ಬರತಕ್ಕಂಥದ್ದು ಬೇರೆ ಒಂದಿದು, ಸ್ಕರ್ವಿ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ ಡಿ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಿಮೋಗ್ಲೋಬಿನ್ನ ಮೂಲ ಘಟಕವಾಗಿರುವ ಖನಿಜ ಯಾವುದು ಅಂತ ಕೇಳಿದರೆ ಕಬ್ಬಿಣ, ರಂಜಕ, ಅಯೋಡಿನ್ ಆ್ಯಂಡ್ ಕ್ಯಾಲ್ಶಿಯಂ. ಎಸ್ ಆನ್ಸರ್ ಎ ಅಂತ ಹೇಳ್ತಿದ್ದಾರೆ. ಎಸ್ ಆನ್ಸರ್ ಬಂದು ಕಬ್ಬಿಣ. ಹಿಮೋಗ್ಲೋಬಿನಲ್ಲಿರ್ತಕ್ಕಂಥ ಮೂಲ ಘಟಕ ಅಂದರೆ ಕಬ್ಬಿಣನೇ. ಬಟ್ ಇದರ ಒಂದು ಇನ್ನೊಂದು ಇದು ನೋಡ್ಕೊಂಡು ಬಂದ್ಬಿಡೋಣ. ನೋಡಿ ಇಲ್ಲಿ ಸ್ವಲ್ಪ ಕಾಣಿಸ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ. ಸೊ ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಜಾಸ್ತಿ ಎಲ್ಲಿ ಕಂಡು ಯಾವುದೋ ಒಂದು ಇದರಲ್ಲಿ ಅಂತಂದರೆ ಅಸ್ಥಿಗಳ ಸಮರ್ಪಕ ಬೆಳವಣಿಗೆ, ರಕ್ತ ಹೆಪ್ಪುಗಟ್ಟಿಗೆ, ಹೃದಯ ಸ್ನಾಯು ಕ್ರಿಯಾಶೀಲತೆ ಕಡಿಮೆ ಆಗ್ತಕ್ಕಂಥದ್ದು ಕ್ಯಾಲ್ಶಿಯಮಿಂದ. ಇನ್ನು ರಂಜಕ ಅಂತ ಹೇಳಿದರೆ ಅಸ್ಥಿಯ ಅಸಮರ್ಪಕ ಬೆಳವಣಿಗೆಯಲ್ಲಿ ನ್ಯೂನತೆ, ಕಬ್ಬಿಣದ ಅಂಶ ಬಂದು ರಕ್ತಹೀನತೆ, ಅಯೋಡಿನ್ ಬಂದು ಗಳಗಂಡ ರೋಗ, ಸೋಡಿಯಂ ಕೊರತೆಯಿಂದ ಬರೋದು ಆಮ್ಲಗಳ ಪ್ರತ್ಯಾಮ್ಲಗಳ ಸಮತೋಲನ ವ್ಯತ್ಯಾಸವಾಗ್ತಕ್ಕಂಥದ್ದು, ಪೊಟ್ಯಾಷಿಯಂ ಬಂದು ಸ್ನಾಯು ಚಟುವಟಿಕೆ ನಿಯಂತ್ರಣ. ಸೊ ಇಲ್ಲಿ ಯಾವ ಒಂದು ಇದಿದೆ ಪೊಟ್ಯಾಷಿಯಂ ಅಂತಕ್ಕಂಥದ್ದು ಅದರ ಒಂದು ಕೊರತೆಯಿಂದ ಸ್ನಾಯು ಚಟುವಟಿಕೆಯಲ್ಲಿ ಏರುಪೇರಾಗ್ತಾ ಹೋಗುತ್ತೆ. ಸೋಡಿಯಮಿಂದ ಆಮ್ಲಗಳ ಪ್ರತ್ಯಾಮ್ಲಗಳ ಸಮತೋಲನ ವ್ಯತ್ಯಾಸ ಆಗ್ತಕ್ಕಂಥದ್ದು. ಅಯೋಡಿನಿಂದ ಬಂದು ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗಿ ಏನಾಗುತ್ತೆ ಗಳಗಂಡ ರೋಗ ಬರ್ತಾ ಹೋಗುತ್ತೆ. ಆ್ಯಂಡ್ ಕಬ್ಬಿಣ ಅಂತಕ್ಕಂಥದ್ದು ರಕ್ತದಲ್ಲಿ ಆಮ್ಲಜನಕ ಸಾಗಾಣಿಕೆಗೆ ಸಹಕಾರಿಯಾಗಿದ್ದು ಇದರಿಂದ ರಕ್ತಹೀನತೆ ಉಂಟಾಗ್ತಾ ಹೋಗುತ್ತೆ ಕಮ್ಮಿ ಆದರೆ. ಆ್ಯಂಡ್ ರಂಜಕ ಬಂದು ಅಸ್ಥಿಯ ಅಂತ ಮೀನ್ಸ್ ಮೂಳೆಗೆ ಸಂಬಂಧಪಟ್ಟಂಥದ್ದು. ಸೊ ಕ್ಯಾಲ್ಶಿಯಂ ಸಹ ಮೂಳೆಗೆ ಸಂಬಂಧಪಟ್ಟಂಥ ಒಂದು ಕ್ಯಾಲ್ಶಿಯಂ ಅಥವಾ ಖನಿಜ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟು ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತಕ್ಕಂಥ ಆನ್ಸರು ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ನಮಗೆ ಬರ್ತಕ್ಕಂಥದ್ದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಹೃದಯ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವ ಖನಿಜ ಯಾವುದು ಅಂತ ಕೇಳಿದರೆ ಹೃದಯ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವ ಖನಿಜ ಯಾವುದು? ಸೊ ಈ ಗ್ಲಾಸ್ನ ತೋರಿಸ್ತಾ ಹೋದರೆ ಎಸ್ ಆನ್ಸರ್ ಬಂದು ಆಪ್ಷನ್ ಡಿ ಸೋಡಿಯಂ ಎಸ್ ಕರೆಕ್ಟಾಗಿರ್ತಕ್ಕಂಥ ಆನ್ಸರು. ಆ್ಯಂಡ್ ನೆಕ್ಸ್ಟು ನಮ್ಮ ಶರೀರದ ತೂಕದ 60% 70% ಭಾಗ ಇದರಿಂದ ಆಗಿದೆ ಅಂತ ಕೊಟ್ಟಿದ್ದಾರೆ. ನೀರು, ಕೊಬ್ಬು, ಖನಿಜಗಳು, ನಾರು ಪದಾರ್ಥ. ಎಸ್ ಆನ್ಸರ್ ಬಂದು ನಮ್ಮ ಬಾಡಿಲಿರ್ತಕ್ಕಂಥ ಆಲ್ಮೋಸ್ಟ್ ಅಲ್ಲಿ 60-70% ಬಂದು ನಮ್ಮ ಬಾಡಿಲಿ ನೀರಿಂದ ತುಂಬಿಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎ ನೀರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಸೊ ಆನ್ಸರ್ಸ್ ಗೊತ್ತಿರೋರು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸಿ. ಸೊ ಪವಿತ್ರ ಪುರೋಡ್ ಅವರೊಬ್ಬರೇ ಆನ್ಸರ್ ಆಗ್ತಿರೋದು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು, ಯಾಕಂದರೆ ಟಿ ಬರೀತಕ್ಕಂಥ ಯಾರು ಸಾಮಾನ್ಯ ಅಲ್ಲ, ಎಲ್ಲರೂ ಗೊತ್ತಿರ್ತಕ್ಕಂಥದ್ದೇ ನಾಲೆಡ್ಜ್ ಇರ್ತಕ್ಕಂಥವ್ರೆ ಅಭ್ಯರ್ಥಿಗಳು. ಸೊ ಹಾಗಾಗಿ ಆನ್ಸರ್ಸ್ ಗೊತ್ತಿರೋರು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಆನ್ಸರ್ಸ್ಗಳನ್ನ ಮೆನ್ಷನ್ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು 20ನೇ ಕ್ವಶನ್ ಹೀಗಿದೆ. ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ವಿಸರ್ಜನೆಗೆ ಸಹಾಯವಾಗಿರುವ ಆಹಾರದ ಘಟಕ ಯಾವುದು ಅಂತ ಕೇಳಿದರೆ ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ವಿಸರ್ಜನೆಗೆ ಸಹಾಯವಾಗಿರುವ ಆಹಾರದ ಘಟಕ ಯಾವುದು? ನೀರು, ಖನಿಜ, ನಾರು ಪದಾರ್ಥ, ಕಾರ್ಬೋಹೈಡ್ರೇಟ್ಸ್ ಅಂತ ಕೊಡ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಅಂತ ಹೇಳ್ತಿದ್ದಾರೆ. ನಾರು ಪದಾರ್ಥ ಓಕೆ, ಬಟ್ ಇಲ್ಲಿ ನೀರು ಮೇಯ್ನಾಗಿ ಬರ್ತಕ್ಕಂಥದ್ದು ಆಪ್ಷನ್ ಎ ಏನಿದೆ ನೀರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನಿಮಗೆ ನೀರು ಕೊಡದೇ ಇರೋ ಒಂದು ಟೈಮಲ್ಲಿ ನೀವು ನಾರು ಪದಾರ್ಥವನ್ನು ತೊಗೊಳ್ಬೇಕಾಗುತ್ತೆ, ಬಟ್ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ನೀರು. ಆ್ಯಂಡ್ ನೆಕ್ಸ್ಟು ಅರಿಶಿಣ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆಯ ವಸ್ತು ಯಾವುದು ಅಂತ ಕೇಳಿದರೆ ಅರಿಶಿಣ ಪುಡಿಯಲ್ಲಿ ಕಂಡುಬರುವಂಥ ಕಲಬೆರಕೆಯ ವಸ್ತು ಟಾಲ್ಕಮ್ ಪುಡಿ, ಬಣ್ಣ ಕಟ್ಟಿದ ಮರದ ಹೊಟ್ಟು, ಮೆಟಾನಿಲ್, ಹಳದಿ, ವಾಷಿಂಗ್ ಸೋಡಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವು ನೀವು ನೋಟ್ ಮಾಡಿಕೊಳ್ಳಬೇಕು, ಯಾಕಂದರೆ ಅಲ್ಲಿ ಹಳದಿ ಪೌಡ್ರಿಗೆ ಕೊಟ್ಟಿದ್ದಾರೆ. ಇನ್ನು ಬೇರೆ ಇದಕ್ಕೂ ಸಹ ಬೇರೆ ಒಂದು ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಧಾನ್ಯಗಳು ಮತ್ತು ಕಾಳುಗಳಿಗೆ ಸಂಬಂಧಪಟ್ಟಂತೆ ಶಿಲಾಚೂರುಗಳು, ಮರಳು, ಕಲ್ಲುಗಳು, ಬೆಳಪದ ಕಲ್ಲು, ಮಣ್ಣಿನ ಹಿಂಟೆಗಳನ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅದರ ಜೊತೆಗೆ ಬೇಳೆಗಳು ಏನಿರುತ್ತೋ ಸೊ ಬೇಳೆಗಳಿಗೆ ಬಣ್ಣಗಳು ಮತ್ತು ಕೇಸರಿ ಬೇಳೆನ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಅರಿಶಿಣ ಪುಡಿ ಕೇಳಿದ್ರಲ್ಲಿ ಮೆಟಾಲಿನ್ ಹಳದಿಯನ್ನು ಅದಕ್ಕೆ
ಮಿಕ್ಸ್ ಮಾಡ್ತಾ ಹೋಗ್ತಾರೆ, ಕಲಬೆರಕೆಯನ್ನು ಮಾಡ್ತಾರೆ. ಆ್ಯಂಡ್ ಮೆಣಸು ಹಿಂದೆ, ಸೊ ಮೆಣಸಿಗೆ ಒಣಗಿದ ಪರಂಗಿ ಬೀಜಗಳನ್ನ ಒಣಗಿಸ್ಬಿಟ್ಟು ಅದಕ್ಕೆ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಮೆಣಸಾಯಿತು. ಟೀಗೆ ಬಂದು ಸಾರ ತೆಗೆದ ಬಣ್ಣ ಕಟ್ಟಿದ ಟೀ ಎಲೆಗಳು ಮತ್ತು ಕಬ್ಬಿಣದ ಚೂರುಗಳನ್ನು ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಏನಕ್ಕೆ ಅಂತಂದರೆ ತೂಕ ಜಾಸ್ತಿ ಬರಲಿ ಅಥವಾ ಒಂದು ಕಡಿಮೆ ಕಳಪೆ ಒಂದು ವೇಸ್ಟ್ ಏನಿರುತ್ತೆ, ಸೊ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರೆ ನಮಗೆ ದುಡ್ಡು ಜಾಸ್ತಿ ಬರುತ್ತಲ್ಲ ಅನ್ನೋಕ್ಕೋಸ್ಕರ ಇವೆಲ್ಲ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಜೇನುತುಪ್ಪಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಬೆಲ್ಲ ಮತ್ತು ಸಕ್ಕರೆ ಪಾಕ. ಗೋಧಿ ಹಿಟ್ಟು ಅಥವಾ ಮೈದಾಗೆ ಯೂಸ್ ಮಾಡ್ತಕ್ಕಂಥದ್ದು ಟಾಲ್ಕಮ್ ಪುಡಿ, ಸುಣ್ಣದ ಪುಡಿ. ಆ್ಯಂಡ್ ಸಿಹಿ ತಿಂಡಿಗಳಿಗೆ ಯೂಸ್ ಮಾಡ್ತಕ್ಕಂಥದ್ದು ಅನುಮತಿ ಇಲ್ಲದ ಬಣ್ಣಗಳು ಮತ್ತು ಸ್ಯಾಕ್ರಿನ್ ಅಂತಕ್ಕಂಥದ್ದು ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಕೆಂಪು ಮೆಣಸಿನ ಪುಡಿಗೆ ಏನು ಯೂಸ್ ಮಾಡ್ತಾರೆ ಅಂದರೆ ಬಣ್ಣ ಕಟ್ಟಿದ ಮರದ ಹೊಟ್ಟಿಗೆ ಬಣ್ಣ ಕಟ್ಬಿಟ್ಟು ಮೆಣಸಿನ ಪುಡಿ ಒಳಗಡೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಬೆಣ್ಣೆ ತುಪ್ಪಕ್ಕೆ ಏನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ವನಸ್ಪತಿ, ದತ್ತೂರಿ ಎಣ್ಣೆನ ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಹಾಲಿಗೆ ನೀರನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು. ಕಾಫಿ ಪುಡಿಗೆ ಹುಣಸೆ ಬೀಜದ ಪುಡಿ, ಸೊ ಇದು ಸಹ ಕೇಳ್ತಾರೆ. ರವೆ ಮತ್ತು ಉಪ್ಪಿಗೆ ಮರಳು ಮತ್ತು ಕಲ್ಲಿನ ಪುಡಿಯನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ರವೆಗೆ ಕಬ್ಬಿಣ ಚೂರುಗಳನ್ನು ಸಹ ಹಾಕ್ತಾ ಹೋಗ್ತಾರೆ. ಆ್ಯಂಡ್ ಕಡಲೆ ಹಿಟ್ಟಿಗೆ ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಪುಡಿ ಸಕ್ಕರೆಗೆ ವಾಷಿಂಗ್ ಸೋಡಾವನ್ನು ಪುಡಿ ಸಕ್ಕರೆಗೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದಾಲ್ಚಿನ್ನಿ ಚಕ್ಕೆ ಅಂತಕ್ಕಂಥದ್ದಕ್ಕೆ ನೀಲಗಿರಿ ತೊಗಟೆ ಅಥವಾ ಯಾಕೆಲಿ ಪಟಸ್ ಅಂತ ಒಂದು ಮರದ ಒಂದು ಚಕ್ಕೆಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟು ಒಂದು ಕಲಬೆರಕೆಗೆ ಇರ್ತಕ್ಕಂಥ ಒಂದು ಐಟಮ್ಗಳು. ಅದರ ಜೊತೆಗೆ ಇದನ್ನು ಒಂದು ಕಲಬೆರಕೆಯನ್ನು ಕಂಡಿರ್ತಕ್ಕಂಥ ವಿಧಾನಗಳು ಸಹ ಬರ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ಒಂದು ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಇವಾಗ ನಮ್ಗೆ ಅರಿಶಿಣ ಪುಡಿಯಲ್ಲಿ ಕಂಡು ಬರ್ತಕ್ಕಂಥ ಕಲಬೆರಕೆ ವಸ್ತು ಅಂತ ಹೇಳಿದ್ರೆ ಮೆಟಾನಿಲ್, ಹಳದಿ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸ್ತಕ್ಕಂಥ ವಿಧಾನ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸುವ ವಿಧಾನ ಇದಾಗಿದೆ. ಸೊ ಕಬ್ಬಿಣದ ಚೂರು ಅಂತ ಹೇಳಿದಾಗ ಅಲ್ಲಿ ಮ್ಯಾಗ್ನೆಟಿಸಮ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಸೊ ಹಾಗಾದಾಗ ನಮಗೇನಾಗುತ್ತೆ, ಕಾಂತೀಯ ವಿಧಾನ ಅಲ್ವಾ. ಸೊ ಕಬ್ಬಿಣವನ್ನು ಕಾಂತೀಯ ವಿಧಾನ, ಇಟ್ ಮೀನ್ಸ್ ಮ್ಯಾಗ್ನೆಟಿಂದ ನಾವು ಹಾರಿಸ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ವಿಧಾನ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರ ಜೊತೆಗೆ ನೆಕ್ಸ್ಟ್ ಒಂದು ಇದನ್ನ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಅಕ್ಕಿ, ಬೇಳೆ, ಗೋಧಿಲಿ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಕಲ್ಲು, ಮಣ್ಣು, ಹೆಂಟೆ ಕಡ್ಡಿಗಳನ್ನು ಯಾವ ರೀತಿ ನಾವು ತೆಗಿತೀವಿ ಅಂತ ಅಂದರೆ ಹಾರಿಸೋದು, ಕೇರುವುದು, ತೊಳೆಯುವುದು. ಸೊ ಇದ್ರ ಮೂಲಕ ನಾವು ಅದನ್ನು ಬೇರ್ಪಡಿಸ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ರವೆ ಮತ್ತು ಟೀ ಪುಡಿಗೆ ಅಂಟಿರ್ತಕ್ಕಂಥ ಕಬ್ಬಿಣ ಚೂರನ್ನು ಏನು ಮಾಡ್ತೀವಿ, ಕಾಂತೀಯ ವಿಧಾನ, ಇಟ್ ಮೀನ್ಸ್ ಅಯಸ್ಕಾಂತವನ್ನು ತೊಗೊಂಡು ನಾವು ಏನು ಮಾಡ್ತೀವಿ ಅದನ್ನು ಎಲ್ಲ ತೆಗಿತಾ ಹೋಗಬಹುದು. ಅಯಸ್ಕಾಂತ ಕಚ್ಕೊಳ್ಳುತ್ತೆ ಅದಕ್ಕೆ ಪುಡಿ ಬಂದು, ಸೊ ಆ ರೀತಿ ನಾವು ತೆಗಿಬಹುದು. ಆ್ಯಂಡ್ ಪುಡಿ ಉಪ್ಪಲ್ಲಿ ಕಲ್ಲಿನ ಪುಡಿನ ಯೂಸ್ ಮಾಡಿದ್ರೆ ಏನು ಮಾಡುತ್ತೆ, ಕರಗುವಿಕೆಯ ವಿಧಾನ, ಇಟ್ ಮೀನ್ಸ್ ಉಪ್ಪು ಏನು ಮಾಡುತ್ತೆ, ನೀರಲ್ಲಿ ಕರಗೋಗ್ಬಿಡುತ್ತೆ. ಇನ್ನು ಕಲ್ಲಿನ ಪುಡಿ ಹಾಗೆ ಹಣ್ಣಲ್ಲಿ ತಳದಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಅದನ್ನು ಬೇರ್ಪಡಿಸಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಕಾಫಿ ಪುಡಿಯಲ್ಲಿ ಹುಣಸೆ ಬೀಜದ ಪುಡಿನ ಹಾಕಿರ್ತಾರೆ. ಸೊ ಅದನ್ನು ಯಾವ ರೀತಿ ನಾವು ಬೇರ್ಪಡಿಸೋದು ಅಂತ ಹೇಳಿದಾಗ, ಕಾಫಿ ಪುಡಿಯನ್ನು ಸ್ವಲ್ಪ ತೆಗೆದುಕೊಂಡು ಗಾಜಿನ ಲೋಟದಲ್ಲಿರುವ ನೀರಿಗೆ ನಿಧಾನವಾಗಿ ಹಾಕಿದರೆ ಕಾಫಿ ಪುಡಿ ಮೇಲೆ ತೇಲುತ್ತಂತೆ, ಹುಣಸೆ ಬೀಜದ ಪುಡಿ ಕೆಳಗಡೆ ಸೇರ್ಕೊಳ್ಳುತ್ತಂತೆ. ಇದರಿಂದ ನಾವೇನು ಮಾಡ್ಬೋದು, ಕಾಫಿ ಪುಡಿ ಮತ್ತು ಹುಣಸೆ ಬೀಜದ ಪುಡಿಯನ್ನು ಸಪ್ರೇಟ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿದಾಗ ಅದನ್ನು ಯಾವ ರೀತಿ ಇದು ಮಾಡೋದು ಅಂತ ಹೇಳಿದ್ರೆ, ಹಾಲಿನಲ್ಲಿ ದುಗ್ಧ ಮಾಪನವನ್ನು ತೇಲಿಬಿಟ್ಟಾಗ 1.026 ಸಾಂದ್ರತೆ ಅಂಕಿಯನ್ನು ತೋರಿಸಿದರೆ ಅದು ಕಲಬೆರಕೆ ಆಗದ ಹಾಲು. ಇಲ್ಲಿ ಕೇಳ್ತಾ ಹೋಗ್ತಾರೆ 1.02 ಹಾಲಿನ ಸಾಂದ್ರತೆ ಪ್ಯೂರ್ ಹಾಲ್ ಏನಿರುತ್ತೆ, ಸೊ ಇದರ ಒಂದು ಸಾಂದ್ರತೆ ಬಂದು 1.02. ಇದು ವೆರಿ ಇಂಪಾರ್ಟೆಂಟು, ಇದನ್ನು ಸಹ ನೀವು ಮೆನ್ಷನ್ ನೋಟ್ ಮಾಡ್ಕೊಳ್ತಾ ಹೋಗಿ. ಹಾಲಿನ ಒಂದು ಸಾಂದ್ರತೆ ಎಷ್ಟು ಅಂದರೆ 1.026. ಸೊ ಅಷ್ಟಿದ್ರೆ ಅದು ಕಲಬೆರಕೆ, ಇಲ್ಲ ಅಂತ ಅಷ್ಟಕ್ಕಿಂತ ಜಾಸ್ತಿ ಅಥವಾ ಕಮ್ಮಿ ಇದ್ರೆ ಅದು ಕಲಬೆರಕೆ ಆಗಿದೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟು ಅಡಿಗೆ ಎಣ್ಣೆ, ದತ್ತೂರಿ ಎಣ್ಣೆನ ಮಿಕ್ಸ್ ಮಾಡಿದ್ರೆ ಯಾವ ರೀತಿ ತೆಗಿಬೋದು ಅಂತ ಕೇಳಿದರೆ, ಇಲ್ಲಿ ಒಂದು ಪ್ರಮಾಣದಲ್ಲಿ 5 ml ನಷ್ಟು ಎಣ್ಣೆ ತೆಗೆದುಕೊಂಡು ಅದಕ್ಕೆ ಅಷ್ಟೇ ಪ್ರಮಾಣದ ಪ್ರಬಲ ನೈಟ್ರಿಕ್ ಆಮ್ಲವನ್ನು ಹಾಕಿ ಗಾಜಿನ ಕಡ್ಡಿಯಿಂದ ಚೆನ್ನಾಗಿ ಕಲಕಿ ಬಣ್ಣ ಕಾಣಿಸಿದರೆ ಅದಕ್ಕೆ ದತ್ತೂರಿ ಎಣ್ಣೆ ಮಿಶ್ರಣವಾಗಿದೆ ಅಂತಕ್ಕಂಥದ್ದು ಕಂಡುಬರುತ್ತಂತೆ. ಆ್ಯಂಡ್ ಬೆಣ್ಣೆ ತುಪ್ಪಕ್ಕೆ ವನಸ್ಪತಿ ಸೇರಿಸಿದ್ದಾರೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಣಾಳದಲ್ಲಿ ಸ್ವಲ್ಪ ಕರಗಿದ ಬೆಣ್ಣೆ ಅಥವಾ ತುಪ್ಪ ತೆಗೆದುಕೊಂಡು ಅದಕ್ಕೆ ಅಷ್ಟೇ ಪ್ರಮಾಣದ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ನೋಡಿ, ಇಲ್ಲಿ ಅಡಿಗೆ ಎಣ್ಣೆಗೆ ನೈಟ್ರಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ನೈಟ್ರಿಕ್ ಆಮ್ಲನ ಅಡಿಗೆ ಎಣ್ಣೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಹೈಡ್ರೋಕ್ಲೋರಿಕ್ ಆಮ್ಲನ ಬೆಣ್ಣೆ ತುಪ್ಪದಲ್ಲಿ ವನಸ್ಪತಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇವೆರಡು ಪಾಯಿಂಟ್ನ ನೋಡ್ಕೊಳ್ತಾ ಹೋಗಿ. ಸೊ ಈಗ ಏನಾಗುತ್ತೆ, ಒಂದು ಚಿಟಕಿ ಸಕ್ಕರೆಯನ್ನು ಸೇರಿಸಿ ಗಾಜಿನ ಕಡ್ಡಿಯಿಂದ ಚೆನ್ನಾಗಿ ಕಲಕಿದ್ರೆ 5 ನಿಮಿಷ ಬಿಟ್ಟು ಏನಾಗುತ್ತೆ, ಅದು ವನಸ್ಪತಿ ಬೆರಕೆಯಾಗಿದ್ದರೆ ಪ್ರಯಾಣದ ಕೆಳಪದರಲ್ಲಿ ಕಡು ಕೆಂಪು ಬಣ್ಣ ಕಂಡು ಬರುತ್ತಂತೆ. ಸೊ ಇಷ್ಟಿಂದ ನಮಗೆ ಈ ಒಂದು ಕಲಬೆರಕೆ ಆಗಿದೆಯಾ ಇಲ್ವಾ ಮತ್ತು ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬಹುದು ಅಂತಕ್ಕಂಥ ಒಂದು ವಿಧಾನಗಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ, ಶುದ್ಧ ಹಾಲಿನ ಸಾಂದ್ರತೆ ಎಷ್ಟು ನಾವು ನೋಡಿದ್ವಿ ಲಾಸ್ಟು. ಶುದ್ಧ ಹಾಲಿನ ಸಾಂದ್ರತೆ ಎಷ್ಟು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಲಾಸ್ಟ್ ಇದನ್ನು ನೋಡಿದ್ವಿ ಅಲ್ವಾ, ಇಲ್ಲಿ 1.026 ಸಾಂದ್ರತೆ. ಸೊ ಆನ್ಸರ್ ಬಂದು
ಎ 1.026 ಹಾಲಿನ ಶುದ್ಧ ಸಾಂದ್ರತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ ಅಂತ ಕೇಳಿದರೆ, ಈ ಕೆಳಗಿನಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ ಯಾವುದು? ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಮೆಟಾನಿಲ್, ಹಳದಿ, ಟಾಲ್ಕಮ್ ಪುಡಿ ಅಂತ ಕೊಟ್ಟಿದ್ದಾರೆ. ಎಸ್ ಹೇಳಿ ಆನ್ಸರು. ಈ ಕೆಳಗಿನಲ್ಲಿ ಕ್ಯಾನ್ಸರ್ ರೋಗವನ್ನು ಉಂಟು ಮಾಡ್ತಕ್ಕಂಥ ವಿಷಕಾರಿ ರಾಸಾಯನಿಕ ಯಾವುದು? ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಮೆಟಾನಿಲ್, ಹಳದಿ, ಟಾಲ್ಕಮ್ ಪುಡಿ. ಎಸ್ ಇದು ಬಂದು ಕ್ಯಾನ್ಸರ್ ರೋಗ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿ ಇಲ್ಲಿ ಜಲೋದರ ಅಥವಾ ಡ್ರಾಪ್ಸ್ ಅಂತ ಹೇಳ್ತೀವಿ. ಇದು ದತ್ತೂರಿ ಎಣ್ಣೆ ಸೇವನೆಯಿಂದ ಉಂಟಾಗ್ತಕ್ಕಂಥದ್ದಂತೆ. ಸೊ ಎಣ್ಣೆಗೆ ದತ್ತೂರಿ ಎಣ್ಣೆನ ಮಿಕ್ಸ್ ಮಾಡಿದ್ರೆ ಅಲ್ಲಿ ನಮಗೆ ಜಲೋದರ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಸೊ ಇದು ಮೇಯ್ನು ನೋಡ್ಕೊಳ್ಳಿ. ದತ್ತೂರಿ ಎಣ್ಣೆಯಿಂದ ಬರ್ತಕ್ಕಂಥದ್ದು ಜಲೋದರ. ಇಲ್ಲಿ ಕೇಳೋದು ಕ್ಯಾನ್ಸರ್ ಯಾವುದರಿಂದ ಬರುತ್ತೆ ಅಂತ ಕೇಳಿದರೆ ಮೆಟಾನಿಲ್ ಹಳದಿ ಸೇವನೆಯಿಂದ ಬರ್ತಕ್ಕಂಥದ್ದು. ಸೊ ಮೆಟಾನಿಲ್ ಹಳದಿ ಅಂದರೆ ಅರಿಶಿನ ಪುಡಿಗೆ ಮಿಕ್ಸ್ ಮಾಡ್ತಕ್ಕಂಥ ಒಂದು ಹಳದಿ ಅಂತ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ. ಸೊ ಆ ಒಂದು ವಿಷಕಾರಿ ರಾಸಾಯನಿಕ ವಸ್ತುವಿನ ನಮಗೆ ಕ್ಯಾನ್ಸರ್ ಬರುತ್ತೆ. ಸೊ ಆ ಮಿಕ್ಸನ್ನು ನಾವು ತಿಂದರೆ ನಮಗೆ ನಮ್ಮ ಬಾಡಿಲಿ ಕ್ಯಾನ್ಸರ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಆ್ಯಂಡ್ ದತ್ತೂರಿ ಎಣ್ಣೆಯಿಂದ ಬರ್ತಕ್ಕಂಥದ್ದು ಜಲೋದರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕರಳು ಬೇನೆ ಅಂತಕ್ಕಂಥದ್ದು ಪುಡಿ ಸಕ್ಕರೆಯಲ್ಲಿ ಬರ್ತಕ್ಕಂಥ ವಾಷಿಂಗ್ ಸೋಡಾದಿಂದ ಉಂಟಾಗ್ತಕ್ಕಂಥದ್ದು ಕರಳು ಬೇನೆ. ಸೊ ವೆರಿ ಇಂಪಾರ್ಟೆಂಟು. ಕರಳು ಬೇನೆ ಬಂದು ವಾಷಿಂಗ್ ಸೋಡಾದಿಂದ ಬರ್ತಕ್ಕಂಥದ್ದು. ಕ್ಯಾನ್ಸರ್ ಬಂದು ಮೆಟಾನಿಲ್ ಹಳದಿ. ಆ್ಯಂಡ್ ಜಲೋದರ ಅಥವಾ ಡ್ರಾಪ್ಸ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಕ್ಕಂಥದ್ದು ದತ್ತೂರಿ ಎಣ್ಣೆ ಸೇವನೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಸೊ ಈಗ ಕ್ಯಾನ್ಸರ್ ಬಂದು ಮೆಟಾನಿಲ್ ಹಳದಿಯಿಂದ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನ ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದೆ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆಗೆ ಮತ್ತು ರಚನೆಗೆ ಸಹಾಯಕವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ನಾನು ಆಲ್ರೆಡಿ ಹೇಳ್ದಾಗೆ ಕಾರ್ಬೋಹೈಡ್ರೇಟ್ಸ್ ಬಂದು ಶಕ್ತಿ ಉತ್ಪಾದನೆಯನ್ನು ಕೊಡ್ತಕ್ಕಂಥದ್ದು, ಬಾಡಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಬಾಡಿ ಬಿಲ್ಡರ್ಸ್ ಅಂತಲೇ ಹೇಳ್ತಾ ಹೋಗ್ತೀವಿ. ಸೊ ಬಾಡಿ ಬಿಲ್ಡರ್ಸ್ ಪ್ರೋಟೀನ್ಸ್ಗಳನ್ನ ನಾವು ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಬಾಡಿ ಬಿಲ್ಡಿಂಗ್ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ. ಆನ್ಸರ್ ಬಂದು ಆಪ್ಷನ್ ಬಿ ಪ್ರೋಟೀನ್ಸ್. ಬಾಡಿ ಬಿಲ್ಡಿಂಗ್ ಫುಡ್ಸ್ ಇದು ಪ್ರೋಟೀನ್ಸು. ಆ್ಯಂಡ್ ನೆಕ್ಸ್ಟು ಜೀರ್ಣವಾಗದ ಆಹಾರ ಘಟಕ ಗುರುತಿಸಿ ಅಂತ ಕೊಡ್ತಿದೆ. ನಾರು ಪದಾರ್ಥ, ಖನಿಜಗಳು, ವಿಟಮಿನ್ಗಳು ಮತ್ತು ಕೊಬ್ಬು. ಜೀರ್ಣವಾಗದ ಆಹಾರ ಘಟಕ ಗುರುತಿಸಿ ನಾರು ಪದಾರ್ಥ, ಖನಿಜಗಳು, ವಿಟಮಿನ್ಗಳು ಮತ್ತು ಕೊಬ್ಬು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ ನಾರು ಪದಾರ್ಥ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನ ಆಹಾರ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತದೆ. ಸೆಲ್ಯುಲೋಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಅಮೈನೋ ಆಸಿಡ್. ಸೆಲ್ಯುಲೋಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಅಮೈನೋ ಆಸಿಡ್. ಸೊ ಆಲ್ರೆಡಿ ಇದು ರಿಪೀಟೆಡ್ ಬಂದಿರೋದು, ಹಿಂದೆ ಬಂದಿತ್ತು ಆಲ್ರೆಡಿ ಕ್ವಶನ್ನು. ಸೊ ನೋಡಿ, ಇದು ಪ್ರೋಟೀನ್ ಅಂತಕ್ಕಂಥದ್ದು ದೇಹದ ಬೆಳವಣಿಗೆಗೆ ಸಹಾಯಕವಾಗುತ್ತೆ. ಶಕ್ತಿನ ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್. ಲಿಪಿಡ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಬಟ್ ಲಿಪಿಡ್ಸ್ ಕೊಟ್ಟಿಲ್ಲ ಇಲ್ಲಿ, ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪ್ರೋಟೀನ್ ಈ ಘಟಕಗಳಿಂದ ಆಗಿದೆ. ಸೊ ಲಿಪಿಡ್, ಕಾರ್ಬನ್ ಮತ್ತು ಆಕ್ಸಿಜನ್, ಅಮೈನೋ ಆಮ್ಲ, ಕಾರ್ಬನ್ ಮತ್ತು ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಪ್ರೋಟೀನ್ ಅಂತಕ್ಕಂಥದ್ದು ಬಾಡಿಲಿ ಯಾವ ಒಂದು ಇದರಲ್ಲಾಗಿದೆ ಅಂತ ಹೇಳಿದರೆ ಅಮೈನೋ ಆಮ್ಲ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನಲ್ಲಿ ಯಾವುದು ಕೊಬ್ಬಿನ ಘಟಕವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೊಬ್ಬು ಮೀನ್ಸ್ ಲಿಪಿಡ್ಸ್ ಅಂತ ಹೇಳ್ತೀವಿ, ಕೊಬ್ಬು ಅಂತ ಹೇಳಿದಾಗ. ಸೊ ಕೊಬ್ಬಿನ ಆಮ್ಲಗಳನ್ನು ಹೊಂದಿರತಕ್ಕಂಥ ಘಟಕಗಳು ಯಾವುವು ಅಂತ ಕೇಳಿದಾಗ ಎಣ್ಣೆ, ತುಪ್ಪ, ಬೆಣ್ಣೆ, ಮೊಟ್ಟೆ, ಅಕ್ಕಿ, ಗೋಧಿ, ಹಾಲು, ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆಲ್ಮೋಸ್ಟ್ ಕೊಬ್ಬು ಅಂತ ಹೇಳಿದಾಗ ಅದು ಜಿಡ್ಡಿನ ಪದಾರ್ಥ ಅಂತ ನಮ್ಗೆ ಗೊತ್ತಿದೆ. ಸೊ ಆನ್ಸರ್ ಬಂದು ಆಪ್ಷನ್ ಆಪ್ಷನ್ ಎ ಎಣ್ಣೆ, ತುಪ್ಪ, ಬೆಣ್ಣೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನ ಆಹಾರ ಘಟಕಗಳು ಕಿಣ್ವಗಳನ್ನು ಉತ್ಪಾದಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್, ಲಿಪಿಡ್, ನಾರು ಪದಾರ್ಥಗಳು, ನಾರ ಪದಾರ್ಥ ಅಲ್ಲ ಇದು, ನಾರು ಪದಾರ್ಥಗಳು ಆ್ಯಂಡ್ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ. ಕೆಳಗೆ ಆಹಾರ ಘಟಕಗಳು ಕಿಣ್ವಗಳನ್ನು ಉತ್ಪಾದಿಸುತ್ತವೆ ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ ಡಿ ಪ್ರೋಟೀನ್. ಆಪ್ಷನ್ ಡಿ ಪ್ರೋಟೀನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಇವು ಸೂಕ್ಷ್ಮಾಣು ಜೀವಿಗಳಿಂದ ಹರಡುತ್ತವೆ. ಆಹಾರದಲ್ಲಿನ ಪೋಷಕಾಂಶದ ಕೊರತೆ. ಇವು ಸಾಂಕ್ರಾಮಿಕ ರೋಗಗಳಾಗಿವೆ. ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು ಅಂತ ಹೇಳಿದರೆ ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ.
ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಂತ ಹೇಳಿದರೆ ಎಸ್ ಆಪ್ಷನ್ಸ್ಗಳು ಕಾಣಿಸ್ತಿದೆಯಲ್ಲ. ಸೊ ನೋಡಿ ಇಲ್ಲಿ ಇವು ಸೂಕ್ಷ್ಮಾಣು ಜೀವಿಗಳಿಂದ ಹರಡುತ್ತವೆ, ಆಹಾರದಲ್ಲಿನ ಪೋಷಕಾಂಶದ ಕೊರತೆಯಿಂದ ಬರುತ್ತವೆ, ಇವು ಸಾಂಕ್ರಾಮಿಕ ರೋಗಗಳಾಗಿವೆ, ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ರೋಗಗಳು ಅಂತ ಹೇಳಿದಾಗ ಮೇಯ್ನಾಗಿ ಇಲ್ಲಿ ಬರ್ತಕ್ಕಂಥದ್ದು ಸೂಕ್ಷ್ಮಾಣು ಜೀವಿಗಳಿಂದನೂ ಬರ್ತವೆ ಆ್ಯಂಡ್ ಸಾಂಕ್ರಾಮಿಕ ರೋಗಗಳಿಂದನೂ ಬರ್ತವೆ, ಎರಡನ್ನೂ ಬರ್ತಕ್ಕಂಥದ್ದೇ. ಬಟ್ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆಯಿಂದ ಬರ್ತಕ್ಕಂಥದ್ದು ಆ್ಯಂಡ್ ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದನ್ನು ನಿಯಂತ್ರಿಸಬಹುದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 2 ಮತ್ತು 4 ಆಪ್ಷನ್ ಸಿ ಇದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಆ್ಯಂಡ್ ನೆಕ್ಸ್ಟು ಸೂರ್ಯರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್ ಯಾವುದು ಅಂತ ಕೇಳಿದರೆ, ಸೊ ಸೂರ್ಯರಶ್ಮಿ ಅಂದರೆ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಒಂದು ವಿಟಮಿನ್, ಯಾವ ಒಂದು ವಿಟಮಿನ್ ಸಿಗುತ್ತೆ ಅಂತ ಹೇಳಿದರೆ ಸೂರ್ಯನ ಕಿರಣಗಳಿಂದ ನಮಗೆ ವಿಟಮಿನ್ ಡಿ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ವಿಟಮಿನ್ ಡಿ, ಎಸ್ ವಿಟಮಿನ್ ಡಿ ಬಂದು ಸೂರ್ಯನ ಕಿರಣಗಳಿಂದ ನಮಗೆ ಸಿಗ್ತಕ್ಕಂಥ ಒಂದು ವಿಟಮಿನ್. ಆ್ಯಂಡ್ ನೆಕ್ಸ್ಟು ಆಹಾರದಲ್ಲಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದ ಉಷ್ಣಾಂಶ ಯಾವುದು ಅಂತ ಕೇಳಿದರೆ, ಆಹಾರದಲ್ಲಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದ ಉಷ್ಣಾಂಶ ಯಾವುದು? ಸೊ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆ 20 ರಿಂದ 35 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು? ಸಂಗ್ರಹಣಾ ದೋಷ, ಸೂಕ್ಷ್ಮಾಣು ಜೀವಿಗಳು, ಹಕ್ಕಿಗಳಿಂದ, ಕಿಣ್ವಗಳು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು? ಎಸ್ ಆನ್ಸರ್ಸ್ ಗೊತ್ತಿರೋರು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಪವಿತ್ರ ಪುರ ಅವರೊಬ್ಬರೇ ಆನ್ಸರ್ನ ಮೆನ್ಷನ್ ಮಾಡ್ತಿರೋದು. ಸೊ ಆಲ್ಮೋಸ್ಟ್ 17 ಜನ ವಾಚಿಂಗಲ್ಲಿದ್ದಾರೆ, ಬಟ್ ಯಾರೂ ಆನ್ಸರ್ಸ್ನ ಕಳಿಸ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ತಪ್ಪಾದರೂ ಇಟ್ಸ್ ಓಕೆ, ಸರಿಯಾದರೂ ಪರವಾಗಿಲ್ಲ, ಆನ್ಸರ್ಸ್ನ ಕಳಿಸಿ. ಎಸ್ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಅಂತ ಹೇಳಿದ್ರೆ ಆಪ್ಷನ್ ಡಿ ಕಿಣ್ವಗಳು. ಸೂಕ್ಷ್ಮಾಣು ಜೀವಿಗಳು ಬರೋದಿಲ್ಲ, ಸಂಗ್ರಹಣಾ ದೋಷನೂ ಬರೋದಿಲ್ಲ, ಹಕ್ಕಿಗಳಿಂದ ಅಲ್ಲ ಕಿಣ್ವಗಳಿಂದ. ಮಾನವನ ಕೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕ ಯಾವುದು ಅಂತ ಕೇಳಿದರೆ, ಸೊ ವೆರಿ ಇಂಪಾರ್ಟೆಂಟು, ಮಾನವನ ಕೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕ ಯಾವುದು? ಕ್ಯಾಲ್ಶಿಯಂ, ಕ್ಲೋರಿನ್, ಫಾಸ್ಫರಸ್, ಪ್ರೋಟೀನ್. ನೋಡಿ ಇಲ್ಲಿ ಮಾನವನ ಕೂದಲಾಗಿರ್ಬೋದು, ಉಗುರುಗಳಾಗಿರ್ಬೋದು, ಸೊ ಅವೆರಡನ್ನೂ ಸಹ ನಾವು ಗಿಂಟಿದ್ರೆ ಇದು ಮಾಡಿದ್ರೆ ಯಾವುದೇ ಒಂದು ನೋವಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಮೇಯ್ನ್ ರೀಸನ್ ಅಂತಂದರೆ ಅಲ್ಲಿ ಸೆಲ್ಸ್ಗಳು ಇರೋದಿಲ್ಲ, ಸೊ ಹಾಗಾಗಿ ಅದು ನಮಗೆ ಯಾವುದೇ ಒಂದು ಫೀಲಿಂಗ್ ಕೊಡೋದಿಲ್ಲ. ಬಟ್ ಇಲ್ಲಿ ಇರ್ತಕ್ಕಂಥ ಮೇಯ್ನ್ ಘಟಕ ಅಂತ ಹೇಳಿದ್ರೆ ಸೇಸ್ ಆಪ್ಷನ್ ಡಿ ಪ್ರೋಟೀನ್ ಅಂತಕ್ಕಂಥದ್ದು ಈ ಒಂದು ಉಗುರು ಮತ್ತು ಕೂದಲಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ 36ನೇ ಕ್ವೆಶನ್ ಹೀಗಿದೆ, ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತದೆ ಅಂತ ಕೇಳಿದರೆ, ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತದೆ? ಜಾಸ್ತಿ ಆಗುತ್ತಾ ಹೋಗುತ್ತದೆ, ಕಡಿಮೆ ಆಗುತ್ತಾ ಹೋಗುತ್ತದೆ, ಇದ್ದಷ್ಟೇ ಇರುತ್ತೆ, ಹೆಚ್ಚು ಕಡಿಮೆಯಾಗುತ್ತದೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಇದ್ದಷ್ಟೇ ಇರುತ್ತದೆ. ಸೊ ನೀವು ತಣ್ಣೀರನ್ನು ಇಟ್ಟಾಗ ಸ್ವಲ್ಪ 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 ಬಿಸಿ ಆದಾಗೆ ಅದರ ಒಂದು ಶಾಖ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅದು ನೀರು ಕುದಿಯೋದಕ್ಕೆ ಆರಂಭ ಮಾಡಿದ ಮೇಲೆ ಅದರಲ್ಲಿ ಯಾವುದೋ ಒಂದು ವೇರಿಯೇಷನ್ ಆಗೋದಿಲ್ಲ. ಸೊ ಎಷ್ಟು ಬಿಸಿ ಇರುತ್ತೋ ಅಷ್ಟೇ ಅದು ಒಂದು ಶಾಖ ಇರ್ತಕ್ಕಂಥದ್ದು, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ 37ನೇ ಕ್ವೆಶನ್ ಹೀಗಿದೆ, ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಅಂತ ಕೇಳಿದರೆ, ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಎಷ್ಟಿದೆ? 2.15%, 2%, 0.62%, 0.017%. ಸೊ ಆನ್ಸರ್ ಬಂದು ಆಪ್ಷನ್ ಎ 2.15%. ಸೊ ಇವೆಲ್ಲ ಆನ್ಸರ್ಸ್ ಗೊತ್ತಿಲ್ಲ ಅಂದವರು ನೋಟ್ ಮಾಡ್ಕೊಳ್ತಾ ಹೋಗಿ, ನೆಕ್ಸ್ಟ್ ಎಕ್ಸಾಮ್ಸ್ಗೆ ಯೂಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀರನ್ನು ಡ್ಯಾಶ್ ಎನ್ನುತ್ತೇವೆ? ದ್ರಾವಕ, ದ್ರಾವಣ, ಸಾರ್ವತ್ರಿಕ ದ್ರಾವಕ, ಸಾರ್ವತ್ರಿಕ ದ್ರಾವಣ ಅಂತ ಕೊಟ್ಟಿದ್ದಾರೆ. ಸೊ ನೀರನ್ನು ಏನಂತ ಕರಿತೀವಿ? ಸಾರ್ವತ್ರಿಕ ದ್ರಾವಕ ಅಂತ ಕರಿತಾ ಹೋಗ್ತೀವಿ. ಯಾಕಂತಂದರೆ ನೀರು ತನ್ನಲ್ಲಿ ಹಲವಾರು ಏನೇನು ಲವಣಗಳನ್ನು ಕರಗಿಸ್ಕೊಳ್ಳೋ ಒಂದು ಕೆಪಾಸಿಟಿ ನೀರಿಗಿದೆ, ಹಾಗಾಗಿ ನಾವು ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ತಾ ಹೋಗ್ತೀವಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಎಸ್ ಆನ್ಸರ್ ಸರಿ ಇದೆ. ಆ್ಯಂಡ್ ನೆಕ್ಸ್ಟು ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕೇಳಿದರೆ, ಸೊ ವೆರಿ ಇಂಪಾರ್ಟೆಂಟು, 0 ಡಿಗ್ರಿ ಸೆಲ್ಸಿಯಸ್ಸು, 4 ಡಿಗ್ರಿ ಸೆಲ್ಸಿಯಸ್, 10 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 1 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಡ್ತಾ ಹೋಗ್ತಾರೆ. ಸಾರಿ, ಇದು 0 ಡಿಗ್ರಿ ಸೆಲ್ಸಿಯಸ್ ಇದು.
ಇದು 40 ಡಿಗ್ರಿ ಸೆಲ್ಸಿಯಸ್ಸು, ಇದು 100 ಡಿಗ್ರಿ ಸೆಲ್ಸಿಯಸ್ಸು, ಇದು 10 ಡಿಗ್ರಿ ಸೆಲ್ಸಿಯಸ್ಸು. ಸೊ ಆನ್ಸರ್ ಬಂದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು? 70%, 60%, 72% ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಒಂದು ಇದರಲ್ಲಿ ನೋಡಿದ್ವಿ, ದೇಹದಲ್ಲಿ 60-70% ನೀರಿನ ಪ್ರಮಾಣ ಇರುತ್ತೆ ಅಂತ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ. ಸೊ ಆನ್ಸರ್ ಬಂದು ಆಪ್ಷನ್ ಎ 70%. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ ಯಾವುದು? ಆನೆ, ಒಂಟೆ, ಆಕಳು ಯಾವುದು ಅಲ್ಲ? ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ. ಎಸ್, ಆನ್ಸರ್ ಆಪ್ಷನ್ ಬಿ ಒಂಟೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಇದು ಮಾನವ ಇಂಧನವಾಗಿದೆ. ಫ್ರಕ್ಟೋಸ್, ಗ್ಲೂಕೋಸ್, ಲ್ಯಾಕ್ಟೋಸ್ ಯಾವುದು ಅಲ್ಲ? ಸೊ ಆನ್ಸರ್ ಬಂದು ಆಪ್ಷನ್ ಬಿ ಗ್ಲೂಕೋಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡಿರಬಹುದು ಗ್ಲೂಕೋಸ್ ಅಂತಕ್ಕಂಥದ್ದು ಒಂದು ಮನುಷ್ಯನಿಗೆ ಸುಸ್ತಾಗಿದ್ದಾಗ ಅಥವಾ ಯಾವುದೇ ಒಂದು ಟೈಮ್ಗಳಲ್ಲಿ, ಸೊ ಆಡುವಂಥ ಟೈಮ್ ಆಗಿರ್ಬೋದು, ಸುಸ್ತಾಗಿರ್ತಕ್ಕಂಥ ಟೈಮ್ ಆಗಿರ್ಬೋದು, ಅಥವಾ ಪ್ರಜ್ಞೆ ತಪ್ಪಿರ್ತಕ್ಕಂಥ ಟೈಮ್ ಆಗಿರ್ಬೋದು, ಅವರಿಗೆ ಒಂದು ಗ್ಲೂಕೋಸನ್ನು ಕೊಡ್ತಾರೆ. ಸೊ ಏನಕ್ಕೆ ಅಂದರೆ ಆ ಗ್ಲೂಕೋಸಲ್ಲಿ ಅವ್ರಿಗೆ ಬೇಕಾದಂಥ ಒಂದು ಎನರ್ಜಿ ಫುಡ್ ಆಗಿರ್ಬೋದು ಅಥವಾ ಎನರ್ಜಿ ಕೊಡ್ತಕ್ಕಂಥ ಒಂದು ಕಂಟೆಂಟು ಸೊ ಗ್ಲೂಕೋಸಲ್ಲಿ ಇರೋದ್ರಿಂದ ಅದು ಮಾನವನ ಇಂಧನವಾಗಿದೆ ಅಂತ ನಾವು ಹೇಳ್ತಾ ಹೋಗಬಹುದು. ಆ್ಯಂಡ್ ನೆಕ್ಸ್ಟು ಇದು ನೀರಿನಲ್ಲಿ ಕರಗದ ವಸ್ತು ಅಂತ ಹೇಳಿದರೆ ಕೆಂಪು ರಂಜಕ, ಬಿಳಿ ರಂಜಕ, ಕಪ್ಪು ರಂಜಕ ಎಲ್ಲವೂ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ನೀರಿನಲ್ಲಿ ಕರಗದ ವಸ್ತು ಯಾವುದು? ಕೆಂಪು ರಂಜಕ, ಬಿಳಿ ರಂಜಕ, ಕಪ್ಪು ರಂಜಕ ಎಲ್ಲವೂ. ಸೊ ಇದು ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ನೀರಿನಲ್ಲಿ ಕರಗದೇ ಇರತಕ್ಕಂಥ ವಸ್ತು ಬಂದು ಆಪ್ಷನ್ ಬಿ ಬಿಳಿ ರಂಜಕ. ನಾವು ಕೆಂಪು ರಂಜಕ, ಕಪ್ಪು ರಂಜಕ ಬರೋದಿಲ್ಲ, ಬಿಳಿ ರಂಜಕ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಯನ್ನು ಹೊಂದಿದ ಘಟಕ ಯಾವುದು ಅಂತ ಕೇಳಿದರೆ ಜೀವಸತ್ವ, ಕೊಬ್ಬು, ಕಾರ್ಬೋಹೈಡ್ರೇಟ್ಸ್, ಸಸಾರಜನಕ. ಸೊ ಕೊಬ್ಬು ಯಾಕಂತ ಹೇಳಿದರೆ ನಾವು ಆಲ್ರೆಡಿ ಲಾಸ್ಟ್ ಒಂದು ಇದರಲ್ಲಿ ನೋಡಿದ್ವಿ ಅಲ್ವಾ. ಸೊ ಕಾರ್ಬೋಹೈಡ್ರೇಟ್ಸಲ್ಲಿ 1.7 ಇರುತ್ತೆ. ಅದಕ್ಕಿಂತ ಹೆಚ್ಚು ಒಂದು ಕ್ಯಾಲರಿನ ಹೊಂದಿರತಕ್ಕಂಥದ್ದು ಕೊಬ್ಬು ಅಂತ ಹೇಳಿದ್ವಿ, 3 ಬಂತು. ಸೊ ಈ ಒಂದು ಕೊಬ್ಬಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕ್ಯಾಲರಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಯಾವುದು ಅಂತ ಕೇಳಿದರೆ ಕ್ಲೋರಿನೇಷನ್, ಫ್ಲೋರಿನೇಷನ್, ಆಕ್ವರೇಷನ್, ಫಿಲ್ಟ್ರೇಷನ್. ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಕ್ಲೋರಿನೇಷನ್, ಫ್ಲೋರಿನೇಷನ್, ಆಕ್ವರೇಷನ್, ಫಿಲ್ಟ್ರೇಷನ್. ಸೊ ಆನ್ಸರ್ ಬಂದು ಆಪ್ಷನ್ ಎ. ಎಸ್, ಆಪ್ಷನ್ ಎ ಕ್ಲೋರಿನೇಷನ್. ಆ್ಯಂಡ್ ನೆಕ್ಸ್ಟು, ಗೋಧಿ ಇದು ಪೌಷ್ಟಿಕ ಪೋಷಕ, ಸೂಕ್ಷ್ಮ ಪೋಷಕ, ಸ್ಥೂಲ ಪೋಷಕ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಗೋಧಿ ಅಂತಕ್ಕಂಥ ಒಂದು ಪೌಷ್ಟಿಕ ಆಹಾರವನ್ನು ಹೊಂದಿರತಕ್ಕಂಥದ್ದು ಪೌಷ್ಟಿಕ ಪೋಷಕ, ಆಪ್ಷನ್ ಎ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟು ಅಂತ ಕೇಳಿದರೆ, ಸೊ ಲಾಸ್ಟ್ ಒಂದು ಕೇಳಿದರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳಿದರು. ಇಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಸೊ ನಾವು ನೋಡಿದ್ವಿ ಲಾಸ್ಟು C6H12O6 ಅಂತ ಗ್ಲೂಕೋಸಲ್ಲಿ ನೋಡಿದ್ವಿ, C6H12O6. ಸೊ ಇದು ಕಾರ್ಬೋಹೈಡ್ರೇಟ್ಸ್ನ ಒಂದು ಗ್ಲೂಕೋಸ್ನ ಒಂದು ಫಾರ್ಮುಲಾ ಆಯಿತು. ಸೊ ಇಲ್ಲಿ ನೋಡಿ ಕಾರ್ಬನ್ ಅಂತಕ್ಕಂಥದ್ದು ಎಷ್ಟಿದೆ, 6 ಇದೆ, ಹೈಡ್ರೋಜನ್ 12 ಇದೆ, ಆ್ಯಂಡ್ O6 ಇದೆ. ಸೊ ಹಾಗಾದರೆ ಕಾರ್ಬನ್ 1 ಆದರೆ ಹೈಡ್ರೋಜನ್ ಎಷ್ಟಾಗುತ್ತೆ, 2 ಆಗುತ್ತೆ. ಸೊ 1:2 ನೋಡಿದು 1:2:1 ಅಂತ ತೊಗೊಳ್ಬೋದಲ್ವಾ. ಸೊ 6 1 ತೊಗೊಳ್ಬೋದು, 6 12. ಸೊ ಅಲ್ಲಿಗೆ ಕಾರ್ಬನ್ 1 ಆಯಿತು, ಹೈಡ್ರೋಜನ್ 2 ಆಯಿತು, ಆ್ಯಂಡ್ ಆಕ್ಸಿಜನ್ 1 ಆಯಿತು. ಸೊ ಅಲ್ಲಿಗೆ 1:2:1 ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿದೆ ಅಂತ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ ಆ್ಯಂಡ್ ಎಲ್ಲವೂ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಎಸ್, ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ ಯಾವುದು ಅಂತ ಕೇಳಿದರೆ ಲಿಪಿಡ್, ಪ್ರೋಟೀನ್, ವಿಟಮಿನ್ ಎಲ್ಲವೂ. ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ
ದೇಹವರ್ಧಕ ಘಟಕನೇ ಬೇರೆ, ದೇಹವರ್ಧಕ ಬೇರೆ, ದೇಹಕ್ಕೆ ಕೊಡ್ತಕ್ಕಂಥ ಬಾಡಿ ಬಿಲ್ಡರ್ಸೇ ಬೇರೆ, ನಿಯಂತ್ರಕಗಳೇ ಬೇರೆ ಬರ್ತಾ ಹೋಗುತ್ತೆ. ಸೊ ದೇಹವರ್ಧಕ ಅಂದರೆ ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ನೆಕ್ಸ್ಟು ಆನ್ಸರ್ಸ್ ಕಳಿಸಿ ರಶ್ಮಿ. 49ಕ್ಕೆ ಅಂತ ಹೇಳ್ತಾ ಇದ್ದಾರೆ, ಕೊಬ್ಬಿನ ರೂಪದಲ್ಲಿರ್ತಕ್ಕಂಥದ್ದು ಲಿಪಿಡ್ಸ್ಗಳು, ಹೌದಲ್ವಾ. ಸೊ ಎಣ್ಣೆ, ಜಿಡ್ಡು ಅಥವಾ ಕೊಬ್ಬಿನ ಒಂದು ಅಂಶವನ್ನು ಲಿಪಿಡ್ ಅಂತ ಹೇಳ್ತಾ ಹೋಗ್ಬಹುದು. ಆ್ಯಂಡ್ ನೆಕ್ಸ್ಟು ದೇಹ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿದರೆ ವಿಟಮಿನ್, ಲಿಪಿಡ್, ಪ್ರೋಟೀನ್ ಎಲ್ಲವೂ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ, ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ತಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಇಲ್ಲಿ ಹೇಳಿದ್ರೆ ದೇಹವರ್ಧಕಗಳಿಗೆ ಎಲ್ಲವೂ ಅಂತ ಹೇಳಿದ್ರಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಬಂದು ದೇಹವರ್ಧಕ, ಪ್ರೋಟೀನ್ ಬಂದು ಬಾಡಿ ಬಿಲ್ಡರ್ಸು, ಆ್ಯಂಡ್ ದೇಹ ನಿಯಂತ್ರಕಗಳು ಅಂತ ಹೇಳಿದಾಗ ವಿಟಮಿನ್ ಎ, ಬಿ, ಸಿ, ಡಿ ಅಂತ ಏನಿದೆ, ಸೊ ವಿಟಮಿನ್ಸ್ಗಳು ಬಂದು ದೇಹ ನಿಯಂತ್ರಕಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ಆ್ಯಂಡ್ ನೆಕ್ಸ್ಟು ಭಾರತದ ಹಸಿರು ಕ್ರಾಂತಿಯ ಜನಕ ಅಂತ ಯಾರನ್ನ ಕರೀತಾರೆ? MS ಸ್ವಾಮಿನಾಥನ್, SP ಸ್ವಾಮಿನಾಥನ್ ಆ್ಯಂಡ್ ಯಾರೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇವು ರೀಸೆಂಟಾಗಿ ಈಗ ಲಾಸ್ಟ್ 2023ರಲ್ಲಿ ತೀರ್ಕೊಳ್ತಾರೆ ಇವರು. ಭಾರತದ ಹಸಿರು ಕ್ರಾಂತಿಯ ಜನಕ ಭಾರತದ ಹಸಿರು ಕ್ರಾಂತಿಯ ಜನಕ ಬಂದು ಆನ್ಸರ್ MS ಸ್ವಾಮಿನಾಥನ್, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಸೊ ನೀರಿನ ಒಂದು ಅಣುಸೂತ್ರ ನಮಗೆ ಗೊತ್ತಿದೆ, H2O. ಸೊ ಇಲ್ಲಿ ನೋಡಿ, ಹೈಡ್ರೋಜನ್ ಅಂತಕ್ಕಂಥದ್ದು 2 ಇದೆ, ಆಕ್ಸಿಜನ್ ಅಂತಕ್ಕಂಥದ್ದು 1 ಇದೆ. ಸೊ ಹಾಗಾಗಿ ನಮಗೆ ಆನ್ಸರ್ ಅಂತ ಗೊತ್ತಾಗುತ್ತೆ. ಆನ್ಸರ್ ಬಂದು ಆಪ್ಷನ್ ಎ ಅಥವಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್. ಸೊ ಹೈಡ್ರೋಜನ್ 2, ಆಕ್ಸಿಜನ್ 1. ಆ್ಯಂಡ್ ನೆಕ್ಸ್ಟು, ಸೊ ಬಿ ಅಲ್ಲ, ಹೈಡ್ರೋಜನ್ನ ಆಕ್ಸಿಜನ್ ಕೇಂದ್ರದಲ್ಲಿ ಹೈಡ್ರೋಜನ್ ಪ್ರಮಾಣ 2, ಆಕ್ಸಿಜನ್ ಪ್ರಮಾಣ 1 ಇದೆ. ಸೊ ನೋಡಿದ್ದು ಹಾಗಾಗಿ 2:1. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರು? ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರು? ಲೆವಾಸಿಯೋ, ಹೆನ್ರಿ ಕ್ಯಾವೆಂಡಿಸ್, ಬೆಜಲಿಯಸ್, ಗ್ರಹಾಂ ಬೆಲ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಹೆನ್ರಿ ಕ್ಯಾವೆಂಡಿಸ್ ಅಂತಕ್ಕಂಥವ್ರು. ಓಕೆ. ಆ್ಯಂಡ್ ನೆಕ್ಸ್ಟ್, ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. 2:1, 3:1, 4:1, 5:4. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಲಿಪಿಡ್ಸ್ಗಳಲ್ಲಿ ಅಂತ ಹೇಳಿದಾಗ ಸೇಮ್ ಪ್ಯಾಟರ್ನ್, 2:1. ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು, ನೀರು ಒಂದು ಧಾತು, ಅಶುದ್ಧ ವಸ್ತು, ಸಂಯುಕ್ತ, ಮಿಶ್ರಣ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೀರು ಒಂದು ಧಾತು, ಅಶುದ್ಧ ವಸ್ತು, ಸಂಯುಕ್ತ, ಮಿಶ್ರಣ. ಸೊ ನೀರು ಒಂದು ಸಂಯುಕ್ತ ವಸ್ತು, ಧಾತು ಅಲ್ಲ. ಆಪ್ಷನ್ ಸಿ, ನೀರು ಒಂದು ಸಂಯುಕ್ತ ವಸ್ತು. ಆ್ಯಂಡ್ ನೆಕ್ಸ್ಟು, ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರದ ಪ್ರಮಾಣ ಎಷ್ಟು ಅಂತ ಕೇಳಿದರೆ 70%, 97%, 97.2%, 50%. ಸೊ ಆನ್ಸರ್ ಬಂದು ಆಪ್ಷನ್ ಸಿ. ಆಪ್ಷನ್ ಸಿ, 97.2%. ಅಂದರೆ ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರ ಪ್ರಮಾಣ ಅಂತ ಕೇಳೋದಿಲ್ಲ. ಏನಂತ ಹೇಳಿದರೆ ಭೂಮಿಯ ಭಾಗನ ಕೇಳಿಲ್ಲ, ಇಲ್ಲಿ ಭೂಮಿಯ ಭಾಗ ಕೇಳಿಲ್ಲ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ನೀರು ಹಿಂದೆ, ಸೊ ಅದರಲ್ಲಿ ಸಮುದ್ರ ಮಟ್ಟದ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿರೋದು. ಸೊ ಆನ್ಸರ್ ಬಂದು ಆಪ್ಷನ್ 97.2%. ಸೊ ಭೂಮಿ ನೀರಿನ ಪ್ರಮಾಣ ಅಲ್ಲ ಇಲ್ಲಿ ಕೇಳಿರೋದು. ಸೊ ಭೂಮಿ ಇದೆ, ಓಕೆ ನೋಡಿ, ಇದು ಏನಿದೆ ಅಂದರೆ ಇದು ಭೂಮಿ ಇದೆ ಅಲ್ವಾ. ಸೊ ಈ ಭೂಮಿಲಿ ಇದು 21% ಏನಿದೋ, ಸೊ ಅದನ್ನ ಅವ್ರು ತೊಗೊಂಡಿಲ್ಲ. ಇಲ್ಲಿ ಏನು 97% ಇದಿದೆ, 70% ಇದೆ. ಸೊ ಈ 70%ಅಲ್ಲಿ ಸಮುದ್ರ ಸಾಗರದ ಮಟ್ಟದ ನೀರು ಎಷ್ಟು ಅಂತ ಕೇಳಿರೋದಲ್ಲಿ. ಕುಡಿಯುವ ನೀರು ಇದೆಯಲ್ಲ, ಸೊ ಅದು ಮತ್ತು ಸಮುದ್ರ ಸಾಗರ ಮಟ್ಟದ ನೀರು ಎಷ್ಟು ಅಂತ ಇಲ್ಲಿ ಲೆಕ್ಕ ತೊಗೊಂಡಿರೋದು. ಭೂಮಿ ಲೆಕ್ಕ ತೊಗೊಂಡಿಲ್ಲ, ಓನ್ಲಿ ನೀರಿನ ಲೆಕ್ಕ ಮಾತ್ರ ತೊಗೊಂಡಿರೋದು. ಸೊ ಕ್ಲಿಯರ್ ಅಂತ ಅಂದ್ಕೊಳ್ತೀನಿ. ಭೂಮಿ ಮೇಲೆ ಇರ್ತಕ್ಕಂಥ ನೆಲ ಆಗಿರ್ಬೋದು, ಲ್ಯಾಂಡ್, ಅದನ್ನು ಅವರು ಲೆಕ್ಕ ತೊಗೊಂಡಿಲ್ಲ. ಓನ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ನೀರಿದೆ ಸಾಗರ ಮಟ್ಟ. ಸೊ ಆ ಸಾಗರ ಮಟ್ಟ ಅಥವಾ ಸಮುದ್ರದ ನೀರು ಜಾಸ್ತಿ ಎಷ್ಟು ಪಾಲಿದೆ, ಕುಡಿಯುವ ನೀರು, ನದಿ ನೀರು ಇದೇನಿದೆಯೋ, ಬಾವಿ ನೀರೇನಿದೆಯೋ ಅದು ಮತ್ತು ಸಮುದ್ರದ ನೀರನ್ನು
ಲೆಕ್ಕ ತಗೊಂಡಿರೋದಿಲ್ಲಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಯಾವುದು ಅಂತ ಕೇಳಿದರೆ, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಗ್ಲೂಕೋಸ್, ಮಾಲ್ಟೋಸ್, ಪಿಸ್ಟ್, ಗ್ಲೈಕೋಸನ್. ಸೊ ಆನ್ಸರ್ ಬಂದು ಎಸ್, ಗ್ಲೂಕೋಸ್. ಆಲ್ರೆಡಿ ಬಂದಿದ್ದು ಕ್ವೆಶನ್ ಇದು. ಯಾವುದಕ್ಕೆ ಸ್ವಲ್ಪ ಕನ್ಫ್ಯೂಷನು, ಇದಕ್ಕಲ್ವಾ ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರದ ಪ್ರಮಾಣ ಎಷ್ಟು ಅಂತ, ಅದಕ್ಕೆ ಕನ್ಫ್ಯೂಷನ್ನು. ಸೊ ಇಲ್ಲಿ ಏನು ಗೊತ್ತಾ, ಎಸ್, ಭೂಮಿ ಮೇಲೆ ನಿಮಗೆ ಗೊತ್ತಿದೆ 21% ಭೂಮಿ, ಎಷ್ಟಿನ 79% ನೀರು ಅಂತ ಹೇಳಿದಿರಲ್ವಾ. ಸೊ ಆ ಒಂದು 79% ಏನಿದೋ, ಈ 79%ಅಲ್ಲಿ 97.2% ಸಮುದ್ರದ ನೀರಿದೆ. ಇನ್ನು ಉಳಿದಿರ್ತಕ್ಕಂಥ ಏನು 2.8% ಇದೆ, ಇದು ಸಿಹಿ ನೀರಿನ ಇದು ಅಂತ ಹೇಳ್ತಕ್ಕಂಥದ್ದು. ಇದು ಕುಡಿಯಲು ಯೋಗ್ಯವಲ್ಲದ ನೀರು, ಸಮುದ್ರದ ನೀರು. ಇನ್ನು 2.8% ಏನಿದೆ, ಸೊ ಇದು ಕುಡಿಯೋಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನದಿ, ಬಾವಿ, ಕೆರೆ, ಕಟ್ಟೆಗಳಲ್ಲಿ ಬಂದಿರತಕ್ಕಂಥ ನೀರು. ಓಕೆನಾ, ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಅಂತ ಕೇಳಿದ್ರೆ, ಸೊ ಆಲ್ಮೋಸ್ಟ್ ಲಾಸ್ಟಲ್ಲೇ ಬಂದಿತ್ತು ಗ್ಲೂಕೋಸ್ ಅಂತ ನಾನು ಹೇಳಿದ್ವಲ್ವ, ದೇಹವರ್ಧಕ. ಸೊ ಇದು ಆನ್ಸರ್ ಬಂದು ಗ್ಲೂಕೋಸ್. ನೆಕ್ಸ್ಟು, ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ ಎಷ್ಟು? 3, 2ರಿಂದ 4, 10ಕ್ಕಿಂತ ಜಾಸ್ತಿ 2 ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, 2ರಿಂದ 4. ಆ್ಯಂಡ್ ನೆಕ್ಸ್ಟು, ಈ ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತವೆ. ಸೌಂಡ್ ಬರ್ತಿಲ್ವಾ ಅಥವಾ ಸೌಂಡ್ ಸ್ವಲ್ಪ ಕೇಳಿಸ್ತಿದ್ಯಾ? ಓಕೆ. ಈ ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸವನ್ನು ಮಾಡುತ್ತವೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ನಾರು ಪದಾರ್ಥಗಳು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ. 59ಕ್ಕೆ ಆಪ್ಷನ್ ಸಿ. ಸೊ ನಾವು ನೋಡಿದ್ವಿ, ಕೊಬ್ಬುಗಳು ಅಂತಕ್ಕಂಥದ್ದು ಮನುಷ್ಯನಿಗೆ ಹೆಚ್ಚು ಬಿಸಿಯನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಬಿಸಿಯನ್ನು ಉತ್ಪತ್ತಿ ಮಾಡಿ ಬೆಚ್ಚಗಿಡಲು ಸಹಾಯವನ್ನು ಮಾಡುತ್ತೆ ಅಂತ ನಾನು ಹೇಳಿದ್ದೆ ಕೊಬ್ಬುಗಳು. ಸೊ ಹಾಗಾಗಿ ಆನ್ಸರ್ ಬಂದೇನು? ಸೊ ನೀರಿನ ತಾತ್ಕಾಲಿಕ ಗಡುಸ್ತನಕ್ಕೆ ಕಾರಣವಾದ ಅಣು ಯಾವುದು ಅಂತ ಕೇಳಿದರೆ, ಸೊ ಅದಕ್ಕೂ ಮೊದಲು ಈ ಒಂದು EVSಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಪಾರ್ಟ್ 1 ಯಾರೆಲ್ಲ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇದು 2ನೇ ಪಾರ್ಟ್, ಅಂದರೆ ಇಟ್ ಮೀನ್ಸ್ 59 ಕ್ವೆಶನ್ ಆ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇನ್ನು ಕಂಟಿನ್ಯೂಸ್ ಆಗಿ 60ರಿಂದ ನಾನು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡ್ಕೊಂಡು ಬಂದರೆ ಈ ಮುಂದಿನ ಕಂಟೆಂಟ್ ಏನಿರುತ್ತೆ ಸೊ ಅದು ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದರೆ ಬೇಸಿಕ್ ಅದರಲ್ಲೇ ಇರ್ತಕ್ಕಂಥದ್ದು. ಸೊ ಬೇಸಿಕ್ ಮೇಯ್ನು. ಸೊ ಹಾಗಾಗಿ ಈ ಒಂದು ಬೇಸಿಕ್ ಏನಿದೆ ಪಾರ್ಟ್ 1ನಲ್ಲಿ ನೀವು ನೀಟಾಗಿ ಅದನ್ನ ನೋಡಿಕೊಂಡು ಕಲ್ತ್ಕೊಂಡ್ರೆ 2ನೇ ಪಾರ್ಟ್ ಏನಿದೆ ಸೊ ಅದು ನಿಮಗೆ ಆಟೋಮೆಟಿಕ್ಕಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಕ್ವಶನ್ ಹೀಗಿದೆ, 60ನೇ ಕ್ವಶನ್ನು. ನೀರಿನ ತಾತ್ಕಾಲಿಕ ಗಡುಸುತನಕ್ಕೆ ಕಾರಣವಾದ ಅಣು ಯಾವುದು ಅಂತ ಕೇಳಿದರೆ, ನೀರಿನ ತಾತ್ಕಾಲಿಕ ಗಡುಸುತನಕ್ಕೆ ಕಾರಣವಾದಂತಹ ಅಣು ಯಾವುದು ಅಂತ ಕೇಳ್ತಾ ಇರ್ತಾರೆ. ಸೊ ಆಪ್ಷನ್ನು CaCl2, CaSO4, CaHCO3 ಟ್ವೈಸ್, MgSO4 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ CaCl2 ಅಂತಕ್ಕಂಥದ್ದು ಏನಿದೆ ಇದನ್ನು ನಾವೇನಂತ ಕರಿಬಹುದು? ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕರಿತೀವಿ. ಆ್ಯಂಡ್ CaSO4 ಏನಿದೆ ಸೊ ಅದನ್ನು ನಾವು ಕ್ಯಾಲ್ಸಿಯಂ ಸಲ್ಫೈಟ್ ಅಂತ ಹೇಳ್ತೀವಿ. ಆ್ಯಂಡ್ CaHCO3 ಟ್ವೈಸ್ ಏನಿದೆ ಸೊ ಇದನ್ನು ಬಂದು ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಅಂತ ಕರಿತೀವಿ. ಆ್ಯಂಡ್ MgSO4 ಏನಿದೆ ಸೊ ಇದನ್ನು ನಾವು ಮೆಗ್ನೀಷಿಯಂ ಸಲ್ಫೈಟ್ ಅಂತ ಕರಿತೀವಿ. ಸೊ ಇದು ಕ್ಯಾಲ್ಸಿಯಂ ಸಲ್ಫೈಟ್, ಇದು ಮೆಗ್ನೀಷಿಯಂ ಸಲ್ಫೈಟು, ಇದು ಕ್ಯಾಲ್ಸಿಯಂ ಕ್ಲೋರೈಡು, ಇದು ಮತ್ತು ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಕೇಳೋದೇನು? ನೀರಿನ ತಾತ್ಕಾಲಿಕ ಗಡುಸುತನಕ್ಕೆ ಕಾರಣವಾದಂತಹ ಅಣು ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಏನಿದೆ ಸೊ ಇದು CaHCO3 ಟ್ವೈಸ್ ಅಂತಕ್ಕಂಥದ್ದು. ಸೊ ಇದು ತಾತ್ಕಾಲಿಕ ಗಡುಸುತನಕ್ಕೆ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ, ಗಡುಸುತನಕ್ಕೆ ಕಾರಣವಾಗಿರುವ ನೀರಿನಲ್ಲಿ ಇರುವ ಲವಣಗಳು ಯಾವ್ಯಾವುದು ಅಂತ ಕೇಳಿದರೆ CaCl2. ಸೊ ನಾನು ಹೇಳಿದಾಗೆ ಇಲ್ಲಿ ನೀರಿನ ತಾತ್ಕಾಲಿಕ ಗಡುಸುತನಕ್ಕೆ ಕಾರಣ ಆಗ್ತಕ್ಕಂಥದ್ದು CaHCO3 ಟ್ವೈಸ್. ಸೊ ತಾತ್ಕಾಲಿಕ
ಬಟ್ ಇಲ್ಲಿ ಗಡುಸುತನಕ್ಕೆ ಕಾರಣವಾಗಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಲವಣಗಳು ಅಂತ ಹೇಳಿದಾಗ CaCl2 CaSO4 CaHCO3 ಟ್ವೈಸು MgSO4 ಆಗಿರ್ಬೋದು. ಸೊ ಇವೆಲ್ಲ ನೀರಿನ ಗಡುಸುತನಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಲವಣಗಳೇ. ಸೊ ಇದ್ರ ಜೊತೆಗೆ ಇನ್ನೂ ಬರ್ತಾ ಹೋಗ್ತವೆ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿರ್ಬೋದು, ಮೆಗ್ನೀಷಿಯಂ ಬೈಕಾರ್ಬೊನೇಟು, ಮೆಗ್ನೀಷಿಯಂ ಸಲ್ಫೇಟು, ಮೆಗ್ನೀಷಿಯಂ ಕ್ಲೋರೈಡು. ಸೊ ಇಷ್ಟು ಬಂದು ಗಡುಸುತನಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಲವಣಗಳು ನೋಡಿ, ಕ್ಯಾಲ್ಸಿಯಂ ಬೈಕಾರ್ಬೊನೇಟು, ಕ್ಯಾಲ್ಸಿಯಂ ಸಲ್ಫೇಟು, ಕ್ಯಾಲ್ಸಿಯಂ ಕ್ಲೋರೈಡು. ಓಕೆನಾ. ಸೊ ಇದರ ಜೊತೆಗೆ ಮೆಗ್ನೀಷಿಯಂ ಬೈಕಾರ್ಬೊನೇಟ್, ಇಟ್ ಮೀನ್ಸ್ Mg ಅಂತ ಬರುತ್ತೆ, Ca ಬದಲು Mg ಬರುತ್ತೆ ಅಷ್ಟೇ. ಸೊ Mg ಮೆಗ್ನೀಷಿಯಂ ಬೈಕಾರ್ಬೊನೇಟು, ಮೆಗ್ನೀಷಿಯಂ ಸಲ್ಫೇಟು ಆ್ಯಂಡ್ ಮೆಗ್ನೀಷಿಯಂ ಕ್ಲೋರೈಡ್, ಇಷ್ಟು 6 ಏನು ಬರುತ್ತೋ ಸೊ ಅವಷ್ಟು ಗಡುಸುತನಕ್ಕೆ ಕಾರಣ ಆಗಿರ್ತಕ್ಕಂಥ ಪ್ರಮುಖ ಲವಣಗಳು ನೀರಿನಲ್ಲಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಎಲ್ಲವೂ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸೊ ನೋಡಿ ನೆಕ್ಸ್ಟ್ ಕ್ವಶನು, ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ. ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು? ಸೊ ಆನ್ಸರ್ ಬಂದು ಆಪ್ಷನ್ ಡಿ ಇದೆ, 100 ಡಿಗ್ರಿ ಸೆಲ್ಸಿಯಸ್. ಅದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ ಕಾರಣ ಏನು ಅಂತ ಕೇಳಿದರೆ. ಸೊ ಮಂಜುಗಡ್ಡೆಯಲ್ಲಿ ನೀರಿನಲ್ಲಿ ಮಂಜುಗಡ್ಡೆ ಯಾವ ಒಂದು ಕಾರಣಕ್ಕೆ ತೇಲುತ್ತೆ ಅಂತ ಕೇಳ್ಬೋದು. ಮಂಜುಗಡ್ಡೆಯು ಸಾಂದ್ರತೆ ನೀರಿಗಿಂತ ಹೆಚ್ಚು, ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ, ಎ ಮತ್ತು ಬಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಏನಂತ ಹೇಳಿದರೆ ಇಲ್ಲಿ ಮಂಜುಗಡ್ಡೆ ಬದಲು ನಿಮ್ಗೆ ಯಾವುದೇ ಒಂದು ಆಪ್ಷನ್ನ ಕೊಟ್ಟಿದ್ರು ಸಹ ಅಲ್ಲಿ ಬೇರೆ ಯಾವುದೋ ಒಂದು ಥಿಂಗ್ಸ್ನ ಕೊಟ್ಟಿದ್ರೆ ಏನಂತ ಹೇಳಿದರೆ ನೀರಿನಲ್ಲಿ ಒಂದು ವಸ್ತು ಮುಳುಗುತ್ತದೆ ಅಂತ ಹೇಳಿದರೆ ನೀರಿನ ಸಾಂದ್ರತೆ ಕಡಿಮೆ, ನೀರಿನಲ್ಲಿ ಒಂದು ವಸ್ತು ತೇಲುತ್ತೆ ಅಂತ ಹೇಳಿದಾಗ ಅದರ ನೀರಿನ ಸಾಂದ್ರತೆ ಜಾಸ್ತಿ. ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ ಅಂತ ಹೇಳಿದರೆ ಸೊ ಮಂಜುಗಡ್ಡೆಯ ಒಂದು ಸಾಂದ್ರತೆ ನೀರಿಗಿಂತ ಕಡಿಮೆ ಇರ್ತಕ್ಕಂಥ ಆಗಿರೋದ್ರಿಂದ ಅದು ತೇಲುತ್ತೆ. ಸೊ ಮಂಜುಗಡ್ಡೆ ನೀರಿನಲ್ಲಿ ಏನಕ್ಕೆ ತೇಲುತ್ತೆ ಅಂದರೆ ಅದರ ಸಾಂದ್ರತೆ ಕಡಿಮೆ. ಅದೇ ರೀತಿ ಕಲ್ಲು ನೀರಿನಲ್ಲಿ ಮುಳುಗುತ್ತೆ ಯಾಕೆ ಅಂತ ಹೇಳಿದ್ರೆ ಕಲ್ಲಿನ ಒಂದು ಸಾಂದ್ರತೆ ನೀರಿಗಿಂತ ಹೆಚ್ಚು. ಇಷ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ತೇಲೋದು ಕಡಿಮೆ ಸಾಂದ್ರತೆ, ಮುಳುಗೋದು ಹೆಚ್ಚಿನ ಸಾಂದ್ರತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ದೇಹದ ಬೆಳವಣಿಗೆಗೆ ಕಾರಣವಾದ ಪೋಷಕಾಂಶ ಯಾವುದು ಅಂತ ಕೇಳಿದರೆ. ಸೊ ನೋಡಿ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಏನಿದೆ, ಸೊ ಇದು ಬಂದು ನಾವು ಆಲ್ರೆಡಿ ಇದು ಫಸ್ಟು ಪಾರ್ಟ್ 1 ಮಾಡಿದ್ವಿ. ಸೊ ದೇಹದ ನಿಯಂತ್ರಕಗಳಾಗಿರ್ಬೋದು, ದೇಹದ ಬೆಳವಣಿಗೆ ಸಹಕಾರಿಯಾಗ್ತಕ್ಕಂಥದ್ದಾಗಿರ್ಬೋದು, ಮತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರ ಅಥವಾ ಪೋಷಕಾಂಶ ಅಂತ ಇಲ್ಲಿ 3 ಪಾತ್ರ ಬರ್ತಾ ಹೋಗ್ತವೆ. ಸೊ ಕಾರ್ಬೋಹೈಡ್ರೇಟ್ಸ್ ಅಂದರೆ ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್, ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇದು. ಆ್ಯಂಡ್ ಪ್ರೋಟೀನ್ ಏನಿದು ದೇಹದ ಬೆಳವಣಿಗೆಗೆ, ಇಟ್ ಮೀನ್ಸ್ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಇಟ್ ಮೀನ್ಸ್ ಬೆಳವಣಿಗೆ ಅಥವಾ ಬೆಳವಣಿಗೆಗೆ ಯೂಸ್ ಆಗ್ತಕ್ಕಂಥ ಒಂದು ಪೋಷಕಾಂಶ ಪ್ರೋಟೀನ್ಸ್. ಸೊ ಆ್ಯಂಡ್ ನೆಕ್ಸ್ಟ್ ಲಿಪಿಡ್ಸ್ ಅಂತ ಹೇಳಿದರೆ ಇದು ಸಹ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಖನಿಜಗಳು ಅಂತ ಹೇಳಿದ್ರೆ ದೇಹದ ನಿಯಂತ್ರಕಗಳು ಅಂತ ಹೇಳ್ತೀವಿ, ವಿಟಮಿನ್ಸ್ ಮತ್ತು ಖನಿಜನ ದೇಹದ ನಿಯಂತ್ರಕಗಳು ಅಂತ ಹೇಳ್ತೀವಿ. ಪ್ರೋಟೀನ್ನ ದೇಹದ ಬೆಳವಣಿಗೆಗೆ ಸಹಕಾರಿ ಅಂತ ಹೇಳ್ತೀವಿ. ಲಿಪಿಡ್ಸ್ ಮತ್ತು ಕಾರ್ಬೋಹೈಡ್ರೇಟು ಬಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ದೇಹಕ್ಕೆ ಬೇಕಂತ ಎನರ್ಜಿಯನ್ನು ಒದಗಿಸಿ ಕೊಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು. ಸೊ ಹಾಗಾಗಿ ಆನ್ಸರ್ ಬಂದು ದೇಹದ ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಪ್ರೋಟೀನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪ್ರೋಟೀನಲ್ಲಿರೋ ಮೂಲ ವಸ್ತುಗಳು ಯಾವುದು ಅಂತ ಕೇಳಿದರೆ CHO, CNO, CHON, CNO. ಸೊ ಇದು ಆಪ್ಷನ್ಸ್ ಇದಿದೆ, ಇದು ಬಿಟ್ಟು ಹಾಕಿ. ಓಕೆ, ಪ್ರೋಟೀನಲ್ಲಿರೋ ಮೂಲ ವಸ್ತುಗಳು ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ CHO ಏನಿದೆ, ಸೊ ಇದು ನಾವು ನೋಡಿದ ಹಾಗೆ ಲಾಸ್ಟು ಹೇಳಿದಾಗೆ ಫಸ್ಟ್ ಯಾರು ನೋಡಿಲ್ಲ ಪಾರ್ಟ್ 1 ನೋಡ್ಕೊಂಡು ಬನ್ನಿ, ನೀಟಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. CHO ಮೀನ್ಸ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಇದು ಒಂದು ಕಾರ್ಬೋಹೈಡ್ರೇಟ್ಸ್ನ ಒಂದು ಮೂಲ. CHO ಕಾರ್ಬೋಹೈಡ್ರೇಟ್, CHO ಅಂತಕ್ಕಂಥದ್ದು. CHON ಏನಿದೆ ಇದು ಒಂದು ಪ್ರೋಟೀನ್ನಲ್ಲಿರ್ತಕ್ಕಂಥ ಮೂಲ ವಸ್ತುಗಳು, CHON ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯಿಂದ ಬರುವುದು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಗಳು ಯಾವ ಜೀರ್ಣಕ್ರಿಯೆಯಿಂದ ಬರುತ್ತೆ ಅಂತ ಕೇಳಿದರೆ. ಸೊ ನೋಡಿ ಇಲ್ಲಿ ಗ್ಲೂಕೋಸ್ ಅಂತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್ಗಳಿಂದ ಬರ್ತಕ್ಕಂಥದ್ದು. ಕೊಬ್ಬಿನ ಆಮ್ಲಗಳು ಅಂತ ಹೇಳಿದಾಗ ಲಿಪಿಡ್ಸ್, ನಿಮ್ಗೆ ಗೊತ್ತಿರ್ಬೋದು. ಲಿಪಿಡ್ಸ್ ಅಂತ ಹೇಳಿದಾಗ ಕೊಬ್ಬು, ಹಾಲು, ಬೆಣ್ಣೆ, ತುಪ್ಪ, ಈ ಥರ ಕೊಬ್ಬಿನ ಅಂಶಗಳು ಬರ್ತಕ್ಕಂಥದ್ದು ಲಿಪಿಡ್ಸ್ಗಳಲ್ಲಿ. ಆ್ಯಂಡ್ ಅಮೈನೋ ಆಮ್ಲಗಳು ಅಂತ ಬರ್ತಕ್ಕಂಥದ್ದು ಪ್ರೋಟೀನಲ್ಲಿ ಬರ್ತಕ್ಕಂಥದ್ದು ಅಮೈನೋ ಆಮ್ಲ, ಗ್ಲೂಕೋಸಲ್ಲಿ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸು, ಕೊಬ್ಬಿನ ಆಮ್ಲಗಳು ಬರ್ತಕ್ಕಂಥದ್ದು
ಲಿಪಿಡ್ಸ್ಗಳು. ಓಕೆನಾ? ಸೊ ಇಷ್ಟು ಕ್ಲಿಯರ್ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದರೆ ಪ್ರೋಟೀನಲ್ಲಿರೋ ಗುಂಪು ಯಾವುದು ಅಂತ ಕೇಳಿದರೆ, ಸೊ ಗುಂಪು ಅಂತಕ್ಕಂಥದ್ದು COOH ಗುಂಪು, NH2 CHOOH ಈ ಥರ ಎಲ್ಲ ಗುಂಪು ಬರ್ತವೆ. ಬಟ್ ಪ್ರೋಟೀನಲ್ಲಿರ್ತಕ್ಕಂಥ ಗುಂಪು ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಅಮೈನೋ ಆಮ್ಲಗಳು. ಸೊ ಇದು ಪ್ರೋಟೀನ್ ಅಂತ ನಾನು ಹೇಳಿದೆ. ಸೊ ಅಮೈನೋ ಆಮ್ಲಗಳಿಗೆ ಒಂದು ಫಾರ್ಮುಲಾ ಅಂತ ಹೇಳಿದಾಗ ನಾವು NH2. ಸೊ ಇದು ಅಮೈನೋ ಆಮ್ಲ. ಸೊ ಹಾಗೆ ಆನ್ಸರ್ ಬಂದು NH2 ಗ್ರೂಪ್. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಹಿರುಳು ಕುರುಡುತನಕ್ಕೆ ಕಾರಣವಾದ ಜೀವಸತ್ವ ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತೇ ಜೀವಸತ್ವ ಎ ಬಂದು ಕುರುಡು, ರಾತ್ರಿ ಕುರುಡು ಅಥವಾ ಇರುಳು ಕುರುಡು ಅಂತ ಹೇಳ್ತೀವಿ. ಜೀವಸತ್ವ ಬಿ ಬಂದು ಬೆರಿ ಬೆರಿ, ಜೀವಸತ್ವ ಸಿ ಬಂದು ಸ್ಕರ್ವಿ, ಆ್ಯಂಡ್ ಜೀವಸತ್ವ ಇನು ಸಹ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಜೀವಸತ್ವ A B C E D K. ಸೊ ಈ ಥರ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಅದರಲ್ಲಿ ಕೊಡ್ತಾ ಹೋಗಿದ್ದೀನಿ. ಸೊ ನೀವು ಅದರಲ್ಲಿ ನೋಡ್ಕೊಂಡು ಒಂದ್ಸರಿ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಅಯೋಡಿನ್ ಕೊರತೆಯಿಂದ ಬರುವ ರೋಗ ಅಂತ ಕೇಳಿದರೆ ಗಳಗಂಡ, ಕಾಲರ, ಮಲೇರಿಯಾ, ರಿಕೆಟ್ಸ್ ಅಂತ ಕೇಳ್ತಾರೆ. ಸೊ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ. ಸೊ ಇದು ಸಹ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕಂಪ್ಲೀಟ್ ಮಾಹಿತಿ ಅದರಲ್ಲಿದೆ, ನೋಡ್ಕೊಂಡು ಬನ್ನಿ. ಆ್ಯಂಡ್ ನೆಕ್ಸ್ಟ್ ರಕ್ತ ಹೆಪ್ಪುಗಟ್ಟುವಿಕೆ ಜೀವಸತ್ವ ಅಂತ ಕೇಳಿದರೆ, ಸೊ ಗೊತ್ತೇ ಜೀವಸತ್ವ A B D K ಅಂತ ಹೇಳಿದ್ದಾರೆ. ಸೊ ಇಲ್ಲಿ A ಬಂದು ರಾತ್ರಿ ಕುರುಡು, ಜೀವಸತ್ವ B ಬಂದು ಬೆರಿ ಬೆರಿ, ಆ್ಯಂಡ್ K ಬಂದು ರಕ್ತ ಹೆಪ್ಪುಗಟ್ಟುವಿಕೆ, ಆ್ಯಂಡ್ ಜೀವಸತ್ವ D ಬಂದು ರಿಕೆಟ್ಸ್. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಶುದ್ಧ ನೀರು ಒಂದು ತಟಸ್ಥ ದ್ರವ, ಆಮ್ಲೀಯ ದ್ರವ, ಪ್ರತ್ಯಾಮ್ಲೀಯ ದ್ರವ, ಕ್ಷಾರೀಯ ದ್ರವ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎಸ್, ತಟಸ್ಥ ದ್ರವ. ಶುದ್ಧ ನೀರು ಒಂದು ತಟಸ್ಥ ದ್ರವ, ಇದು pH ವ್ಯಾಲ್ಯೂ 7 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಓಟಗಾರರು ಮತ್ತು ಕ್ರೀಡಾಳುಗಳು ತಮ್ಮ ತೀವ್ರ ಚಟುವಟಿಕೆಯ ನಂತರ ಸ್ವಲ್ಪ ಗ್ಲೂಕೋಸನ್ನು ಸೇವಿಸ್ತಾರೆ. ಯಾಕೆ ಅಂತ ಕೇಳಿದರೆ, ಸೊ ಚಟುವಟಿಕೆ ವೇಗವನ್ನು ಹೆಚ್ಚಿಸಲ್ಲ ಅಲ್ಲ, ಬಾಯಾರಿಕೆ ತಣಿಸಲ್ಲ ಅಲ್ಲ, ಬಾಯಿ ಸಿಹಿ ಮಾಡ್ಕೊಳ್ಳೋದಕ್ಕೆ ಅಲ್ಲ, ಶಕ್ತಿ ಪುನಶ್ಚೇತನಗೊಳಿಸಲ್ಲ. ಸೊ ನಾವು ಲಾಸ್ಟ್ ಒಂದು ಇದರಲ್ಲಿ ನೋಡಿದ್ವಿ, ಗ್ಲೂಕೋಸ್ ಒಂದು ಪೋಷಕಾಂಶದ ರೂಪದಲ್ಲಿ ಬಾಡಿಗೆ ಎನರ್ಜಿನ ಕೊಡ್ತಕ್ಕಂಥದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಒಣ ಹಣ್ಣುಗಳನ್ನು ನಿರ್ವರ್ಣೀಕರಿಸಲು ಅಥವಾ ಕಲರೈಸೇಷನ್ ಅಂದರೆ ಕಲರ್ನ ಮಾಡ್ತಕ್ಕಂಥದ್ದು, ಡಿಕಲರೈಸೇಷನ್ ಅಂದರೆ ಕಲರ್ನ ತೆಗಿತಕ್ಕಂಥದ್ದು. ಸೊ ಅರ್ಥ ಮಾಡ್ಕೊಳ್ಳಿ, ಕಲರೈಸೇಷನ್ ಅಂದರೆ ಕಲರ್ನ ಮಾಡ್ತಕ್ಕಂಥದ್ದು, ಡಿಕಲರೈಸೇಷನ್ ಅಂದರೆ ಕಲರ್ ಇರ್ತಕ್ಕಂಥ ಕಲರ್ನ ರಿಮೂವ್ ಮಾಡ್ತಕ್ಕಂಥದ್ದು, ತೆಗಿತಕ್ಕಂಥದ್ದು. ಸೊ ಯಾವ ಒಂದು ಕೆಮಿಕಲ್ನ ಯೂಸ್ ಮಾಡಿ ನಾವಿಲ್ಲಿ ಒಣ ಹಣ್ಣುಗಳಲ್ಲಿರ್ತಕ್ಕಂಥ ಬಣ್ಣಗಳನ್ನು ತೆಗಿತೀವಿ ಅಂತ ಕೇಳಿದರೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ CO2, ಸಲ್ಫರ್ ಡೈಆಕ್ಸೈಡ್ SO2, ಕಾರ್ಬನ್ ಮಾನಾಕ್ಸೈಡ್ CO, ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತಕ್ಕಂಥ NH2. ಸೊ ನೋಡಿ ಇಲ್ಲಿ ಒಳಹಣ್ಣುಗಳನ್ನು ನಿರ್ವರ್ಣೀಕರಿಸಲು ಅಥವಾ ಬಣ್ಣವನ್ನು ತೆಗೆಯೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು SO2, ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪೋಷಣ ಮರಸ್ಮಸ್ ಈ ಕೆಳಗಿನ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುತ್ತೆ ಅಂತ ಹೇಳಿದರೆ, ಸೊ ನೋಡಿ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ. ಸೊ ಇದು ಬರೋದಿಲ್ಲ. ಪೋಷಣ ಮರಾಸ್ಮಸ್ ಬರ್ತಕ್ಕಂಥದ್ದು ಪ್ರೋಟೀನ್ ಆ್ಯಂಡ್ ವಿಚ್ ಅಂತ ಕೇಳಿದರೆ, ಸೊ ಪ್ರೋಟೀನ್ ಮತ್ತು ಸೊ ನೋಡಿ ಇಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಅಂತ ಹೇಳಿದಾಗ ಮರಾಸ್ಮಸ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಸೊ ಪೋಷಕಾಂಶಗಳ ಕೊರತೆ ಅಂತ ಹೇಳಿದಾಗ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ನ ಕೊರತೆಯಿಂದ ಬರ್ತಕ್ಕಂಥದ್ದು ಮರಾಸ್ಮಸ್ಸು. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಕ್ವಶನ್ ಬರುತ್ತೆ, ಏನಂತ ಹೇಳಿದ್ರೆ ಓನ್ಲಿ ಪ್ರೋಟೀನಿಂದ ಮಾತ್ರ ಬರ್ತಕ್ಕಂಥ ಅಥವಾ ಪ್ರೋಟೀನ್ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ಕ್ವಾಶಿಯೋರ್ಕರ್ ಅಂತಕ್ಕಂಥದ್ದು ಒಂದು ಕಾಯಿಲೆ ಬರುತ್ತೆ. ಕ್ವಾಶಿಯೋರ್ಕರ್ ಅಂತಕ್ಕಂಥದ್ದು ಓನ್ಲಿ ಪ್ರೋಟೀನಿಂದ ಕೊರತೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಕ್ವಾಶಿಯೋರ್ಕರ್ ಅಂತಕ್ಕಂಥದ್ದು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಎರಡರಿಂದನೂ, ಸೊ ಹಾಗಾಗಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳ ಒಂದು ಕೊರತೆಯಿಂದ, ಪೋಷಕಾಂಶಗಳ ಕೊರತೆಯಿಂದ ಬರ್ತಕ್ಕಂಥದ್ದು ಮರಾಸ್ಮಸ್ಸು. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಇನ್ನು ಇಲ್ಲಿ ಬಂದಾಗ ಪ್ರೋಟೀನ್ ಬರಲ್ಲ, ಅಯೋಡಿನಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ, ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ ಆಗ್ತಾ ಹೋಗುತ್ತೆ. ಆ್ಯಂಡ್ ಲವಣ ಆಲ್ಮೋಸ್ಟ್ ಯಾವುದು ಬರಲ್ಲ. ವಿಟಮಿನ್ಸ್ಗಳು ಅಂತ ಹೇಳಿದಾಗ ವಿಟಮಿನ್ಸ್ ನಮ್ಗೆ ಗೊತ್ತಿದೆ, ABCD ಆಗಿರ್ಬೋದು ಅಥವಾ EK ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಅಂತ ಸಪ್ರೇಟ್ ಒಂದು ಕಾಯಿಲೆಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನಲ್ಲಿ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು ಅಂತ ಕೇಳಿದರೆ, ಸೊ ಆಹಾರ ಕೆಡೋದಕ್ಕೋಸ್ಕರ ಅಂದರೆ ಇಟ್ ಮೀನ್ಸ್ ಆಹಾರ ಯಾವ ಒಂದು ಕಾರಣಕ್ಕಾಗಿ, ಮೇಯ್ನ್ ಕಾರಣಕ್ಕಾಗಿ ಕೆಡುತ್ತೆ ಅಂತ. ಸೊ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಅಲ್ಲೂ ಎಷ್ಟೊಂದು ಕಾರಣಗಳು ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಂತರಿಕ ಅಂಶ ಅಂತ ಹೇಳಿದರೆ ಇಟ್ ಮೀನ್ಸ್ ಆಂತರಿಕ ಅಂದರೆ ಆಹಾರದ ಒಳಗಡೆಯಿಂದ ಇರ್ತಕ್ಕಂಥದ್ದು. ಬಾಹ್ಯ ಅಂತ ಕೊಟ್ಟಿಲ್ಲ. ಬಾಹ್ಯ ಅಂದಾಗ ನಾವು ಇಲ್ಲಿ ಹೊರಗಡೆಯಿಂದ ಏನು ಬರುತ್ತೋ ಸೊ ಅದನ್ನು
ಲೆಕ್ಕಕ್ಕೆ ತಗೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಆಂತರಿಕ ಅಂಶ ಅಂತ ಕೊಟ್ಟರೆ ನಾವು ಆಹಾರದ ಅದರೊಳಗಡೆ ಸೇರಿಕೊಂಡಿರ್ತಕ್ಕಂಥ ಯಾವ ಒಂದು ಕಾರಣದಿಂದ ಆಹಾರ ಕೆಡುತ್ತೆ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಸಂಗ್ರಹಾಗಾರದಲ್ಲಿ ದೋಷಪೂರಿತ ರಚನೆ ಬರೋದಿಲ್ಲ. ಇದು ಸಂಗ್ರಹ ಅಂತ ಹೇಳಿದಾಗ ಇದು ಬಾಹ್ಯ ಅಂತ ಆಗುತ್ತೆ. ಆ್ಯಂಡ್ ಕಿಣ್ವಗಳ ಚಟುವಟಿಕೆಯಿಂದ ಆಹಾರ ಕೆಡ್ತಕ್ಕಂಥದ್ದು, ಆಹಾರದಲ್ಲೇ ಇರ್ತಕ್ಕಂಥ ಕಿಣ್ವಗಳ ಒಂದು ಆಕ್ಟಿವಿಟಿ ಅಥವಾ ಚಟುವಟಿಕೆಯಿಂದ ಈ ಒಂದು ಆಹಾರ ಕೆಡ್ತಾ ಹೋಗುತ್ತೆ. ಸೊ ಇನ್ನು ತೇವಾಂಶ ಅಂತಕ್ಕಂಥದ್ದು ಹೊರಗಡೆ, ಇದು ಬಾಹ್ಯ ಅಂಶ ಅಂತ ಆಗುತ್ತೆ. ಸೊ ಎಕ್ಸ್ಟರ್ನಲ್. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆ, ಕಿಣ್ವಗಳ ಚಟುವಟಿಕೆ. ಸೊ ನಿಮಗೆ ತೇವಾಂಶನೂ ಆಹಾರದ ಕೆಡೋದಕ್ಕೆ ಒಂದು ಮೇಯ್ನ್ ಕಾರಣ. ಬಟ್ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಹೇಳಿದಾಗೆ ಆಂತರಿಕ ಅಂಶ, ಬಾಹ್ಯ ಅಂಶ ಅಂತ ಎರಡು ಬರುತ್ತೆ. ಸೊ ಆಂತರಿಕ ಅಂಶ ಅಂದರೆ ಆಹಾರದ ಒಳಗಡೆ ಇರ್ತಕ್ಕಂಥದ್ದು. ಇಟ್ ಮೀನ್ಸ್ ನಮ್ಮನ್ನ ಒಂದು ಹೋಲಿಕೆನ ಮಾಡ್ಕೊಳ್ತಾ ಹೋದರೆ, ಸೊ ನಮ್ಮಲ್ಲಿ ಆಂತರಿಕ ಅಂತ ಹೇಳಿದಾಗ ನಮ್ಮ ಒಂದು ಆಂತರಿಕ ಇಟ್ ಮೀನ್ಸ್ ಆಂತರಿಕ ಪ್ರೇರಣೆ ಅಂತ ಕೇಳಿರ್ಬೋದು ನೀವು. ಆಂತರಿಕ ಪ್ರೇರಣೆ ಅಂದರೆ ನಮ್ಮಲ್ಲಿ ನಾವು ಒಂದು ಪ್ರೇರಣೆ ಮೋಟಿವೇಶನ್ನ ಮಾಡ್ಕೊಳ್ತಕ್ಕಂಥದ್ದು. ಬಾಹ್ಯ ಪ್ರೇರಣೆಯಿಂದ ಹೊರಗಡೆಯಿಂದ ಬರ್ತಕ್ಕಂಥ ಒಂದು ಪ್ರೇರಣೆ ಅಂತಕ್ಕಂಥದ್ದು ಹೇಳ್ತೀವಿ. ಸೊ ಅದೇ ರೀತಿ ಆಂತರಿಕ ಅಂಶ ಅಂತ ಹೇಳಿದ್ರೆ ಆಹಾರದಲ್ಲೇ ಆಲ್ರೆಡಿ ಇರ್ತಕ್ಕಂಥ ಒಂದು ಅಂಶಗಳಿಂದ ಆಹಾರಕ್ಕಿರ್ತಕ್ಕಂಥದ್ದು. ಓಕೆ, ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮಕ್ಕಳಲ್ಲಿ ವೈದ್ಯರು ಕುಂಠಿತ ಬೆಳವಣಿಗೆ, ಉದರ ಹಾಗೂ ಪಾದಗಳ ಬಾವು, ಮಾಂಸಖಂಡಗಳ ಜೋತು ಬೀಳುವಿಕೆ ಮತ್ತು ಕೂದಲು, ಚರ್ಮ ವಿವರಣವಾಗುವುದನ್ನು ಗುರುತಿಸುತ್ತಾರೆ. ಹಾಗಾದರೆ ಆ ಮಗು ಈ ಕೆಳಗಿನ ಯಾವ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿರುತ್ತದೆ ಅಂತ ಹೇಳಿದರೆ, ಸೊ ನೋಡಿ ಇಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಏನೋ ಒಂದು ಕಾಯಿಲೆ ಇದೆ, ಕಾಯಿಲೆಗೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ, ಅಷ್ಟೇನೇನಿಲ್ಲ ಇಲ್ಲಿ. ಸೊ ಕುಂಠಿತ ಬೆಳವಣಿಗೆ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಆಗಿರುತ್ತೆ. ಉದರ ಮೀನ್ಸ್ ಹೊಟ್ಟೆ ಮತ್ತು ಪಾದಗಳ ಬಾವು, ಊತ ಅಂತ ಹೇಳ್ತೀವಲ್ಲ, ಸೊ ಅದಾಗಿರ್ಬೋದು, ಅಥವಾ ಮಾಂಸಖಂಡಗಳ ಜೋತು ಬೀಳ್ತಕ್ಕಂಥದ್ದಾಗಿರ್ಬೋದು, ಮತ್ತು ಕೂದಲು, ಚರ್ಮ ವಿವರಣವಾಗುವುದು ಅಂತ ಹೇಳ್ತಾರೆ. ಚರ್ಮ ವಿವರಣ ಅಂತ ಹೇಳಿದ್ರೆ ಏನು ಗೊತ್ತಾ, ವಿವರಣ ಮೀನ್ಸ್ ವರ್ಣ ಅಂದರೆ ಬಣ್ಣ, ವಿವರಣ ಅಂದರೆ ಬೇರೆ ಬಣ್ಣ ಚೇಂಜ್ ಆಗ್ತಕ್ಕಂಥದ್ದು. ಸೊ ಈ ಆದಾಗ ಅಲ್ಲಿ ಯಾವ ಒಂದು ಪೋಷಕಾಂಶಗಳ ಕೊರತೆ ಕಂಡುಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಎಂದೇ ಪ್ರೋಟೀನ್ನ ಕೊರತೆಯಿಂದ ಬರ್ತಕ್ಕಂಥದ್ದು. ಸೊ ಕ್ವಾಶರ್ಕರ್ ಅಂತ ಏನು ಹೇಳಿದ್ವಿ, ಸೊ ಪ್ರೋಟೀನ್ನ ಕೊರತೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ದೇಹದ ರಕ್ಷಣೆ ಮಾಡುವ ಆಹಾರದ ಮೂಲ ಘಟಕಗಳು ಯಾವುದು ಅಂತ ಕೇಳಿದರೆ, ಸೊ ದೇಹದ ರಕ್ಷಣೆಯನ್ನು ಮಾಡ್ತಕ್ಕಂಥ ಆಹಾರದ ಮೂಲ ಘಟಕಗಳು ಯಾವ್ಯಾವುದು. ಸೊ ನಾವು ಆಲ್ರೆಡಿ ನಾನು ಹೇಳಿದಾಗೆ ಫಸ್ಟು ನೀವು ಪಾರ್ಟ್ 1 ಏನಿದೆ, ಸೊ ಅದನ್ನು ನೀವು ಖಂಡಿತ ನೋಡಲೇಬೇಕು. ಸೊ ಅಲ್ಲಿ ಸಂಪೂರ್ಣ ಒಂದು ಮಾಹಿತಿಯನ್ನು ವಿವರವಾಗಿ ಕೊಡ್ತಾ ಹೋಗಿದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆನ್ಸರ್ಗಳನ್ನ ನೋಡ್ತಾ ಹೋದಾಗ ನೋಡಿ, ಪ್ರೋಟೀನ್ಗಳು ಅಂತಕ್ಕಂಥದ್ದು ಏನಿದೆ, ಸೊ ಪ್ರೋಟೀನ್ಗಳಂತ ಹೇಳಿದಾಗ ಇದು ಬಾಡಿ ಬಿಲ್ಡಿಂಗ್, ಇಟ್ ಮೀನ್ಸ್ ಬಾಡಿಯನ್ನು ಬೆಳವಣಿಗೆಗೆ ಸಹಕಾರಿಯಾಗ್ತಕ್ಕಂಥದ್ದು, ದೇಹದ ಬೆಳವಣಿಗೆಗೆ ಸಹಕಾರಿಯಾಗ್ತಕ್ಕಂಥದ್ದು ಪ್ರೋಟೀನ್ಸ್ಗಳು. ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬಿನ ಪದಾರ್ಥಗಳು ಅಂತ ಹೇಳ್ತಾ ಹೋದಾಗ ಇದೇನು ಮಾಡುತ್ತೆ, ಬಾಡಿಗೆ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು. ಸೊ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬಿನ ಪದಾರ್ಥಗಳು ಶಕ್ತಿಯನ್ನು ಕೊಡುತ್ತೆ. ಪ್ರೋಟೀನ್ ಬಂದು ನಮಗೆ ದೇಹವನ್ನು ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಆ್ಯಂಡ್ ವಿಟಮಿನ್ ಮತ್ತು ಖನಿಜ ಲವಣಗಳು ಏನಿದೆ, ಸೊ ಇದನ್ನು ದೇಹದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಆಪ್ಷನ್ ಸಿ ಏನಿದೆ, ಸೊ ದೇಹದ ನಿಯಂತ್ರಕಗಳು ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಇದನ್ನು ದೇಹದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ವಿಟಮಿನ್ ಮತ್ತು ಖನಿಜ ಲವಣಗಳು. ಕ್ವಶನ್ ಯಾವ ರೀತಿ ಬೇಕಾದರೂ ಚೇಂಜ್ ಮಾಡ್ತಾ ಕೊಡ್ಬೋದು, ದೇಹದ ರಕ್ಷಣೆ ಕೊಡ್ಬೋದು ಅಥವಾ ದೇಹದ ನಿಯಂತ್ರಕಗಳು ಅಂತ ಸಹ ಕೇಳ್ತಾ ಹೋಗ್ಬೋದು. ಸೊ ಇಷ್ಟು ಆನ್ಸರ್. ವಿಟಮಿನ್ ಮತ್ತು ಖನಿಜ ಲವಣಗಳು ಬಂದು ದೇಹವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಪ್ರೋಟೀನ್ಗಳು ಬಂದು ದೇಹವನ್ನು ಬೆಳವಣಿಗೆಗೆ ಸಹಕಾರಿಯಾಗ್ತಕ್ಕಂಥದ್ದು, ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬಿನ ಪದಾರ್ಥಗಳು ಬಂದು ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ಒದಗಿಸಿಕೊಡ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 78ನೇ ಕ್ವಶನು, ಆಹಾರದ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು ಏಕೆಂದರೆ. ಸೊ ಕ್ವಶನ್ನ ಫಸ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆಹಾರದ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು ಏಕೆಂದರೆ. ಸೊ ಬಾಡಿಗೆ ನೀರನ್ನು ಸೇವಿಸಬೇಕು ಏಕೆಂದರೇ ಬೇರೆ, ಆಹಾರದ ಜೊತೆಯಲ್ಲಿ ನೀರನ್ನು ಸೇವಿಸಬೇಕು. ಸೊ ಊಟ ಮಾಡೋದ್ರ ಜೊತೆಯಲ್ಲಿ ನಾವು ನೀರನ್ನು ಏಕೆ ಸೇವಿಸಬೇಕು, ಸೊ ಅದು ಪಾಯಿಂಟ್ ಇಲ್ಲಿ. ನೀರು ಜೀರ್ಣಕ್ರಿಯೆಗೆ ಸಹಕಾರಿ, ಜೀವದ್ರವ್ಯದ ಪ್ರಮುಖ ಘಟಕ, ದೇಹದಿಂದ ಜೀರ್ಣವಾದ ತ್ಯಾಜ್ಯಗಳನ್ನು ಹೊರಹಾಕುವುದು, ಮೇಲಿನ ಎಲ್ಲವೂ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನಾನು ಹೇಳಿದಾಗೆ ಕ್ವಶನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕೇರ್ಫುಲ್ಲಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಮನುಷ್ಯನು ನೀರನ್ನು ಸೇವಿಸಬೇಕು. ಸೊ ಅದಕ್ಕೆ ನೀವು ಏನು ಕೊಟ್ಟಿದ್ದಾರೋ ಆಪ್ಷನ್ ಎ, ಬಿ, ಸಿ 4 ಆನ್ಸರ್ ಆಗುತ್ತೆ. ಯಾವಾಗ ಮನುಷ್ಯ ನೀರನ್ನು ಸೇವಿಸಬೇಕು ಏಕೆಂದರೆ ಅಂತ ಕೊಟ್ಟಾಗ. ಇಲ್ಲಿ ಕೇಳಿರೋದು ಆಹಾರದ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು ಅಂತ ಕೇಳೋದು. ಆಹಾರವನ್ನು ನಾವು ಏನು ತೊಗೊಳ್ತೀವೋ ಫುಡ್ ಐಟಮ್ಸು ಅದರ ಜೊತೆಗೆ ನೀರನ್ನು ಸಹ ನಾವು ಜೊತೆಲಿ ತೊಗೊಳ್ಬೇಕು. ಏನಕ್ಕೆ ಅಂತ ಹೇಳ್ತೀವಿ, ನೀರು ಜೀರ್ಣಕ್ರಿಯೆಗೆ ಸಹಕಾರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೀವು ಕೇಳ್ಬೋದು ಮೇಲಿನ ಎಲ್ಲವೂ ಆಗುತ್ತಲ್ವ ಮೇಡಮ್, ನೋ. ಏಕೆಂದರೆ ಆಹಾರದ ಜೊತೆಗೆಲ್ಲ ನಾವು ನೀರು ಹೆಂಗೆ ಸೇವಿಸಬೇಕು ಅಂದರೆ ನೀರಿನ ಜೀರ್ಣಕ್ರಿಯೆಗೆ ಸಹಕಾರಿಯಾಗ್ತಕ್ಕಂಥದ್ದು. ಜೀವದ್ರವ್ಯದ ಪ್ರಮುಖ ಘಟಕ ಅದು ಬೇರೆ
ಆನ್ಸರ್ ಆಗುತ್ತೆ. ನೀರಿಗೆ ನಾವು ತೊಗೊಂಡಾಗ ನೀರನ್ನ ಹೋಲಿಕೆ ಮಾಡ್ಕೊಂಡಾಗ ಅಥವಾ ನೀರು ಬಗ್ಗೆ ನಾವು ಗುಣಲಕ್ಷಣಗಳನ್ನ ಹೇಳಿದಾಗ ಅಥವಾ ನೀರು ಏನಕ್ಕೆ ಉಪಯೋಗ ಅಂತ ಕೇಳಿದಾಗ ನಾವು ಜೀವದ್ರವ್ಯದ ಪ್ರಮುಖ ಘಟಕ ಅಂತ ಹೇಳಬಹುದೇ ಹೊರತು ಆಹಾರ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು ಅಂತ ಹೇಳಿದಾಗ ಅದು ಆನ್ಸರ್ ಮ್ಯಾಟರ್ ಆಗೋದಿಲ್ಲ. ಸೊ 100ಗೆ 100% ನಾವು ರಿಸಲ್ಟ್ ಅಂತ ಅಥವಾ 100ಗೆ 100% ನಾವು ನೋಡ್ತೀವಿ ಅಂತ ಹೋದಾಗ ಆನ್ಸರ್ ಬಂದು ನೀರು ಜೀರ್ಣಕ್ರಿಯೆಗೆ ಸಹಕಾರಿ. ಹಾಗಾಗಿ ನಾವು ಊಟ ಮಾಡುವಾಗ ಆಹಾರದ ಜೊತೆಯಲ್ಲಿ ನೀರನ್ನು ಸಹ ನಾವು ಸೇವಿಸ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ 79. ನಮ್ಮ ಅನುವಂಶೀಯ ವಸ್ತು DNA ಯಲ್ಲಿ ಇರುವ ಸಕ್ಕರೆಯ ಘಟಕ ಯಾವುದು ಅಂತ ಕೇಳಿದರೆ ದ್ವಿಶರ್ಕರ, ಫೆಂಟೋಸ್ ಶರ್ಕರ, ಹೆಕ್ಸಸ್ ಶರ್ಕರ, ಏಕಶರ್ಕರ. ಸೊ ನೀವು ಕೇಳೋದು ಪಂಚ ಅಂತ ಕೇಳ್ತೀರಾ, ಫೆಂಟೋಸ್ ಶರ್ಕರ 5. ಸೊ ಫೆಂಟೋಸ್ ಶರ್ಕರ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸಾಸಿವೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಕಲಬೆರಕೆಯಾಗಿರುವುದು ಈ ಕೆಳಗಿನ ಯಾವ ಬಣ್ಣ ಉಂಟಾಗುವುದರಿಂದ ನಿರ್ಧರಿತವಾಗುತ್ತದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಅದೇ ಕಂದು ಬಣ್ಣದ ಉಂಗುರ. ಸೊ ಈ ಒಂದು ಕಂದು ಬಣ್ಣದ ಉಂಗುರ ಕಂಡು ಬಂದಾಗ ಅಲ್ಲಿ ಸಾಸಿವೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಕಲಬೆರಕೆಯಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಹಣ್ಣಿನ ಉತ್ಪನ್ನಗಳ ಗುಣಮಟ್ಟದ ಉತ್ಪಾದನೆ, ಪೊಟ್ಟಣ ಕಟ್ಟುವಿಕೆ, ಅವುಗಳ ಪರಿವೀಕ್ಷಣೆ, ಮೇಲುಸ್ತುವಾರಿ ಮುಂತಾದವುಗಳಿಗೆ ಸಂಬಂಧಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ASI, AGMARK, FPO ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಹಣ್ಣಿನ ಉತ್ಪನ್ನಗಳ ಒಂದು ಗುಣಮಟ್ಟವನ್ನು ಇಟ್ ಮೀನ್ಸ್ ಅದರ ಒಂದು ಗುಣಮಟ್ಟ ಅಂತಕ್ಕಂಥದ್ದು ಏನಿದೆ ಸೊ ಅದರ ಮೇಲುಸ್ತುವಾರಿ ಅಥವಾ ಅದರ ಒಂದು ಈಗ ಫಾರ್ ಎಕ್ಸಾಂಪಲ್ ISI ಆಗ್ಮಾರ್ಕ್ ಆಗಿರ್ಬೋದು, ISI ಆಗಿರ್ಬೋದು, ಆಗ್ಮಾರ್ಕ್ ಆಗಿರ್ಬೋದು, ಇದೆಲ್ಲ ಒಂದು ವಸ್ತುಗಳ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥ ಯಾವ ಸಂಸ್ಥೆಯೋ ಅದೇ ರೀತಿ FPO ಇಟ್ ಮೀನ್ಸ್ FPO ಅಂತಕ್ಕಂಥದ್ದು ಫುಡ್ ಪ್ರೊಸೆಸಿಂಗ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಫುಡ್ ಪ್ರೊಸೆಸಿಂಗ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಸೊ ಇದು ಬಂದು ಹಣ್ಣಿನ ಅಂತಾನೆ ಅಲ್ಲ, ಇತರ ಒಂದು ಆಹಾರ ವಸ್ತುಗಳು ಏನು ಬರುತ್ತೋ ಸೊ ಅದರ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗ್ತಾ ಹೋಗುತ್ತೆ ಫುಡ್ ಪ್ರೊಸೆಸಿಂಗ್ ಆರ್ಗನೈಜೇಷನ್ ಅಂತಕ್ಕಂಥದ್ದು. ಇದರ ಜೊತೆಗೆ ISIನೂ ಸಹ ಬರ್ತಾ ಹೋಗುತ್ತೆ ಆ್ಯಂಡ್ ಆಗ್ಮಾರ್ಕು ಸಹ ಆಗ್ತಾ ಹೋಗುತ್ತೆ. ಬಟ್ ASI, AGMARK ಅಂತಕ್ಕಂಥದ್ದು ಆಹಾರ ಗುಣಮಟ್ಟ ಆಗಿರ್ಬೋದು, ಹಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥ ಅಥವಾ ಅದರ ಒಂದು ಮೇಲುಸ್ತುವಾರಿಯನ್ನು ವಹಿಸ್ಕೊಳ್ತಕ್ಕಂಥ ಸಂಸ್ಥೆ ಆಗಿರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಉಪ್ಪಿನ ರಾಸಾಯನಿಕ ಹೆಸರನ್ನು ಕೇಳಿದರೆ ಲವಣ, ಕ್ಲೋರಿನ್, ಸೋಡಿಯಂ ಕ್ಲೋರೈಡ್, ಇಂಗಾಲ. ಸೊ ನಮ್ಗೆ ಗೊತ್ತಿದೆ ಉಪ್ಪಿನ ರಾಸಾಯನಿಕ ಹೆಸರು ಬಂದು ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು. NaCl ಸೋಡಿಯಂ ಕ್ಲೋರೈಡ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಆಹಾರ ಬೇಗ ಕೆಡದಂತೆ ಇಡಲು ಬಳಸುವಂಥ ಯಂತ್ರ ಯಾವುದು ಅಂತ ಕೇಳಿದರೆ ಸೊ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು. ಏನಕ್ಕಂದರೆ ಇಲ್ಲಿ ನಮಗೆ ಗೊತ್ತೇ ನೋಡಿ ಸಿ ಇಂದ ಗಣಕಯಂತ್ರ ಮತ್ತು ಮುದ್ರಣ ಯಂತ್ರ. ಸೊ ಎರಡು ಬರೋದಿಲ್ಲ, ಯಾಕಂದರೆ ಗಣಕಯಂತ್ರ ನಮ್ಗೆ ಗೊತ್ತು, ಮುದ್ರಣ ಯಂತ್ರ ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಶೈತ್ಯಗಾರ, ಶಿಥಿಲ ಯಂತ್ರ ಅಂತ ಏನು ಕೊಟ್ಟಿದ್ದಾರೋ ಸೊ ಇವೆರಡರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗುತ್ತೆ. ಆಹಾರ ಬೇಗ ಕೆಡದಂತೆ ಇಡ್ತಕ್ಕಂಥ ಒಂದು ಯಂತ್ರ ಅಂತ ಹೇಳಿದ್ರೆ ಶೈತ್ಯಾಗಾರ ಆಪ್ಷನ್ ಏನಿದೆ ಸೊ ಇದನ್ನು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ಆ್ಯಂಡ್ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು ಅಂತ ಕೇಳಿದರೆ ಲವಣೀಕರಣ, ನಿರ್ಲವಣೀಕರಣ, ಜಲೀಕರಣ, ನಿರ್ಜಲೀಕರಣ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ನಮ್ಮ ಬಾಡಿಯಲ್ಲಿ ಯಾವುದೇ ಕಾರಣ ಬರ್ಬೋದು, ಅಲ್ಲಿ ಕಾರಣ ಇಂಥದ್ದೇ ಅಂತ ಇಲ್ಲ, ಯಾವುದೇ ಕಾರಣದಿಂದನಾಗಿರ್ಬೋದು ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಕ್ಕಂಥ ಒಂದು ವಿದ್ಯುನ್ಮಾನವನ್ನು ನಾವು ನಿರ್ಜಲೀಕರಣ ಅಂತ ಹೇಳ್ತೀವಿ. ಸೊ ಇದು ಬಂದು 8ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಪಾಯಿಂಟು. ಸೊ 8ನೇ ಕ್ಲಾಸ್ ಸೈನ್ಸಲ್ಲಿ ಬರುತ್ತೆ ಇದು ನಿರ್ಜಲೀಕರಣ. ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಕಡಿಮೆ ಆಗ್ತಕ್ಕಂಥ ಒಂದು ವಿದ್ಯುನ್ಮಾನವನ್ನು ನಿರ್ಜಲೀಕರಣ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟು ಸ್ಕರ್ವಿ, ರಿಕೆಟ್ಸ್, ಬೇರೆ ಬೇರೆ ಹಿರುಳುಗಣ್ಣು ಇವು ಅನುಕ್ರಮವಾಗಿ ಈ ಜೀವಸತ್ವ ಕೊರತೆಯಿಂದ ಬರುತ್ತವೆ ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿದೆ ಸ್ಕರ್ವಿ ಅಂತಕ್ಕಂಥದ್ದು ಸಿ ಇಂದ ಬರ್ತಕ್ಕಂಥದ್ದು, ರಿಕೆಟ್ಸ್ ಬಂದು ಡಿ ಇಂದ ಬರ್ತಕ್ಕಂಥದ್ದು, ಆ್ಯಂಡ್ ಬೇರೆ ಬೇರೆ ಬಂದು ಬಿ ಇಂದ ಬರ್ತಕ್ಕಂಥದ್ದು, ಆ್ಯಂಡ್ ಹಿರುಳುಗಣ್ಣು ಬಂದು ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥದ್ದು. ಸೊ ಹಾಗಾಗಿ CDBA ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಲರ ರೋಗ ಪೀಡಿತ ವ್ಯಕ್ತಿಗೆ ORS ನೀಡಲಾಗುತ್ತದೆ. ಹಾಗಾದರೆ ORS ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಸೊ ಇಲ್ಲಿ RS ಅಂತ ಹೇಳಿದಾಗ ನೋಡಿ ಸಲ್ಯೂಷನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಸಬ್ಸ್ಟೆನ್ಸಸ್ ಅಂತಕ್ಕಂಥದ್ದು ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಇದನ್ನು ನೋಡ್ತಾ ಹೋದಾಗ ORS ಮೀನ್ಸ್ ಓರಲ್ ರೀಹೈಡ್ರೇಷನ್ ಸಲ್ಯೂಷನ್ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು 87ನೇ ಕ್ವೆಶನ್ನು ಬರ್ಪಿನ ವಿಶಿಷ್ಟೋಷ್ಣ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ನ ನೋಡ್ತಾ ಹೋದಾಗ ಇಲ್ಲಿ ಯಾವುದೇ ಒಂದು ಇದಿಲ್ಲ. ಸೊ ಆನ್ಸರ್ ಬಂದು ಆಪ್ಷನ್ ಎ ಏನಿದೆ 4200 ಜೌಲ್ ಅಂತಕ್ಕಂಥದ್ದು kg/c ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ನೀರಿಗೆ ಈ ಕೆಳಗಿನ ಯಾವುದನ್ನು ಸೇರಿಸಿದಾಗ ಘನೀಕರಣ ಬಿಂದು ಕಡಿಮೆಯಾಗುತ್ತದೆ ಅಂತ ಕೇಳಿದರೆ ಸೊ ಇಟ್ ಮೀನ್ಸ್ ಘನೀಕರಣ ಬಿಂದು ಅಂತಲೇ
ಗಟ್ಟಿಯಾಗ್ತಕ್ಕಂಥದ್ದು. ಬಿಂದು ಕಡಿಮೆ ಆಗುತ್ತದೆ. ಸೊ ನೀರು, ಸಾಮಾನ್ಯ ಉಪ್ಪು, ಹೆಪ್ಸಮ್ ಲವಣ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಸಾಮಾನ್ಯ ಉಪ್ಪು, ಸಾಲ್ಟು, ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನೀರಿಗೆ ಹಾಕಿದಾಗ ಅಲ್ಲಿ ಘನೀಕರಣ ಬಿಂದು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಕೇಳಿರ್ಬೋದು ನೀವು, ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕಾಯಿಸೋದ್ರಿಂದ ಬೇಗ ಅದು ಕಾಯುತ್ತೆ ಅಂತಲೂ ಸಹ ಹೇಳ್ತಾರೆ. ನೀರಿಗೆ ಉಪ್ಪನ್ನು ಸೇರಿಸೋದ್ರಿಂದ ನೀರು ಬೇಗ ಬಿಸಿಯಾಗುತ್ತೆ ಅಂತ. ಸೊ ಅದನ್ನು ನೀವು ಮೈಂಡ್ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನೀರಿನ ಸಾಂದ್ರತೆಯು ಗರಿಷ್ಠವಾಗಿರುವುದು ಎಲ್ಲಿ ಅಂತ ಕೇಳಿದರೆ 0 ಡಿಗ್ರಿ ಸೆಲ್ಸಿಯಸ್ಸು, 10 ಡಿಗ್ರಿ ಸೆಲ್ಸಿಯಸ್ನಲ್ಲಿ, 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮತ್ತು -4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಂತ ಹೇಳಿದರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಏನಿದೆ, 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ನೋಡಿ ಇಲ್ಲಿ ಕೇಳಿದಾರಲ್ಲ, ಲಾಸ್ಟ್ ಒಂದು ಕ್ವಶನ್ ಕೇಳಿದರೆ ಏನಂತ ಹೇಳಿದರೆ ಮಂಜುಗಡ್ಡೆ ನೀರಿನಲ್ಲಿ ತೇಲಲು ಕಾರಣ ಏನಂತ ಕೇಳಿದರು. ಸೊ ಹಾಗಾಗಿ ಇಲ್ಲಿ ಮಂಜುಗಡ್ಡೆ ಅಂತ ಹೇಳಿದಾಗ ಅಲ್ಲಿ -4 ಡಿಗ್ರಿ ಸೆಲ್ಸಿಯಸ್, ಇಟ್ ಮೀನ್ಸ್ ಕಡಿಮೆ ಸೆಲ್ಸಿಯಸ್ ಇರುತ್ತೆ. ನೀರಿನ ಸಾಂದ್ರತೆ ಅಂತ ಹೇಳಿದಾಗ 4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಯಿತು. ಬಟ್ ಆದರೆ ಮಂಜುಗಡ್ಡೆಗಿಂತ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಶುದ್ಧ ನೀರಿನ pH 7 ಹಾಗಾದರೆ ಅದು ಡ್ಯಾಶ್ ದ್ರಾವಕ ಅಂತ ಕೊಟ್ಟಿದ್ದಾರೆ. ಸೊ ಶುದ್ಧ ನೀರಿನ pH ವ್ಯಾಲ್ಯೂ ಬಂದು 7. ಸೊ ಇದು ಬಂದು ತಟಸ್ಥ ಅಂತ ಹೇಳ್ತೀವಿ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಏನಿದೆ, ಸೊ ಇದನ್ನು ನೋಡ್ತಾ ಹೋದಾಗ ಆಮ್ಲೀಯ ಬಂದು 0ಯಿಂದ 7 ಅಂತ ಹೇಳ್ತೀವಿ. 0ಯಿಂದ 7ರವರೆಗೆ ಆಮ್ಲೀಯ. ತಟಸ್ಥ ಅಂತ ಹೇಳಿದಾಗ 7 ಪರ್ಫೆಕ್ಟಾಗಿ. ಆ್ಯಂಡ್ ಪ್ರತ್ಯಾಮ್ಲೀಯ ಅಂತ ಹೇಳಿದಾಗ 7ರಿಂದ 14 ಎಬೋ 7 ಅಂತ ಹೇಳ್ತೀವಿ. ಸೊ ಇದು ಬಂದು ಪ್ರತ್ಯಾಮ್ಲೀಯ, ಆಮ್ಲೀಯ, ತಟಸ್ಥ. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಆನ್ಸರ್ ಕ್ವಶನು, ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ ಎಷ್ಟು ಗ್ರಾಮ್ನಷ್ಟು ಕೊಬ್ಬು ಇರಬೇಕು ಅಂತ ಕೇಳಿದರೆ, ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ ಎಷ್ಟು ಗ್ರಾಮ್ನಷ್ಟು ಕೊಬ್ಬು ಇರಬೇಕು? 100, 50, 75, 25 ಅಂತ ಹೇಳಿದರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ 50. ಆ್ಯಂಡ್ ನೆಕ್ಸ್ಟ್ ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಯಾವುದು? ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಪ್ಯಾರಂಕೈಮ, ಕ್ಸೈಲಮ್, ಫ್ಲೋಯಮ್, ಕೋಲೆಂಕೈಮ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ನೀರಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇದು ಅಂಗಾಂಶಕ್ಕೆ ಸಂಬಂಧಪಟ್ಟು ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲ, ನೀರಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಸೊ ನೋಡಿ, ನೀರನ್ನು ಸಾಗಿಸ್ತಕ್ಕಂಥ ಸಸ್ಯದ ಅಂಗಾಂಶ ಬಂದು ಕ್ಸೈಲಮು, ಆಹಾರವನ್ನು ಸಾಗಿಸ್ತಕ್ಕಂಥದ್ದು ಫ್ಲೋಯಮು. ಸೊ ಓಕೆನಾ, ನೀರನ್ನು ಸಾಗಿಸ್ತಕ್ಕಂಥ ಸಸ್ಯದ ಅಂಗಾಂಶ ಕ್ಸೈಲಮು, ಆಹಾರವನ್ನು ಸಾಗಿಸ್ತಕ್ಕಂಥ ಸಸ್ಯದ ಅಂಗಾಂಶ ಫ್ಲೋಯಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಆಮ್ಲ ಮಳೆಯಲ್ಲಿ ಮಳೆಯ pH ಎಷ್ಟಿರುತ್ತೆ ಅಂತ ಕೇಳಿದರೆ, ನೋಡಿದ್ವಿ ಆಗಲೇ ಆಮ್ಲೀಯ ಅಂತ ಹೇಳಿದರೆ 0ಯಿಂದ 7 ಅಂತ ಹೇಳಿದ್ದೀವಿ. ಸೊ ಇಲ್ಲಿ ಮಳೆಯ pH ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ, ಸೊ 5.6, 5.6ಕ್ಕಿಂತ ಕಡಿಮೆ, ಅಂದಾಜು 7, 6ಕ್ಕಿಂತ ಹೆಚ್ಚು, 7ಕ್ಕಿಂತ ಹೆಚ್ಚು ಅಂತ ಹೇಳಿದರೆ. ಸೊ ಆನ್ಸರು ನಮಗೆ ಆಪ್ಷನ್ ಎ ಏನಿದೆ, 5.6ಕ್ಕಿಂತ ಕಡಿಮೆ ಅಂತಕ್ಕಂಥದ್ದು ಆಮ್ಲ ಮಳೆಯ ಒಂದು pH ವ್ಯಾಲ್ಯೂ. ಆ್ಯಂಡ್ ನೆಕ್ಸ್ಟ್ ಸುಕ್ರೋಸ್ನ ಅಣುಸೂತ್ರವನ್ನು ಕೇಳಿದರೆ ಇಲ್ಲಿ ಎ ಬಂದು C12H22O11, C6H12O6, C6H12O11, C6H22O11 ಅಂತ ಹೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ ಏನಿದೆ, C12H22O11 ಅಂತಕ್ಕಂಥದ್ದು. ಸೊ ಇದು ಸುಕ್ರೋಸ್ನ ಒಂದು ಅಣುಸೂತ್ರ. ಆ್ಯಂಡ್ ನೆಕ್ಸ್ಟು ಶುದ್ಧವಾದ ನೀರಿನ pH ಮೌಲ್ಯ ಅಂತ ಕೇಳಿದರೆ, ಸೊ 7ಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ಅಥವಾ 7 ಅಂತ ಕೊಟ್ಟಿದ್ದಾರೆ. ಸೊ ನಾವು ಆಲ್ರೆಡಿ ನೋಡಿದ್ವಲ್ಲ, ಶುದ್ಧ ನೀರಿನ pH ವ್ಯಾಲ್ಯೂ ಅಂತ ಹೇಳಿದಾಗ ತಟಸ್ಥ 7. ನೆಕ್ಸ್ಟ್ ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವಂಥ ಘಟಕ ಯಾವುದು ಅಂತ ಕೇಳಿದರೆ, ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡ್ತಕ್ಕಂಥ ಘಟಕ ಜೀವಸತ್ವ, ನೀರು, ನಾರು ಪದಾರ್ಥ, ಖನಿಜ ಅಂತ ಹೇಳ್ತಾ ಹೋಗ್ತಾರೆ. ಸೊ ನೋಡಿ, ಆಪ್ಷನ್ ಎ ಇನ್ ಜೀವಸತ್ವ, ವಿಟಮಿನ್ಸ್ ಅಂತ ಹೇಳ್ತೀವಲ್ಲ, ಸೊ ಅದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ವಿಟಮಿನ್ಸ್ ಅಥವಾ ಜೀವಸತ್ವಗಳು ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡ್ತಕ್ಕಂಥ ಒಂದು ಘಟಕ. ನೆಕ್ಸ್ಟು ಮಗುವಿನ ಸರಿಯಾದ ಬೆಳವಣಿಗೆಗೆ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾದ ಆಹಾರದ ಘಟಕ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ, ಗರ್ಭಿಣಿ ಸ್ತ್ರೀಯರಿಗೆ ಬೇಕಾದಂಥ ಒಂದು ಆಹಾರದ ಘಟಕ ಯಾವುದು? ಕಾರ್ಬೋಹೈಡ್ರೇಟ್ಸಾ, ಪ್ರೋಟೀನ್ಸಾ, ಲಿಪಿಡ್ಸಾ ಮತ್ತು ವಿಟಮಿನ್ ಮತ್ತು ಖನಿಜನ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ. ನಾವು ಹೇಳಿದಾಗೆ ಇದು ಆಪ್ಷನ್ ಬಿ, ಪ್ರೋಟೀನ್ ಇರ್ತಕ್ಕಂಥ ಆಹಾರವನ್ನು ಜಾಸ್ತಿ ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಒಬ್ಬ ರೋಗಿಯ ದುರ್ಬಲತೆ, ರಕ್ತ ಸುರಿಯುವ ಒಸಡುಗಳು ಮತ್ತು ಊದಿದ ಕಾಲುಗಳು ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿದ್ದರೆ ಇದು ಈ ಕೆಳಗಿನ ಯಾವ ರೋಗದ ಲಕ್ಷಣ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ರಕ್ತ ಸುರಿಯುವ ಒಸಡುಗಳು, ಸೊ ಇಟ್ ಮೀನ್ಸ್ ಒಸಡು ಅಂತ ಹೇಳಿದ ತಕ್ಷಣ ನಮಗೆ ಅಲ್ಲಿ ಬರ್ತಕ್ಕಂಥದ್ದು ಸ್ಕರ್ವಿ. ಸೊ ಹಲ್ಲಿನಲ್ಲಿ ಅಥವಾ ಒಸಡಿನಲ್ಲಿ ರಕ್ತ ಸೋರ್ತಕ್ಕಂಥದ್ದು ಸ್ಕರ್ವಿ ರೋಗಕ್ಕೆ ಒಂದು ಲಕ್ಷಣ. ಸೊ ಹಾಗಾಗಿ ನಾವು ಇಲ್ಲಿ ಆಪ್ಷನ್ ಎ ಅಂತಕ್ಕಂಥದ್ದು ನಾವು ಮಾರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು,
ಒಂದು ಪಾತ್ರೆಯಲ್ಲಿ ಗಡಸು ನೀರನ್ನು ಕಾಯಿಸಲಾಗಿದೆ. ಪಾತ್ರೆಯ ಒಳಗೋಡೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಟಿಕೊಂಡ ಚಕ್ಕೆ ಉಂಟಾಗುತ್ತೆ. ಇದಕ್ಕೆ ಕಾರಣ ನೀರಿನಲ್ಲಿರ್ತಕ್ಕಂಥ ಯಾವುದು. ಸೊ ನೋಡಿರ್ಬೋದು, ನೀರನ್ನು ನಾವು ಕಾಯಿಸಿದಾಗ ನೀರಲ್ಲಿ ಒಂದು ವೈಟ್ ಕಲರಲ್ಲಿ ಒಂದು ಕಲೆ ಉಳ್ಕೊಳ್ಳುತ್ತೆ. ಸೊ ಇದಕ್ಕೆ ಮೇಯ್ನ್ ಕಾರಣ ಏನು, ನೀರಲ್ಲಿರ್ತಕ್ಕಂಥ ಯಾವ ಒಂದು ರಾಸಾಯನಿಕ ವಸ್ತುವಿಂದ ಆ ಒಂದು ಕಲೆ ಅಥವಾ ಬಿಳಿ ಗೋಡೆ ಅಲ್ಲಿ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಆಪ್ಷನ್ ಡಿ ಏನಿದೆ. ಸೊ ಇದರಿಂದ ಈ ಒಂದು ನೀರಲ್ಲಿ ಒಂದು ಗಡಸುತನ ಜಾಸ್ತಿ ಆಗುತ್ತೆ ಮತ್ತು ಅಲ್ಲಿ ವೈಟ್ ಕಲರ್ ಅಂತಕ್ಕಂಥ ಒಂದು ಇದನ್ನು ಬಿಡ್ತಾ ಹೋಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನು, ಬಯೋರೇಟ್ ಪರೀಕ್ಷೆಯಿಂದ ಆಹಾರದಲ್ಲಿರುವ ಯಾವ ಪೋಷಕಾಂಶಗಳನ್ನ ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಮತ್ತು ಪಿಷ್ಟ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದು ಬಯೋರೇಟ್ ಪರೀಕ್ಷೆ ಬಂದು ಪ್ರೋಟೀನ್. ಸೊ ಇದು ಆಲ್ರೆಡಿ ನಾವು ನೋಡಿದ್ವಿ, ಫಸ್ಟ್ ವೀಡಿಯೋದಲ್ಲಿ ನೋಡಿದ್ವಿ. ಪ್ರೋಟೀನ್ನ ಒಂದು ಇರ್ತಕ್ಕಂಥದ್ದನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ನಾವು ಬಯೋರೇಟ್ ಪರೀಕ್ಷೆಯನ್ನು ಬಳಸ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಕಾಲಾರ, ಟೈಫಾಯ್ಡ್ ಮತ್ತು ಕಾಮಾಲೆ ರೋಗ ಯಾವ ಮಾಲಿನ್ಯದಿಂದ ಉಂಟಾಗುತ್ತೆ ಅಂತ ಕೇಳಿದರೆ ಗಾಳಿ, ನೀರು, ವಿಕಿರಣ ಮತ್ತು ಮಣ್ಣು. ನಮ್ಗೆ ಗೊತ್ತಿದೆ ಕಾಲಾರ, ಟೈಫಾಯ್ಡ್ ಆಗಿರ್ಬೋದು, ಕಾಮಾಲೆ ರೋಗ ಆಗಿರ್ಬೋದು. ಮೇಯ್ನಾಗಿ ಅದು ಬರ್ತಕ್ಕಂಥದ್ದು ಕಾರಣ ಅಂತ ಹೇಳಿದರೆ ನೀರಿನ ಒಂದು ಕಲುಷಿತದಿಂದ. ಆಪ್ಷನ್ ಬಿ, ನೀರಿನ ಕಲುಷಿತ ಆಗಿರ್ಬೋದು, ಸೊಳ್ಳೆ ತುಂಬಿಕೊಳ್ಳೋದಾಗಿರ್ಬೋದು. ಸೊ ಇದರಿಂದ ಬರ್ತಕ್ಕಂಥದ್ದು ಕಾಯಿಲೆ. ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ತಿಳಿಸಿರಿ ಅಂತ ಹೇಳಿದರೆ, ಸೊ ನಾನು ಹೇಳಿದಾಗೆ ಪಾರ್ಟ್ 1 ಏನಿದೆ ಅದು ತುಂಬ ನೀವು ನೋಡ್ಕೊಂಡು ಬಂದರೆ ತುಂಬ ಯೂಸ್ ಆಗುತ್ತೆ ಇದಕ್ಕೆಲ್ಲ. ಸೊ ಅದರಲ್ಲಿ ಡೀಟೇಲಾಗಿ ನಾನು ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗಿದ್ದೀನಿ. ಸೊ ಅದನ್ನು ನೀವು ಎಕ್ಸ್ಪ್ಲನೇಷನ್ ನೋಡಿಕೊಂಡು ಇದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಸೂಕ್ಷ್ಮ ಪೋಷಕಾಂಶ ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ಅತಿ ಕಡಿಮೆಯಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ತಾಮ್ರ, ಕಾರ್ಬನ್, ಹೈಡ್ರೋ, ನೈಟ್ರೋಜನ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಏನಿದೆ, ನೈಟ್ರೋಜನ್ನು, ಇದು ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಓಲಿಗೋಸ್ಯಾಕರೈಡ್ ಗುರುತಿಸಿ ಅಂತ ಕೇಳಿದರೆ ಗ್ಲೂಕೋಸ್, ರೈಬೋಸ್, ಫ್ರಕ್ಟೋಸ್ ಆ್ಯಂಡ್ ಸುಕ್ರೋಸ್. ಆನ್ಸರ್ ಆಪ್ಷನ್ ಡಿ, ಸುಕ್ರೋಸ್. ಆ್ಯಂಡ್ ನೆಕ್ಸ್ಟು 1 ಗ್ರಾಮ್ ಕೊಬ್ಬು ಎಷ್ಟು ಜೌಲ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅಂತ ಕೇಳಿದರೆ, ಸೊ ನೋಡಿ 1 ಗ್ರಾಮ್ ಕೊಬ್ಬು 3.7 kg ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಬಂದು 1.7 kg, ಕಾರ್ಬೋಹೈಡ್ರೇಟ್ಸ್ 1.7, ಕೊಬ್ಬು ಬಂದು 3.7 kg. ನೆಕ್ಸ್ಟ್ ಇವುಗಳಲ್ಲಿ ಪರ್ಯಾಪ್ತ ಕೊಬ್ಬಿನ ಆಹಾರ ಪದಾರ್ಥವನ್ನು ತಿಳಿಸಿರಿ ಅಂತ ಕೇಳಿದರೆ, ಸೊ ಕೊಬ್ಬಿನಲ್ಲಿ ಪರ್ಯಾಪ್ತ, ಅಪರ್ಯಾಪ್ತ ಅಂತ 2 ಥರ ಬರ್ತಾ ಹೋಗುತ್ತೆ. ತುಪ್ಪ, ಕಡಲೆಕಾಯಿ ಎಣ್ಣೆ, ತೆಂಗಿನ ಎಣ್ಣೆ, ಹರಳೆಣ್ಣೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ತುಪ್ಪ, ಪರ್ಯಾಪ್ತ ಕೊಬ್ಬಿನ ಆಹಾರ ಬಂದು ತುಪ್ಪ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಶರೀರದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಕಾರಣವಾದ ಪೋಷಕಾಂಶ ಯಾವುದು ಅಂತ ಕೇಳಿದರೆ ಶರೀರದ ಬೆಳವಣಿಗೆಗೆ. ಸೊ ಇದಾಗಲೇ ಸುಮಾರು ಸರಿ ಬಂದಿರತಕ್ಕಂಥ ಕ್ವಶನ್ ಏನೇ. ಸೊ ಆನ್ಸರು ಪ್ರೋಟೀನ್. ಆಲ್ರೆಡಿ ಹೇಳಿದಾಗೆ ಶರೀರದ ಬೆಳವಣಿಗೆಗೆ ಪ್ರೋಟೀನು, ಶಕ್ತಿ ಒದಗಿಸ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸು. ಸೊ ಕೊಬ್ಬು ಸಹ ಶಕ್ತಿಯನ್ನು ಒದಗಿಸ್ತಕ್ಕಂಥದ್ದು, ಜೀವಸತ್ವ ಬಂದು ದೇಹದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ರೈಬೋಸಮ್ನ ಹಣಸೂತ್ರವನ್ನು ತಿಳಿಸಿ ಅಂತ ಕೇಳಿದರೆ C5H10O5. ಸೊ ಆನ್ಸರ್ ನೇರವಾಗಿ ಹೇಳ್ಬಿಡ್ತೀನಿ, C5H10O5 ಅಂತಕ್ಕಂಥದ್ದು. ಸೊ ಇದು ಒಂದು ಕಾರ್ಬೋಹೈಡ್ರೇಟ್ಸ್ನ ಫಾರ್ಮುಲಾನ ಹೊಂದಿರ್ತಕ್ಕಂಥದ್ದು. ಸೊ CH2O ಅಂತ ಹೇಳ್ತೀವಲ್ಲ, ಸೊ ಆ ಟೈಪಲ್ಲಿ ಬರ್ತಕ್ಕಂಥದ್ದು ಇದು. 1:2:1. ಆಹಾರ ಜಾಲ ಪ್ರಾರಂಭವಾಗುವುದು ಅಂತ ಕೇಳಿದರೆ, ಸೊ ಆಹಾರ ಜಾಲ ಪ್ರಾರಂಭವಾಗುವುದು ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಆಹಾರ ಜಾಲ ಎಲ್ಲಿಂದ ಶುರುವಾಗ್ತದೆ ಅಂತ ಹೇಳಿದರೆ ಉತ್ಪಾದಕರು, ಸ್ಟಾರ್ಟಿಂಗ್ ಬಂದು ಉತ್ಪಾದಕರಿಂದ ಅದು ಶುರುವಾಗ್ತಕ್ಕಂಥದ್ದು. ಎಕಾಲಜಿ ಎನ್ನುವುದು ಪದವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ, ಇಲ್ಲಿ ಎಕಾಲಜಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಹೆಕೆಲ್, ಓಡಮ್, ಟ್ಯಾನ್ಸ್ಲಿ, ರೆಮಿಡಿಯೋ, ಮಿಸ್ಟ್ರಾ ಅಂತ ಹೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಹೆಕೆಲ್ ಅಂತಕ್ಕಂಥವ್ರು ಈ ಒಂದು ಎಕಾಲಜಿ ಅಂತಕ್ಕಂಥ ಪದವನ್ನು ಫಸ್ಟ್ಗೆ ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಗಾಳಿಯಲ್ಲಿರುವ ಅತಿ ಹೆಚ್ಚಿನ ಅನಿಲ ಯಾವುದು ಅಂತ ಕೇಳಿದರೆ, ಗಾಳಿಯಲ್ಲಿರುವ ಅತಿ ಹೆಚ್ಚಿನ ಅನಿಲ ಯಾವುದು? ನೈಟ್ರೋಜನ್, ಆಕ್ಸಿಜನ್ ಆ್ಯಂಡ್ ಓಝೋನ್ ಮತ್ತು ಮೀಥೇನ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ನೈಟ್ರೋಜನ್, ಆಪ್ಷನ್ ಎ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋ ಏನಿದೆ ಸೊ ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು EVS ಅಥವಾ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಲಾಸ್ಟ್ ಎಲ್ಲಿಗೆ ಮುಗಿತೋ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಈ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ ಫ್ರೆಂಡ್ಸ್, ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನ ಒಂದು ಸರೋವರದ ಮಧ್ಯಭಾಗದಲ್ಲಿದೆ ಅಂತ ಕೇಳಿದರೆ, ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನ ಒಂದು ಸರೋವರದ ಮಧ್ಯಭಾಗದಲ್ಲಿದೆ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನ, ಮಧುಪುರ ನ್ಯಾಷನಲ್ ಪಾರ್ಕ್, ರಂಗನತಿಟ್ಟು ಪಕ್ಷಿಧಾಮ, ಕ್ಷೀರ ವನ್ಯಧಾಮ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಮಧುಪುರ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು.
ರಾಷ್ಟ್ರೀಯ ಉದ್ಯಾನ ಒಂದು ಸರೋವರದ ಮಧ್ಯೆ ಇರ್ತಕ್ಕಂಥ, ಇದು ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಬರ್ತಕ್ಕಂಥದ್ದು. ಸೊ ಇದು ಬಂದು ಮಧುಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬಿಟ್ಟು, ಸೊ ಇದು ಸರೋವರದ ನಡುವೆ ಇರ್ತಕ್ಕಂಥ ಒಂದು ಪಾರ್ಕ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾಜಿರಂಗ, ರಂಗನತಿಟ್ಟು, ಕ್ಷೀರ ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ಸೊ ಮಧುಪುರ ಅಂತಕ್ಕಂಥದ್ದು ತುಂಬ ಒಂದು, ನಾವು ನ್ಯಾಷನಲ್ ಪಾರ್ಕ್ ಅಂತ ಅಕೌಂಟ್ ತೊಗೊಳಕ್ಕೆ ಹೋದರೆ ಅಲ್ಲಿ ಈ ಒಂದು ವರ್ಡ್ನ ಮೆನ್ಷನ್ ಮಾಡಿರೋದಿಲ್ಲ ಆಲ್ಮೋಸ್ಟ್ ತುಂಬ ಬುಕ್ಸ್ಗಳಲ್ಲಿ. ಸೊ ಇದೊಂದು ಹೊಸ ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಬಹುದು. ಮಧುಪುರ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಸರೋವರ ಮಧ್ಯ ಇರ್ತಕ್ಕಂಥ ಒಂದು ಪಾರ್ಕ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಯಾವ ದೇಶ 1984ರಿಂದ ನ್ಯೂಕ್ಲಿಯರ್ ಮುಕ್ತ ವಲಯವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಭಾರತ, ಪಾಕಿಸ್ತಾನ, ಅಮೇರಿಕಾ, ನ್ಯೂಜಿಲೆಂಡ್ ಅಂತ ಹೇಳಿದ್ದಾರೆ. ಯಾವ ದೇಶ 1984ರಿಂದ ನ್ಯೂಕ್ಲಿಯರ್ ಮುಕ್ತ ವಲಯ, ನ್ಯೂಕ್ಲಿಯರ್ ಮುಕ್ತ ವಲಯ ಅಂತಕ್ಕಂಥ ಒಂದು ಇದನ್ನು ಪಡ್ಕೊಂಡಿದೆ ಅಂತ ಕೇಳಿದ್ದಾರೆ. ಆನ್ಸರು ಆಪ್ಷನ್ ಡಿ, ನ್ಯೂಜಿಲೆಂಡ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಚಳಿಗಾಲದಲ್ಲಿ ಮಲಗುವ ಕೋಣೆಯಲ್ಲಿ ಇರಿಸಿದ ಉರಿಯುವ ಇದ್ದಲಿನ ಸ್ಟವ್ಗಳು ಆಗಾಗ ಕೋಣೆಯಲ್ಲಿರುವ ವ್ಯಕ್ತಿಗಳನ್ನು ಕೊಲ್ಲುತ್ತವೆ ಹೇಗೆ ಅಂತ ಕೇಳಿದರೆ, ಇಟ್ ಮೀನ್ಸ್ ಚಳಿಗಾಲದಲ್ಲಿ ಹೀಟರ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಹೀಟರ್ ಅಂತ ಹೇಳಿದಾಗ ಅಲ್ಲಿ ಇದ್ದಲಿನ ಸ್ಟವ್ಗಳಂತ ಯೂಸ್ ಮಾಡ್ತಾರೆ ಅಂತ ಹೇಳಿದಾಗ ಆ ಒಂದು ಹೀಟರ್ಗಳು ಕೋಣೆಯಲ್ಲಿರುವ ವ್ಯಕ್ತಿಗಳನ್ನು ಕೊಲ್ಲುತ್ತವೆ ಅಂತ ಹೇಳಿದರೆ, ಇಟ್ ಮೀನ್ಸ್ ಅಲ್ಲಿ ಯಾವ ಒಂದು ಆಕ್ಸೈಡ್ ಬಿಡುಗಡೆ ಆಗುತ್ತೆ, ಇಟ್ ಮೀನ್ಸ್ ಕೆಟ್ಟ ಒಂದು ಋಣಾತ್ಮಕ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಇಂಗಾಲದ ಮಾನಾಕ್ಸೈಡಾ ಅಥವಾ ಇಂಗಾಲ ಡೈಆಕ್ಸೈಡಾ, ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಯಾವುದೋ ಒಂದು ಆಕ್ಸೈಡು ಈ ಇದ್ದಲಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಗ್ಯಾಸ್ ಅಥವಾ ಆಕ್ಸೈಡ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ, ಇಂಗಾಲದ ಮಾನಾಕ್ಸೈಡ್. ಆಪ್ಷನ್ ಎ, ಇಂಗಾಲದ ಮಾನಾಕ್ಸೈಡಲ್ಲಿ ಬಿಡುಗಡೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು, ಭಾರತೀಯ ಮರಗಳಲ್ಲಿ ವೈದ್ಯಕೀಯವಾಗಿ ಅತ್ಯಂತ ಉಪಯುಕ್ತವಾದದ್ದು ಯಾವುದು? ಸೊ ಇಲ್ಲಿ ಫಸ್ಟ್ ನಾವು ಅಬ್ಸರ್ವ್ ಮಾಡೋಕ್ಕಾದೇನು, ವೈದ್ಯಕೀಯ. ಸೊ ನೀಲಗಿರಿ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಆಲದ ಮರ ಆಗಿರ್ಬೋದು, ಇಲ್ಲಿ ಕೇಳಿರ್ತಕ್ಕಂಥ ಪಾಯಿಂಟ್ ನಾವು ನೋಡಬೇಕಾಗುತ್ತೆ. ವೈದ್ಯಕೀಯವಾಗಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದು? ಆಪ್ಷನ್ ಸಿ, ಬೇವಿನ ಎಣ್ಣೆ ಅಂತ ಯೂಸ್ ಮಾಡ್ತೀವಲ್ವ, ಸೊ ಬೇವಿನ ಮರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇಲ್ಲಿಯವರೆಗೆ ಯಾವ ಅಣೆಕಟ್ಟಿನ ನಿರ್ಮಾಣ ಅತ್ಯಂತ ಅಧಿಕ ಸಂಖ್ಯೆಯ ಜನರನ್ನು ಸ್ಥಾನಪಲ್ಲಟಗೊಳಿಸಿದೆ? ಇಟ್ ಮೀನ್ಸ್ ಜಾಸ್ತಿ ಜನರು ಯಾವುದು ಅಣೆಕಟ್ಟು ಮೇಲೆ ಓಡಾಡಿದ್ದಾರೆ ಅಂತ ಕೇಳಿರೋದಿಲ್ಲಿ. ಚೀನಾದಲ್ಲಿ ನಿರ್ಮಿಸಲಾದ ಡ್ಯಾಮು ಚೌಕಾನಂಗಲ್ ಡ್ಯಾಮ್, ಆಸ್ಟನ ಹೈಡ್ಯಾಮ ಈಜಿಪ್ಟು, ನೈಜೀರಿಯಾ ಫಾಲ್ಸ್ ಅಂತ ಹೇಳಿದರೆ. ಸೊ ಇಲ್ಲಿ ಬಂದು ಅತಿ ಹೆಚ್ಚಿನ ಜನಸಂಖ್ಯೆ ಓಡಾಡಿರ್ತಕ್ಕಂಥ ಒಂದು ಡ್ಯಾಮ್ ಅಂತ ಹೇಳಿದರೆ ಆಪ್ಷನ್ ಸಿ, ಆಸ್ಟನ ಹೈಡ್ಯಾಮ ಈಜಿಪ್ಟಲ್ಲಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹಿಮ ನದಿಗಳು ಮತ್ತು ಹಿಮ ಮುಕುಟಗಳಲ್ಲಿ ಬಂಧಿತವಾಗಿ ಭೂಮಿಯ ನೀರಿನ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ. ಸೊ ಅಂದರೆ ಹಿಮ ನದಿ ಅಥವಾ ಹಿಮದಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಭೂಮಿಯ ಮೇಲೆ? 50%, 40%, 70% ಅಥವಾ 80% ಅಂತ ಕೇಳಿರ್ತಕ್ಕಂಥದ್ದು. ಸೊ ಈ ಹಿಮ ಅಂತಕ್ಕಂಥ ಏನಿದೆ, ಸೊ ಹಿಮದ ರೀತಿಯಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂಥ ನೀರಿನ ಒಂದು ಶೇಕಡಾವಾರು ಪ್ರಮಾಣ ಅಂತ ಹೇಳಿದರೆ 70%. ಆಪ್ಷನ್ ಸಿ, 70%. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, 118ನೇ ಕ್ವೆಶನ್ನು, ಸಾಂಸ್ಕೃತಿಕ ಮಾಲಿನ್ಯದೊಂದಿಗೆ ನಿಮ್ಮ ನೆರೆಯರು ದೂರದರ್ಶನ ಧ್ವನಿಯನ್ನು ಗರಿಷ್ಠ ಮಟ್ಟಕ್ಕೆ ತಿರುಗಿಸುವ ಮೂಲಕ ಯಾವ ಮಾಲಿನ್ಯಕ್ಕೆ ಕಾರಣವಾಗಿರುತ್ತಾರೆ ಅಂತ ಕೇಳಿದರೆ ಕಾರಣವಾಗಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ಕೇಳೋದೇನು, ದೂರದರ್ಶನ ಧ್ವನಿ. ಇಟ್ ಮೀನ್ಸ್ ಧ್ವನಿ ಅಂತ ಕೇಳೋದು, ಧ್ವನಿಯ ಗರಿಷ್ಠ ಮಟ್ಟ ಏನಾಗುತ್ತೆ? ಇಟ್ ಮೀನ್ಸ್ ಶಬ್ದ ಮಾಲಿನ್ಯ. ಶಬ್ದ ಧ್ವನಿ ಅಂತ ಹೇಳಿದ್ರೆ ಶಬ್ದ ಆಗುತ್ತೆ. ಸೊ ಜಾಸ್ತಿ ಶಬ್ದ, ಜಾಸ್ತಿ ಗರಿಷ್ಠ ಮಟ್ಟ ಅಂತ ಹೇಳಿದಾಗ ಅಲ್ಲಿ ಶಬ್ದ ಮಾಲಿನ್ಯ ಆಗುತ್ತೆ. ಸೊ ವಾಯು ಮಾಲಿನ್ಯ ಅಂದರೆ ವಾಯು ಮೇಲೆ ಇರ್ತಕ್ಕಂಥ ಒಂದು ಪರಿಣಾಮ, ಜಲ ಅಂದರೆ ನೀರಿನ ಒಂದು ಮಾಲಿನ್ಯ ಆಗ್ತಕ್ಕಂಥದ್ದು. ಇನ್ನು ವಿಕಿರಣ ಮಾಲಿನ್ಯ ಅಂದರೆ ವಿಕಿರಣ ಪಟ್ಟಿರುವ, ಇಟ್ ಮೀನ್ಸ್ ಗ್ಯಾಸಸ್ಗಳಾಗಿರ್ಬೋದು, ವಿಕಿರಣದಿಂದ ಆಗ್ತಕ್ಕಂಥ ಒಂದು ಮಾಲಿನ್ಯ ಆಗಿರ್ಬೋದು. ಇಲ್ಲಿ ಧ್ವನಿ ಕೇಳಿರೋದ್ರಿಂದ ಶಬ್ದ ಮಾಲಿನ್ಯ. ಆ್ಯಂಡ್ ನೆಕ್ಸ್ಟ್, ಗೃಹ ಬಳಕೆಯ ಕೊಳಚೆ ನೀರಿನಲ್ಲಿ ಯಾವುದನ್ನು ಚರಂಡಿಗೆ ವಿಸರ್ಜಿಸಬಾರದು ಅಂತ ಕೇಳಿದರೆ, ಗೃಹ ಬಳಕೆಯ ಕೊಳಚೆ ನೀರಿನಲ್ಲಿ ಯಾವುದನ್ನು ಚರಂಡಿಗೆ ವಿಸರ್ಜಿಸಬಾರದು? ಕೊಳೆತ ಆಹಾರ, ಪ್ಲಾಸ್ಟಿಕ್ ಪದಾರ್ಥ, ಎಣ್ಣೆಯುಕ್ತ ಮತ್ತು ಕೊಬ್ಬಿನ ಪದಾರ್ಥಗಳು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಕೊಳಚೆ ನೀರು ಅಂತ ಹೇಳಿದಾಗ ಅಲ್ಲಿ ನೀರನ್ನು ಮಾತ್ರ ನಾವು ಹರಿಬಿಡಬೇಕೆ ಹೊರತು ಕೊಳೆತ ಆಹಾರ ಆಗಲಿ, ಪ್ಲಾಸ್ಟಿಕ್ ಆಗಲಿ ಅಥವಾ ಎಣ್ಣೆಯುಕ್ತ ಮತ್ತು ಕೊಬ್ಬಿನ ಪದಾರ್ಥಗಳಾಗಲಿ ನಾವಲ್ಲಿ ಬಿಡೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಇಲ್ಲಿ ನಾವು ನೋಡ್ತಾ ಹೋದಾಗ ಕೊಳಚೆ ನೀರು ಅಂತ ಹೇಳಿದಾಗ ನೀರು ಮಾತ್ರ ಅಲ್ಲಿ ಹೋಗಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟು, ಕೆಳಗಿನ ಜೈವಿಕ ಶೀತಲಿಯ ಪದಾರ್ಥವನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೇಳೋದೇನು, ಜೈವಿಕ ಶೀತಲಿ. ಇಟ್ ಮೀನ್ಸ್
ಜೈವಿಕ ಅಂತ ಹೇಳಿದ್ರೆ ನಾವು ಹೇಳಿದಾಗೆ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್, ಸಸ್ಯಗಳು ಮತ್ತು ಪ್ರಾಣಿಗಳ ಒಂದು ಇದು ನಾನು ಹೇಳಬಹುದು ಜೀವಿ ಅಥವಾ ಜೈವಿಕ ಅಂತ ಹೇಳಿದಾಗ. ಸೊ ಜೈವಿಕ ಶೀತಲೀಯ ಪದಾರ್ಥ ಅಂತ ಹೇಳಿದಾಗ ಇಲ್ಲಿ ಮಾರ್ಜಕಗಳು ಬಂದು ಇದು ಕೆಮಿಕಲ್ಸ್, ಇಟ್ ಮೀನ್ಸ್ ರಾಸಾಯನಿಕಗಳಿಗೆ ಬರುತ್ತೆ. ಆ್ಯಂಡ್ ಸೀಸಾ ಅದು ಸಹ ರಾಸಾಯನಿಕ. ಪ್ಲಾಸ್ಟಿಕ್ ಬಂದು ಇದು ಜೈವಿಕ ಇಲ್ಲ ಅಜೈವಿಕ ಇದು. ಸೊ ಕೊಳೆತ ಆಹಾರ ಪದಾರ್ಥ ಅಂತ ಹೇಳಿದೆ. ಸೊ ಕೊಳೆತ ಆಹಾರ ಪದಾರ್ಥ ಅಂತಕ್ಕಂಥದ್ದು ಪ್ಲಾಂಟಿಂದ, ಆಹಾರ ಅಂತಕ್ಕಂಥದ್ದು ಪ್ಲಾಂಟಿಂದ ಬರ್ತಕ್ಕಂಥದ್ದು, ಪ್ಲಾಂಟ್ ಅಂದರೆ ಜೈವಿಕ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಆನ್ಸರ್ನ ಆಪ್ಷನ್ ಡಿ ಅಂತ ತೊಗೊಳ್ಬೇಕಾಗುತ್ತೆ, ಕೊಳೆತ ಆಹಾರ ಪದಾರ್ಥಗಳು. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಜೈವಿಕ ಶಿಥಿಲವಲ್ಲದ ವಸ್ತುವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಲ್ಫರ್ ಡೈಆಕ್ಸೈಡು ಸಸ್ಯ ಮೂಲದ ತ್ಯಾಜ್ಯ, ಪ್ರಾಣಿ ಮೂಲದ ತ್ಯಾಜ್ಯ, ಮಾರ್ಜಕಗಳು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಜೈವಿಕ ಶಿಥಿಲವಲ್ಲದ, ಇಟ್ ಮೀನ್ಸ್ ಮಾರ್ಜಕಗಳು ಏನಿದೆ ಕೆಮಿಕಲ್ಸ್ಗೆ ನಾವು ಹೇಳ್ದಾಗೆ. ಸೊ ಇದು ಬಂದು ರಾಸಾಯನಿಕ ಕ್ರಿಯೆಗಳಿಂದ ಉಂಟಾಗ್ತಕ್ಕಂಥದ್ದು. ಸೋಪ್ ಮಾರ್ಜಕಗಳು ಮೀನ್ಸ್ ಸೋಪ್ಗಳಿಗೆ ಬಳಸ್ತಕ್ಕಂಥ ಒಂದು ಕೆಮಿಕಲ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಶಿಥಿಲವಲ್ಲದ ಅಂತಕ್ಕಂಥದ್ದು ಆಪ್ಷನ್ ಡಿ ಮಾರ್ಜಕಗಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ತನ್ನ ಶುಭ ಚಿಹ್ನೆಯನ್ನಾಗಿ ಯಾವ ಪ್ರಾಣಿಯನ್ನು ಅಳವಡಿಸಿಕೊಂಡಿದೆ ಅಂತ ಕೇಳಿದರೆ ನವಿಲು, ಹುಲಿ, ಸಿಂಹ ಆ್ಯಂಡ್ ಪಾಂಡ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಾಣಿಯನ್ನು ಕೇಳಿರೋದು. ಸೊ ಹಾಗೆ ಆನ್ಸರು ನವಿಲು ಬರೋದಿಲ್ಲ, ಆನ್ಸರ್ ಡಿ ಪಾಂಡ. ನೆಕ್ಸ್ಟ್ ಯಾವ ಬೆಳೆಯಿಂದ ಹಸಿರು ಕ್ರಾಂತಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಅಕ್ಕಿ, ಗೋಧಿ, ಮೆಕ್ಕೆಜೋಳ ಆ್ಯಂಡ್ ರಾಗಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ಗೋಧಿಯ ಮೇಲೆ ಈ ಒಂದು ಪ್ರಯೋಗ ಶುರುವಾಗಿ ಗೋಧಿಯ ಒಂದು ಇದರಲ್ಲಿ ಹಸಿರು ಕ್ರಾಂತಿ ಶುರುವಾಗ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ಗೋಧಿ. ಆ್ಯಂಡ್ ನೆಕ್ಸ್ಟ್ ಯಾವಾಗ ಶುರುವಾಯಿತು ಅಂತ ಕೇಳಿದ್ದಾರೆ ನೋಡಿ, 1925, 40, 66 ಆ್ಯಂಡ್ 65 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ ಸಿ 1966. ಗೋಧಿ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹಸಿರು ಕ್ರಾಂತಿ ಉಂಟಾಗುತ್ತೆ. ಅಷ್ಟೇ ನಾರ್ಮಲ್ ಬೋರ್ಲಾಂಗ್ ಅಂತಕ್ಕಂಥವ್ರು. ಆ್ಯಂಡ್ ಇಲ್ಲಿ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಹೇಳಿದಾಗ ಸ್ವಾಮಿನಾಥನ್ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪರಿಸರ ಪ್ರಜ್ಞೆಯನ್ನು ಉಂಟು ಮಾಡುವ ಪುಸ್ತಕ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಸೈಲೆಂಟ್ ಸ್ಪ್ರಿಂಗ್, ಹಸಿರು ಮನೆ ಪರಿಣಾಮ, ಪರಿಸರದ ಮಾಲಿನ್ಯ, ದಿ ಟ್ರೂತ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಸೈಲೆಂಟ್ ಸ್ಪ್ರಿಂಗ್ ಅಂತಕ್ಕಂಥದ್ದು ಪರಿಸರ ಪ್ರಜ್ಞೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಪುಸ್ತಕ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇದಂತೂ ವೆರಿ ಇಂಪಾರ್ಟೆಂಟು, ತಾಯಿಯ ಎದೆ ಹಾಲಿನಲ್ಲಿ ಕಾಣಿಸಿಕೊಂಡಿರುವ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳಿದರೆ ಲೆಡ್ ಆಕ್ಸೈಡು, ಸಲ್ಫರ್ ಆಕ್ಸೈಡು, DDT, ಕಾರ್ಬನ್ ಮೊನಾಕ್ಸೈಡ್. DDT ಅಂತಕ್ಕಂಥದ್ದು ಕೆಮಿಕಲ್, ಇಟ್ ಮೀನ್ಸ್ ಕೆಮಿಕಲ್ ಅಂತ ಹೇಳ್ಬೋದು. ಆ್ಯಂಡ್ ಕೀಟನಾಶಕವಾಗಿ ಯೂಸ್ ಮಾಡ್ತೀವಿ. ಆದರೆ ಈ DDT ಅಂತಕ್ಕಂಥದ್ದು ಕೊಳೆತಿನಿ ಆಗಿರೋದಿಲ್ಲ, ವಿಘಟನೆಗೆ ಒಳಗಾಗೋದಿಲ್ಲ. ಸೊ ಇದನ್ನು ಮೇಯ್ನಾಗಿ ಕೆಲವೊಂದು ಕಡೆ ಬ್ಯಾನು ಸಹ ಮಾಡಿದ್ದಾರೆ. ಸೊ ಇಲ್ಲಿ ತಾಯಿ ಎದೆ ಹಾಲಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಅಂತೇಳಿ ಅದು DDT. ಸೊ ಡೈಪೀನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳ್ತೀವಿ. ಸೊ ಇದು ಬಂದು ತಾಯಿ ಎದೆ ಹಾಲಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ರಾಸಾಯನಿಕ ವಸ್ತು. ಆ್ಯಂಡ್ ನೆಕ್ಸ್ಟ್ ಘನತ್ಯಾಜ್ಯ ಅಥವಾ ಸಾಲಿಡ್ ವೇಸ್ಟ್ ಎಂದರೇನು ಅಂತ ಕೇಳಿದರೆ ಸಸ್ಯ ಮೂಲದಿಂದ ಬಂದ ತ್ಯಾಜ್ಯ, ಪ್ರಾಣಿ ಮೂಲದಿಂದ ಬಂದ ತ್ಯಾಜ್ಯ, ಗುಜರಿಗೆ ಹಾಕಿದ ಉಪಕರಣ ಮತ್ತು ವಾಹನಗಳು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಘನ ಅಂತ ಹೇಳಿದಾಗ ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಸಾಲಿಡು. ಸೊ ಇಟ್ ಮೀನ್ಸ್ ಗಟ್ಟಿ ಪದಾರ್ಥ ಅಂತ ಹೇಳ್ತೀವಿ ಅದನ್ನು. ವೇಸ್ಟ್ ಇಟ್ ಮೀನ್ಸ್ ಗಟ್ಟಿಯಾಗಿರ್ತಕ್ಕಂಥ ಒಂದು ಪದಾರ್ಥ, ಇಟ್ ಮೀನ್ಸ್ ನೀರು ಸಾಲಿಡ್ ಆಗಿರೋದಿಲ್ಲ. ಸಸ್ಯ ಮೂಲದಿಂದ ಬಂದ ತ್ಯಾಜ್ಯ ಆಗಿರ್ಬೋದು ಆ್ಯಂಡ್ ಪ್ರಾಣಿ ಮೂಲದಿಂದ ಬಂದಂಥ ತ್ಯಾಜ್ಯ ಆಗಿರ್ಬೋದು, ಗುಜರಿಗೆ ಹಾಕಿದ ಉಪಕರಣ ಮತ್ತು ವಾಹನಗಳು. ಸೊ ಇದು ಆಲ್ಮೋಸ್ಟ್ ಬರುತ್ತೆ. ಆ್ಯಂಡ್ ಪ್ರಾಣಿ ಸಸ್ಯ ಅಂತ ಹೇಳಿದಾಗ ಅಲ್ಲೂ ಸಹ ಬರುತ್ತೆ. ಯಾಕಂತ ಹೇಳಿದರೆ ಸಸ್ಯ ಮೂಲ ಅಂತ ಹೇಳಿದಾಗ ಅಲ್ಲಿ ಏನು ಬರುತ್ತೆ, ಈ ಒಂದು ಸೊಪ್ಪು ಸದೆಲ್ಲ ಕೊಳ್ತಿ ಅದೊಂದು ಗೊಬ್ಬರ ಆಗ್ತಕ್ಕಂಥದ್ದು. ಆ್ಯಂಡ್ ಪ್ರಾಣಿ ನಿಮಗೆ ಗೊತ್ತಿರ್ಬೋದು, ಪ್ರಾಣಿ ಗೊಬ್ಬರನೂ ಸಹ ನಿಮ್ಗೆ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ಈ ಮೂರು ಸಹ ಈ ಒಂದು ಘನ ತ್ಯಾಜ್ಯಕ್ಕೆ ಬರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ಗಳಾಗುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಕ್ರೋಮಿಯಂ ಬಳಸಿದ ವಸ್ತುಗಳು ಉಪಯೋಗ ಒಳ್ಳೆಯ ಆಲೋಚನೆ ಅಲ್ಲ, ಏನಕ್ಕೆ ಅಂತ ಕೇಳಿದರೆ ಇಟ್ ಮೀನ್ಸ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಕ್ರೋಮಿಯಮಿಂದ ಏನು ತೊಂದರೆ ಅಂತ ಕೇಳೋದನ್ನ ಇಂಡೈರೆಕ್ಟಾಗಿ ಕ್ರೋಮಿಯಂ ಬಳಸಿದ ವಸ್ತುಗಳ ಉಪಯೋಗ ಒಳ್ಳೆಯ ಆಲೋಚನೆಯಲ್ಲ ಅಂತ ಕೇಳಿದ್ರೆ ಅಷ್ಟೇ. ಅಂದರೆ ಕ್ರೋಮಿಯಂನ ಒಂದು ಡಿಸ್ಅಡ್ವಾಂಟೇಜ್ ಇಲ್ಲಿ ಅಷ್ಟೇ. ದುಬಾರಿಯಾಗಿದೆ, ಹೆಚ್ಚು ಹೊಳಪನ್ನು ಹೊಂದಿವೆ, ಕ್ಯಾನ್ಸರ್ ತರುವ ಗುಣವನ್ನು ಹೊಂದಿವೆ, ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿವೆ ಅಂತ ಕೇಳಿದರೆ ಇಟ್ ಮೀನ್ಸ್ ಇಲ್ಲಿ ನಾವು ನೋಡ್ತಾ ಹೋದಾಗ ದುಬಾರಿ, ಹೆಚ್ಚು ಹೊಳಪು ಇದು ಬರೋದಿಲ್ಲ, ಯಾಕಂದರೆ ಇದು ಸಪ್ರೇಟಾಗಿ ಬರುತ್ತೆ. ಬಟ್ ಸೈನ್ಸ್ಗೆ ನಾವು ಹೋಲಿಸ್ಕೊಳ್ತಾ ಹೋದಾಗ ಕ್ಯಾನ್ಸರ್ ತರುವ ಗುಣವನ್ನು ಹೊಂದಿದೆ, ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ ಅಂತಕ್ಕಂಥ 2 ಪಾಯಿಂಟಲ್ಲಿ ನಾವು ಆನ್ಸರ್ನ ನೋಡಬೇಕಾಗುತ್ತೆ. ಸೊ ಈ ಒಂದು ಕ್ರೋಮಿಯಂ ಅಂತಕ್ಕಂಥದ್ದು ಏನಿದೆ, ಈ ಒಂದು ಕೆಮಿಕಲ್ಲು ಇದನ್ನು ಹೆಚ್ಚು ಬಳಸೋದ್ರಿಂದ ಕ್ಯಾನ್ಸರ್ ಅಂತಕ್ಕಂಥ ಒಂದು ಕಾಯಿಲೆ ಮನುಷ್ಯನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಬಳಸ್ತಕ್ಕಂಥದ್ದು ಒಳ್ಳೆಯದು ಅಲ್ಲ. ಆಪ್ಷನ್ ಸಿ ಕ್ಯಾನ್ಸರ್ ತರುವ ಗುಣವನ್ನು ಈ ಕ್ರೋಮಿಯಂ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನಲ್ಲಿ ಯಾವುದು
ಮೂಳೆಯಲ್ಲಿ ಸೇರಿಕೊಂಡು ಬಿಳಿ ರಕ್ತ ಕಣಗಳ ಉತ್ಪತ್ತಿಯನ್ನು ತಡೆಯುತ್ತವೆ. ಸೊ ನೋಡಿ, ಇಲ್ಲಿ ನಮ್ಮ ಬಾಡಿಲಿ ಏನಿರುತ್ತೋ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಸ್ ಎಲ್ಲ ಏನಿರುತ್ತೋ ಸೊ ಅದರಲ್ಲಿ ತೊಗೊಂಡಿರ್ತಕ್ಕಂಥದ್ದು ಬಿಳಿ ರಕ್ತ ಕಣ. ಸೊ ಈ ಬಿಳಿ ರಕ್ತ ಕಣ ಅಂತಕ್ಕಂಥದ್ದು ಏನು ಬಾಡಿಲಿ ಉತ್ಪತ್ತಿಯಾಗಿರ್ತೈತೋ ಸೊ ಯಾವುದೋ ಒಂದು ಕೆಮಿಕಲಿಂದ ಅದು ಕ್ಷೀಣಿಸ್ತಾ ಹೋಗುತ್ತೆ. ಸೊ ಆ ಒಂದು ಕೆಮಿಕಲ್ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಸೊ ಯಾವುದು ಅಂತ ಹೇಳಿದಾಗ ಕಾರ್ಬನ್ 12, ಪ್ಲೂಟೋನಿಯಂ 239, ಯುರೇನಿಯಂ 235, ಅಮೆರಿಸಿಯಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಲೂಟೋನಿಯಂ ಅಂತ ಏನಿದೆ 239, ಇದರ ಒಂದು ಬಳಕೆಯಿಂದ ಈ ಒಂದು ಬಿಳಿ ರಕ್ತ ಕಣಗಳ ಉತ್ಪತ್ತಿ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಮಾಲಿನ್ಯ ನಿಯಂತ್ರಣ ಬರುವುದಕ್ಕಿಂತ ಮುಂಚೆ ಯುರೋಪಿನ ಯಾವ ನದಿ ಚರಂಡಿಯಾಗಿತ್ತು? ರೈನ್, ಥೇಮ್ಸ್, ನರ್ಮದಾ, ಮೇಲ್ನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೇಳಿರೋದೇನು ಯುರೋಪಿನ ಯಾವ ನದಿ? ಸೊ ನರ್ಮದಾ ಬರುತ್ತೆ ಯುರೋಪ್ಗೆ. ಸೊ ರೈನ್, ಥೇಮ್ಸ್ ಇವೆರಡ ನೋಡ್ತಾ ಹೋದಾಗ ಮಾಲಿನ್ಯ ನಿಯಂತ್ರಣ ಬರುವುದಕ್ಕಿಂತ ಮುಂಚೆ ಯುರೋಪಿನಲ್ಲಿರ್ತಕ್ಕಂಥ ಒಂದು ನದಿ ಚರಂಡಿಯಾಗಿತ್ತು ಅಂತ ಹೇಳಿದ್ರೆ ಅದು ಆಪ್ಷನ್ ಎ ರೈನ್ ನದಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹಸಿರುಮನೆ ಪರಿಣಾಮಕ್ಕೆ ಅನೇಕ ಅನಿಲಗಳು ಕಾರಣವಾಗಿವೆ. ಅದರಲ್ಲಿ ಅತ್ಯಂತ ಹೆಚ್ಚಿನ ಕಾಣಿಕೆ ನೀಡುವ ಅನಿಲ ಯಾವುದು ಅಂತ ಕೇಳಿದರೆ CO2, NO2, SO2, PbO. ಇಟ್ ಮೀನ್ಸ್ ಇಲ್ಲಿ ಕಾಣಿಕೆ ಅಂತ ಅಂದ ತಕ್ಷಣ ನೀವು ಪರಿಸರಕ್ಕೆ ಕಾಣಿಕೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಹಸಿರುಮನೆ ಪರಿಣಾಮಕ್ಕೆ ಹೆಚ್ಚಿನ ಕೊಡುಗೆ ಯಾವುದರಿಂದ ಅಂತ ಕೇಳ್ತಕ್ಕಂಥದ್ದು ಇಲ್ಲಿ. ಸೊ ಇಲ್ಲಿ CO2 ಆಗಿರ್ಬೋದು, NO2 ಆಗಿರ್ಬೋದು, SO2, ಮೀಥೇನ್ ಆ್ಯಂಡ್ ನೀರಾವಿ ಇದೆಲ್ಲ ಬರ್ತಾ ಹೋಗುತ್ತೆ ಹಸಿರುಮನೆ ಪರಿಣಾಮಕ್ಕೆ. ಆ್ಯಂಡ್ ಹಸಿರುಮನೆ ಪರಿಣಾಮಕ್ಕೆ ಎಫೆಕ್ಟ್ ಆಗ್ತಕ್ಕಂಥ ಒಂದು ಅನಿಲ, ಅತಿ ಹೆಚ್ಚಾಗಿ ಎಫೆಕ್ಟ್ ಆಗ್ತಕ್ಕಂಥ ಒಂದು ಅನಿಲ ಯಾವುದು ಅಂತ ಹೇಳಿದರೆ CO2, ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಎ CO2, ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ನೆಕ್ಸ್ಟು ಗಾಳಿ, ನೀರು, ಮಣ್ಣು ಈ ಮಾಲಿನ್ಯಗಳಲ್ಲಿ ಯಾವುದರಿಂದ ಮಾನವನಿಗೆ ಹೆಚ್ಚಿನ ರೋಗಗಳು ಬರುತ್ತವೆ ಅಂತ ಕೇಳಿದರೆ ನೋಡಿ, ಇಲ್ಲಿ ಗಾಳಿ, ನೀರು, ಮಣ್ಣು ಅಂತ ಹೇಳಿದಾಗ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ನೆಲ ಮಾಲಿನ್ಯ, ವಿಕಿರಣ ಮಾಲಿನ್ಯ ಇದರಲ್ಲಿ 4ರಲ್ಲಿ ಮನುಷ್ಯನಿಗೆ ಅತಿ ಹೆಚ್ಚು ಎಫೆಕ್ಟ್ ಆಗ್ತಕ್ಕಂಥ ಒಂದು ಮಾಲಿನ್ಯ ಯಾವುದು ಅಂತ ಕೇಳಿದಾಗ ಹಿಸ್ ಆನ್ಸರ್ ಬಂದು ಆಪ್ಷನ್ ಬಿ ಜಲ ಮಾಲಿನ್ಯ. ಈ ಒಂದು ಜಲ ಮಾಲಿನ್ಯ ಅಂತಕ್ಕಂಥ ಒಂದು ಪೊಲ್ಯೂಷನ್ನಿಂದ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳಿದಾಗ ಮರ್ಕ್ಯೂರಿ, ಮೀನಮಾಟ ರೋಗ ಬರ್ಬೋದು. ಆ್ಯಂಡ್ ಅಂಗಗಳ ನಿಶ್ಚಲತೆ ಆಗಿರ್ಬೋದು, ಪಾರ್ಶ್ವವಾಯು ಆಗಿರ್ಬೋದು. ಆ್ಯಂಡ್ ಇದ್ರ ಜೊತೆಗೆ DDTಯನ್ನು ಯೂಸ್ ಮಾಡ್ತಕ್ಕಂಥ ಒಂದು ಇದರಿಂದ ಜಲಚರ ಪ್ರಾಣಿಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಬ್ಯಾಕ್ಟೀರಿಯಾಗಳಿಂದ ಆಮಶಂಕೆ, ಕಾಲಾರ, ಟೈಫಾಯ್ಡ್ ಈ ಥರ ಬರುತ್ತೆ. ಆ್ಯಂಡ್ ವೈರಸ್ಗಳಿಂದ ಹೆಪಟೈಟಿಸು, ಪೋಲಿಯೋ ಆ್ಯಂಡ್ ಮೈರಿಟೀಸ್ ಅಂತಕ್ಕಂಥ ಕಾಯಿಲೆಗಳು ಬರುತ್ತೆ. ಆ್ಯಂಡ್ ಪ್ರೋಟೋಜೋವಾ ಅದರಿಂದ ಬರತಕ್ಕಂಥದ್ದು ಆಮಶಂಕೆ. ಆ್ಯಂಡ್ ನೆಕ್ಸ್ಟ್ ಪರೋಪಜೀವಿಗಳು ಅಂತ ಹೇಳ್ಬಿಟ್ಟು ಬರುತ್ತೆ, ಲಾಡಿ ಹುಳುವಿನ ಕಾಯಿಲೆ ಆಗಿರ್ಬೋದು. ಸೊ ಈ ಥರ ಮೀನಮಾಟ ಕಾಯಿಲೆ ಆಗಿರ್ಬೋದು, ಇವೆಲ್ಲ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆಗಳು. ಆ್ಯಂಡ್ ಇದು ಬಂದು ಜಲ ಮಾಲಿನ್ಯ, ಇಟ್ ಮೀನ್ಸ್ ನೀರಿನಿಂದ ನಾವು ಸೇವಿಸೋದ್ರಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳು. ಇಟ್ ಮೀನ್ಸ್ ಜಾಸ್ತಿ ಬರ್ತಕ್ಕಂಥದ್ದು ಜಲ ಮಾಲಿನ್ಯದಿಂದ ಅಂತ ಹೇಳ್ಬೋದು. ಆ್ಯಂಡ್ ವಾಯು ಮಾಲಿನ್ಯ ಅಂತ ಹೇಳಿದಾಗ ಅಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಶ್ವಾಸಕೋಶಗಳ ಒಂದು ತೊಂದರೆಗೆ ಬರ್ತಾಗುತ್ತೆ. ಆ್ಯಂಡ್ ಹಸ್ತಮ, ಆ್ಯಂಡ್ ಬ್ಯಾಂಕ್ರೈಟಿಸ್ ಮತ್ತು ಎಂಪಿಸಿಮಾ ಅಂತಕ್ಕಂಥ ಒಂದು ಕಾಯಿಲೆನೂ ಸಹ ವಾಯು ಮಾಲಿನ್ಯ ಬರುತ್ತೆ. ಬಟ್ ವಾಯು ಮಾಲಿನ್ಯಕ್ಕಿಂತ ಜಲ ಮಾಲಿನ್ಯದ ಅತಿ ಹೆಚ್ಚು ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟು ಪೆಟ್ರೋಲ್ ದಹನದಿಂದ ಹೊರಬರುವ ಲೋಹ ಇದಾಗಿದೆ ಅಂತ ಹೇಳಿದರೆ ಸೊ ಪೆಟ್ರೋಲ್ ಉರಿಯುವಾಗ ಯಾವ ಒಂದು ಲೋಹ ಬಿಡುಗಡೆ ಆಗುತ್ತೆ? ಕಾರ್ಬನ್ನ, ಲೆಡ್ಡ, ಸೀಸನ, ಹೈಡ್ರೋಜನ್ ಅಂತ ಕೇಳಿದರೆ ಸೊ ಎಸ್ ಪೆಟ್ರೋಲ್ನ ಉರಿತಕ್ಕಂಥ ಒಂದು ಇದರಿಂದ ಜಾಸ್ತಿ ಬರ್ತಕ್ಕಂಥ ಲೋಹ, ಇಟ್ ಮೀನ್ಸ್ ಹೊರಗೆ ಸೂಸ್ತಕ್ಕಂಥ ಒಂದು ಇದು ಯಾವುದು ಅಂತ ಕೇಳಿದಾಗ ಆನ್ಸರು ಸೀಸಾ. ಸೊ ಇಟ್ ಮೀನ್ಸ್ ಸೀಸಾ, ಲೆಡ್, PB ಎಲ್ಲ ಒಂದೇ ಬರುತ್ತೆ. ಸೀಸಾ ಅಂತ ತೊಗೊಳ್ತೀನಿ. ಸೊ ಲೆಡ್ಡು, ಸೀಸನು ಸಹ ಒಂದೇ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಸ್ಟ್ರೇಂಜ್ ಲವ್ ಓಷನ್ ಯಾವುದನ್ನು ಸೂಚಿಸುತ್ತೆ ಅಂತ ಕೇಳಿದರೆ ಫಸ್ಟ್ ಆಫ್ ಆಲ್ ಸ್ಟ್ರೇಂಜ್ ಲವ್ ಅಂತಂದ್ರೆ ಎಂತ, ಓಷನ್ ಅಂತಂದರೆ ಅಂತ ನಮ್ಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಒಂದು ವರ್ಡ್ನ ಅರ್ಥ ಗೊತ್ತಿಲ್ಲ ಅಂದಾಗ ಆನ್ಸರ್ ಮಾಡೋದು ಕಷ್ಟ. ಸೊ ಸ್ಟ್ರೇಂಜ್ ಲವ್ ಓಷನ್ ಅಂತ ಹೇಳಿದರೆ ನ್ಯೂಕ್ಲಿಯಸ್ ಸ್ಫೋಟದಿಂದ ಆ ಒಂದು ಏನು ಸಾಗರ ಇತ್ತು ಅದನ್ನ ನಶಿಸಿ ಲಾಸ್ಟ್ಗೆ ಉಳಿರ್ತಕ್ಕಂಥ ಒಂದು ಕೆಲವೊಂದು ಏನೋ ಒಂದು ಉಳಿದಿರುತ್ತೋ ಸೊ ಅದನ್ನು ಸ್ಟ್ರೇಂಜ್ ಲವ್ ಓಷನ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ನ್ಯೂಕ್ಲಿಯಸ್ ಸ್ಫೋಟದಿಂದ ಉಳಿಕಂತ ಒಂದು ನಿರ್ಜೀವ ಸಾಗರ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದರ ಒಂದು ಅರ್ಥ ನೀವು ತಿಳ್ಕೊಂಡ್ರೆ ಆನ್ಸರು ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಆಪ್ಷನ್ ಸಿ ನ್ಯೂಕ್ಲಿಯಸ್ ಸ್ಫೋಟದಿಂದ ಉಳಿಕ ನಿರ್ಜೀವ ಸಾಗರವನ್ನು ನಾವು ಸ್ಟ್ರೇಂಜ್ ಲವ್ ಓಷನ್ ಅಂತ ಕರಿತೀವಿ.
ಆ್ಯಂಡ್ ನೆಕ್ಸ್ಟ್ ಬೇಸಾಯದಲ್ಲಿ ವ್ಯಾಪಕ DDTಯ ಬಳಕೆ ಪಕ್ಷಿಗಳಿಗೆ ಏನನ್ನು ಉಂಟು ಮಾಡುತ್ತದೆ ಅಂತ ಕೇಳಿದರೆ ಎಸ್, ಬೇಗ ಮೊಟ್ಟೆಯನ್ನು ಇಡುತ್ತದೆ, ಮೊಟ್ಟೆಯ ಗಾತ್ರ ದೊಡ್ಡದು, ಮೊಟ್ಟೆಯ ಪದರು ತೆಳುವಾಗಿದೆ, ಮೊಟ್ಟೆಯ ಪದರು ದಪ್ಪವಾಗಿದೆ. ಸೊ ನಮ್ಗೆ ಗೊತ್ತಿತ್ತು DDTಯನ್ನು ಯೂಸ್ ಮಾಡೋದ್ರಿಂದ ಜಲಚರ ಪ್ರಾಣಿಗಳಿಗೆ ತುಂಬ ಅಪಾಯಕಾರಿ ಅಂತ ಗೊತ್ತಿತ್ತು. ಆ್ಯಂಡ್ ಈಗ ಆಲ್ರೆಡಿ ನೋಡಿದ್ವಿ ಮದರ್ ಮಿಲ್ಕಲ್ಲಿ ಏನಿರುತ್ತೆ, ಸೊ DDT ಕಂಡು ಬಂದಿದೆ ಅಂತಲೂ ಸಹ ನೋಡಿದ್ವಿ. ಬಟ್ ಈ DDT ಪಕ್ಷಿಗಳಿಗೆ ಏನೋ ಒಂದು ಹಾನಿಕಾರಕವನ್ನು ಮಾಡುತ್ತೆ ಅಂತ ನೋಡ್ತಾ ಹೋದಾಗ ಮೊಟ್ಟೆಯ ಪದರು ತೆಳುವಾಗಿದೆ. ಎಸ್, ಮೊಟ್ಟೆ ಅಂತಕ್ಕಂಥದ್ದು ಏನು ಇಡುತ್ತೋ ಪಕ್ಷಿ ಅದರ ಒಂದು ಪದರ ಇರುತ್ತಲ್ಲ ಅದು ತುಂಬ ತೆಳುವಾಗಿರುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಸಿರು ಮನೆಯ ಪರಿಣಾಮ ಸಹನೀಯ ಮಿತಿಯನ್ನು ದಾಟಿದರೆ ಏನು ಸಂಭವಿಸುತ್ತದೆ? ಎಸ್, ಹಸಿರು ಮನೆಯ ಪರಿಣಾಮಕ್ಕೆ ತುಂಬ ಎಫೆಕ್ಟ್ ಆಗ್ತದೆ CO2 ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಅದು ಜಾಸ್ತಿ ಆದರೆ ಈ ಒಂದು ಭೂಮಿ ಮೇಲೆ ಏನಾಗುತ್ತೆ? ಸೊ ಭೂಮಿಯ ಮೇಲೆ ಉಷ್ಣತೆ ಹೆಚ್ಚಾಗುತ್ತೆ, ಸರಾಸರಿ ಉಷ್ಣತೆ ಹೆಚ್ಚಾಗೋದು, ಹಿಮ ಕರಗುವುದು, ಮೇಲಿನೆಲ್ಲವೂ ಅಂತ ಕೊಟ್ಟಿದ್ದಾರೆ. ಎಸ್, ಆಲ್ಮೋಸ್ಟ್ ಎಲ್ಲ ಸರಿ ಇದೆ. ಇದಕ್ಕಿಂತ ಮೇನ್ ಪಾಯಿಂಟ್ ಅಂತ ಹೇಳಿದರೆ ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ ಪ್ರಪಂಚ ಅಥವಾ ಭೂಮಿ ಮೇಲೆ. ಜಾಗತಿಕ ತಾಪಮಾನ ಅಂತ ಹೇಳಿದರೆ ಉಷ್ಣತೆ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಇದು ಒಂದು ಮೇನ್ ಪಾಯಿಂಟು. ಇದಕ್ಕೆಲ್ಲಕ್ಕಿಂತ ಕೊಡ್ತಕ್ಕಂಥ ಜಾಗತಿಕ ತಾಪಮಾನ ಅಂತ ಕೊಡಬಹುದು. ಆ್ಯಂಡ್ ಈ ಕ್ವಶನ್ ಆಪ್ಷನ್ಸ್ಗಳನ್ನ ಕೊಟ್ಟು ಸಹ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಾನವನ ದೇಹದ ಯಾವ ಭಾಗ ಜೈವಿಕ ವಿಕಿರಣಕ್ಕೆ ಅತ್ಯಂತ ಸುಲಭವಾಗಿ ತುತ್ತಾಗುತ್ತದೆ ಅಂತ ಕೇಳಿದರೆ ಮಾನವನ ದೇಹದ ಯಾವ ಭಾಗ ಜೈವಿಕ ವಿಕಿರಣಕ್ಕೆ ಅತ್ಯಂತ ಸುಲಭವಾಗಿ ತುತ್ತಾಗ್ತಕ್ಕಂಥದ್ದು? ವಿಕಿರಣ ಧಾತುಗಳಿಗೆ ಇಟ್ ಮೀನ್ಸ್ ಸ್ನಾಯುಗಳು, ಹೃದಯ, ಮೂಳೆ, ರಕ್ತ ಅಂತ ಕೊಟ್ಟಿದ್ದಾರೆ. ಎಸ್, ಆನ್ಸರ್ ಬಂದು ಆಪ್ಷನ್ ಸಿ, ಮೂಳೆಗಳು. ಆ್ಯಂಡ್ ನೆಕ್ಸ್ಟು ಯಾವ ಸಸ್ಯಗಳನ್ನು ವಾತಾವರಣದ ಮಾಲಿನ್ಯ ಪರೀಕ್ಷಾ ಸಾಧನವನ್ನಾಗಿ ಬಳಸಲಾಗುತ್ತೆ? ವೆರಿ ಇಂಪಾರ್ಟೆಂಟು. ಯಾವ ಸಸ್ಯಗಳನ್ನು ವಾತಾವರಣದ ಮಾಲಿನ್ಯ ಪರೀಕ್ಷಾ ಸಾಧನವನ್ನಾಗಿ ಬಳಸಲಾಗುತ್ತದೆ? ಶಿಲೀಂಧ್ರ, ಶೈವಲಗಳು, ಲೈಕಿನ್ಸ, ಆವಾಸ ಸಸ್ಯಗಳು ಅಂತ ಕೊಟ್ಟಿದ್ದಾರೆ. ಎಸ್, ಆನ್ಸರ್ ಬಂದು ಆಪ್ಷನ್ ಸಿ, ಲೈಕಿನ್ಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ರೈತನ ಮಿತ್ರ ಎಂದು ಕರೆಯಲ್ಪಡುವ ಆಕಶೇರುಕ ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಎರೆಹುಳುವನ್ನು ರೈತನ ಮಿತ್ರ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಯಾವ ದೇಶ 2010ರವರೆಗೆ ಹಂತವಾಗಿ ನ್ಯೂಕ್ಲಿಯರ್ ಶಕ್ತಿ ಕೇಂದ್ರವನ್ನು ಮುಚ್ಚಲು ನಿರ್ಧಾರ ಮಾಡಿದೆ ಅಂತ ಕೊಟ್ಟಿದೆ? 2010ರವರೆಗೆ ಅಂತ ಕೇಳಿರೋದಿಲ್ಲಿ. ಸೊ ಆಗ ಒಂದು 2010ರಲ್ಲಿ ಜಪಾನ್, ಸ್ವೀಡನ್, ಭಾರತ, ಅಮೇರಿಕಾ ಯಾವ ಒಂದು ದೇಶದಲ್ಲಿ ನ್ಯೂಕ್ಲಿಯರ್ ಶಕ್ತಿ ಕೇಂದ್ರಗಳನ್ನು ಮುಚ್ಚೋದಕ್ಕೆ ನಿರ್ಧಾರವನ್ನು ಮಾಡುತ್ತೆ? ಬಿಕಾಸ್ ನ್ಯೂಕ್ಲಿಯರ್ ಶಕ್ತಿ ಕೇಂದ್ರದಿಂದ ತುಂಬಾ ಒಂದು ವಿಕಿರಣಗಳು ಪರಿಸರವನ್ನು ಹಾಳು ಮಾಡುತ್ತೆ. ಸೊ ಹಾಗಾಗಿ ಯಾವ ಒಂದು ದೇಶ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಸ್ವೀಡನ್. ಆ್ಯಂಡ್ ನೆಕ್ಸ್ಟು ನ್ಯೂಕ್ಲಿಯರ್ ಮೀಟರ್ ಎಂದರೆ ಏನು ಅಂತ ಕೇಳಿದರೆ ನ್ಯೂಕ್ಲಿಯರ್ ಮೀಟರ್ ಅಂದ್ರೇನು? ವಿದಳನದಲ್ಲಿ ಉಂಟಾಗುವ ನ್ಯೂಟನ್ಗಳನ್ನು ಅಳೆಯುವುದು, ವಿದಳನದಲ್ಲಿ ಉಂಟಾಗುವ ಉಷ್ಣತೆಯನ್ನು ಅಳೆಯುವುದು, ಬೈಜಿಕ ವಿಸ್ಫೋಟದ ನಂತರ ತಾಪಮಾನದಲ್ಲಿ ಆಗುವ ಆಘಾತ ಕುಸಿತ, ವಿದಳನದಲ್ಲಿನ ಶಕ್ತಿ ಪ್ರಮಾಣವನ್ನು ಅಳೆಯುವುದು. ಸೊ ನ್ಯೂಕ್ಲಿಯರ್ ಮೀಟರ್ ಅಂದರೆ ಏನು ಅಂತ ಅರ್ಥನ ಕೇಳೋದಕ್ಕೋಸ್ಕರ ಸೊ ನಾವು ಆ ಬುಕ್ಸಲ್ಲಿ ಓದ್ತಾ ಹೋದಾಗ ಒಂದೇ ಅರ್ಥ ಬರುತ್ತೆ. ಬಟ್ ಇಲ್ಲಿ ನಮಗೆ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಅವ್ರು 4 ಆಪ್ಷನ್ ಕೊಡೋದಕ್ಕೋಸ್ಕರ ನೀನು ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಅಂತ ಹೇಳಿದಾಗ ಬೈಜಿಕ ವಿಸ್ಫೋಟದ ನಂತರ ತಾಪಮಾನದಲ್ಲಿ ಆಗ್ತಕ್ಕಂಥ ಒಂದು ಕುಸಿತ ನ್ಯೂಕ್ಲಿಯರ್ ಮೀಟರ್. ಬೈಜಿಕ ವಿಸ್ಫೋಟದ ನಂತರ ತಾಪಮಾನದಲ್ಲಿ ಆಗ್ತಕ್ಕಂಥ ಒಂದು ಕುಸಿತ. ಆಪ್ಷನ್ ಸಿ. ಇಟ್ ಮೀನ್ಸ್ ಅದ ಒಂದು ಏನು ತಾಪಮಾನ ಇರುತ್ತೋ ಬೈಜಿಕ ಸ್ಫೋಟ ಆದಮೇಲೆ ಅಲ್ಲಿ ಬರ್ತಕ್ಕಂಥ ತಾಪಮಾನದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ, ಇಟ್ ಮೀನ್ಸ್ ಆಗುವ ಅಥವಾ ಆಗದ ಯಾವುದೇ ಒಂದು ಇರುತ್ತೋ ಸೊ ಅದರ ಒಂದು ಇದರ ಕುಸಿತ ಏನಿರುತ್ತೋ ಅದನ್ನ ಒಂದು ನ್ಯೂಕ್ಲಿಯರ್ ಮೀಟರ್ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಏಕಲಾಜಿಕಲ್ ವಿಸ್ಡಮ್ ಪರಿಸರ ವಿಮೋಚನೆ ಎಂದರೆ ಏನು ಅಂತ ಕೇಳಿದರೆ ಮಾನವನು ಪರಿಸರದ ಒಡೆಯ, ಮಾನವ ಪರಿಸರದ ಸೇವಕ, ಮಾನವನು ಪರಿಸರದ ಒಂದು ಭಾಗ, ಮಾನವನಿಂದಲೇ ಪರಿಸರ. ಸೊ ಇಲ್ಲ ಮೀನಿಂಗು ನೋಡಿ ಮಾನವನಿಗೆ ಸಂಬಂಧಪಟ್ಟಂಥದ್ದು. ಬಟ್ ಏಕಲಾಜಿಕಲ್ ವಿಸ್ಡಮ್ ಅಂತ ಅಂದರೆ ಏನು ಅಂತಕ್ಕಂಥ ಅರ್ಥ ನೋಡ್ತಾ ಹೋದಾಗ ಸೊ ಆನ್ಸರ್ ಬಂದು ಮಾನವನು ಪರಿಸರದ ಒಂದು ಭಾಗ. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮರಗಳನ್ನು ಅವುಗಳ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳನ್ನಾಗಿ ಅಧ್ಯಯನ ಮಾಡುವ ವಿಭಾಗ. ಮರಗಳನ್ನು ಅವುಗಳ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳನ್ನಾಗಿ ಅಧ್ಯಯನ ಮಾಡುವ ವಿಧಾನವನ್ನು ಏನಂತಕ್ಕಂಥ ಇಟ್ ಮೀನ್ಸ್ ಮರಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಎಕಾಲಜಿ, ಅಪಕಾಲಜಿ, ಪೆಲಿಯೋಟಾಲಜಿ, ಫಾಸಿಲಸ್ ಅಪಿಯನ್ ಅಂತ ಕೊಟ್ಟಿದ್ದಾರೆ. ಎಸ್, ಆನ್ಸರ್ ಬಂದು ಅಪಕಾಲಜಿ. ಮರಗಳ ಬಗ್ಗೆ ಇಟ್ ಮೀನ್ಸ್ ಮರಗಳನ್ನು ಅವುಗಳ ಪರಿಸರಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಭಾಗ. ಆ್ಯಂಡ್ ನೆಕ್ಸ್ಟು ನೀರಿನಲ್ಲಿ ಫಾಸ್ಫೇಟ್ ಪ್ರಮಾಣ ಹೆಚ್ಚಾಗುವಿಕೆಯನ್ನು ಹೀಗೇನೆನ್ನುವರು? ಸೆಲೆನೆಗಲ್, ಯೂಟ್ರೋಫಿಕೇಷನ್, ಬಯೋಮ್ಸೆನಿಫಿಕೇಷನ್, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದರೆ ಗ್ಲೋಬಲ್ ವಾರ್ಮಿಂಗ್. ಸೊ ಇದು ಬಂದು ಗ್ಲೋಬಲ್ ಇಟ್ ಮೀನ್ಸ್
ಜಾಗತಿಕಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಕೇಳಿದ್ರೆ ನೀರಿನಲ್ಲಿನ ಫಾಸ್ಫೇಟ್ ಪ್ರಮಾಣ ಹೆಚ್ಚಾದೆ ಅಂತ ಕರೀತಾರೆ. ಯೂಟ್ರೋಫಿಕೇಷನ್, ಆಪ್ಷನ್ ಬಿ ಯೂಟ್ರೋಫಿಕೇಷನ್ ಅಂತ ಕರೀತಾರೆ. ನೀರಿನಲ್ಲಿ ಫಾಸ್ಫೇಟ್ ಪ್ರಮಾಣ ಜಾಸ್ತಿ ಆದರೆ. ಆ್ಯಂಡ್ ನೆಕ್ಸ್ಟ್ BOD ಹೆಚ್ಚಾದಾಗ ಇದನ್ನು ಸೂಚಿಸ್ತದೆ ಅಂತ ಕೊಟ್ಟಿದ್ದಾರೆ. BOD ಇಟ್ ಮೆಜರ್ ಆಫ್ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಮೂವ್ ವೇಸ್ಟ್ ಆರ್ಗ್ಯಾನಿಕ್ ಮ್ಯಾಟರ್ ಫ್ರಮ್ ವಾಟರ್ ಇನ್ ದ ಪ್ರೊಸೆಸ್ ಆಫ್ ಡಿಕಾಂಪೋಸಿಷನ್ ಬೈ ಕಾರ್ಬನಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ಕಾರ್ಬನಿಕ್ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಜೀವಿಗಳು ಏನು ಬರ್ತೋ ಆ ಒಂದು ನೀರಿನಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚು, ಇಟ್ ಮೀನ್ಸ್ ನೀರಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚು ಅಂತಕ್ಕಂಥದ್ದು. ಇಟ್ ಮೀನ್ಸ್ BOD ಹೆಚ್ಚಾದಾಗ, BOD ಕಮ್ಮಿ ತೋರಿಸೋದ್ರಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಇದೆ ಅಂತ, ಹೆಚ್ಚಾದಾಗ ಅದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಇದೆ. ಇಟ್ ಮೀನ್ಸ್ BOD ಅಂತೇಳಿ ನೀರಿನಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳ ಒಂದು ಮೆಜರ್ಮೆಂಟ್ನ ತೋರಿಸ್ತಕ್ಕಂಥದ್ದು. ಸೊ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು 146ನೇ ಕ್ವಶನ್. 1960ರಿಂದ ಈಚೆಗೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣದಲ್ಲಿ ಆದಂಥ ಒಂದು ಏರಿಕೆ ಎಷ್ಟು ಅಂತ ಕೇಳಿದರೆ 25%, 20% ಆ್ಯಂಡ್ 14% ಆ್ಯಂಡ್ 30% ಅಂತ ಕೊಟ್ಟಿದ್ದಾರೆ. ಸೊ ಕಾರ್ಬನ್ ಡೈಆಕ್ಸೈಡ್ CO2ನ ಪ್ರಮಾಣ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಸಿ 14%. ಆ್ಯಂಡ್ ನೆಕ್ಸ್ಟು ಕೆಳಗಿನ ಯಾವ ಅನಿಲವು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ CO2, CON2O ಏನಿದೆ. ಸೊ ಆಲ್ಮೋಸ್ಟು ಈ ಒಂದು ಹಸಿರುಮನೆ ಪರಿಣಾಮದಲ್ಲಿ ಬರ್ತಕ್ಕಂಥ CO2, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಆಕ್ಸೈಡು, ನೈಟ್ರಸ್ ಆಕ್ಸೈಡು ಆ್ಯಂಡ್ ಮೀಥೇನ್ ಎಲ್ಲ ಬರುತ್ತೆ. ಬಟ್ ಜಾಸ್ತಿ ಎಫೆಕ್ಟ್ ಯಾವುದೂ ಇಲ್ಲ ಅಂತ ಹೇಳಿದಾಗ ಆಪ್ಷನ್ ಡಿ CH4 ಮೀಥೇನ್. ಆ್ಯಂಡ್ ನೆಕ್ಸ್ಟು ಓಝೋನ್ ಪದರ ಕ್ಷೀಣಿಸಲು ಕಾರಣವಾದ ಅನಿಲಗಳು ಯಾವುದು ಅಂತ ಕೇಳಿದರೆ ಓಝೋನ್ ಪದರ O3 ಅಂತ ಹೇಳ್ತೀವಿ. ನೈಟ್ರಸ್ ಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಹೈಡ್ರೋಕಾರ್ಬನ್ಗಳು, ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಓಝೋನ್ ಪದರ ಕ್ಷೀಣೋದಕ್ಕೆ ಮೀನ್ಸ್ ಅದು ನಶಿಸೋದಕ್ಕೆ ಕಾರಣ ಆಗ್ತಕ್ಕಂಥ ಒಂದು ಅನಿಲಗಳು ಅಂತ ಹೇಳಿದಾಗ ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು ಆ್ಯಂಡ್ ಹೈಡ್ರೋಕಾರ್ಬನ್ಸ್ಗಳು. ಸೊ ಮೂರು ಸಹ ಕಾರಣ ಆಗುತ್ತೆ. ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ ಡಿ ಎಲ್ಲವೂ. ಆ್ಯಂಡ್ ನೆಕ್ಸ್ಟ್ ಕ್ವಶನ್. ಮುಂದುವರಿದ ದೇಶಗಳು ವಾತಾವರಣಕ್ಕೆ ಬಿಡುತ್ತಿರುವ CO2 ಪ್ರಮಾಣ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಮುಂದುವರಿದ ದೇಶಗಳು ವಾತಾವರಣಕ್ಕೆ ಬಿಡುತ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಅಂತ ಕೇಳಿರೋದು 25%, 50%, 75% ಅಥವಾ 100% ಅಂತ ಕೇಳಿರೋದು. ಸೊ ಆನ್ಸರ್ ಬಂದು 75%. ಸೊ ಇಟ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದಾಗ ಏನು ಹೊಗೆ ಅಂತ ಬಿಡ್ತಾವೋ ಸೊ ಅಥವಾ ವಿಕಿರಣದಿಂದ ಬರ್ತಕ್ಕಂಥ ಒಂದು ಗ್ಯಾಸ್ ಆಗಿರ್ಬೋದು, ಅನಿಲ ಆಗಿರ್ಬೋದು. ಇಟ್ ಮೀನ್ಸ್ ಮುಂದುವರಿದಂತಹ ದೇಶಗಳ ವಾತಾವರಣಕ್ಕೆ ಬಿಡ್ತಕ್ಕಂಥ ಟೋಟಲಾಗಿ ಏನು 100% ಇರುತ್ತೋ ಸೊ ಅದರಲ್ಲಿ 75 ಭಾಗ ಈ ಒಂದು ಮುಂದುವರೆದ ದೇಶಗಳಿಂದನೇ ಬರ್ತಕ್ಕಂಥದ್ದು CO2. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕಾರ್ಬನ್ ಮಾನಾಕ್ಸೈಡ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಕಾರ್ಬನ್ ಮಾನಾಕ್ಸೈಡ್ ಬಂದು ಆಮ್ಲಮಳೆಯನ್ನುಂಟು ಮಾಡುತ್ತದೆ, ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಿದೆ, ವಾಹನಗಳ ಇಂಜಿನ್ಗಳ ದಹನ ಕ್ರಿಯೆಯಿಂದ ಉಂಟಾಗುವುದು, ಮೇಲಿನವು ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಅಂತ ಹೇಳಿದಾಗ ಕಾರ್ಬನ್ ಮಾನಾಕ್ಸೈಡಿಂದ ವಾಹನಗಳ ಇಂಜಿನ್ಗಳ ದಹನ ಕ್ರಿಯೆಯಿಂದ ಉಂಟಾಗ್ತಕ್ಕಂಥದ್ದು ಕಾರ್ಬನ್ ಮಾನಾಕ್ಸೈಡ್, ಆಪ್ಷನ್ ಸಿ. ಆ್ಯಂಡ್ ಇದು ಕ್ಯಾನ್ಸರ್ ರೋಗಕ್ಕೆ ಕಾರಣ ಆಗಬಹುದು ಬಟ್ ಆಮ್ಲಮಳೆಯನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು. ಸೊ ಆಮ್ಲಮಳೆ ಅಲ್ಲಿ ಬರ್ತಕ್ಕಂಥದ್ದಲ್ಲ. ಸೊ ವಾಹನಗಳ ಇಂಜಿನ್ಗಳ ದಹನ ಕ್ರಿಯೆಯಿಂದ ಉಂಟಾಗ್ತಕ್ಕಂಥದ್ದು ಕಾರ್ಬನ್ ಮಾನಾಕ್ಸೈಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ. ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ಗುರುತಿಸಿದಂಥ ಭಾರತೀಯ ವ್ಯಕ್ತಿ ಯಾರು? CV ರಾಮನ್, ಜಗದೀಶ್ ಚಂದ್ರ ಬೋಸ್, ರಾಮನ್ಜಿನ್, ಅಬ್ದುಲ್ ಕಲಾಂ ಅಂತ ಕೊಟ್ಟಿದ್ದಾರೆ. ಸೊ CV ರಾಮನ್ ಬಂದು ಬೆಳಕಿನ ಪರಿಣಾಮ, ಸೊ ಅದು ಲೈಟ್ ಎಫೆಕ್ಟ್ ಬರ್ತಕ್ಕಂಥದ್ದು ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಜಗದೀಶ್ ಚಂದ್ರ ಬೋಸ್ ಎಂದರು ಸೊ ಇವ್ರು ಬಂದು ಸಸ್ಯಗಳಿಗೂ ಸಹ ಜೀವವಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಕ್ಕಂಥದ್ದು ಜಗದೀಶ್ ಚಂದ್ರ ಬೋಸ್ರವರು, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು ಮರುಭೂಮಿಗಳ ವಿಸ್ತರಣೆಯನ್ನು ತಡೆಯಲು ಅತ್ಯುತ್ತಮವಾದ ಕ್ರಮ ಯಾವುದು? ಕಾಲುವೆಗಳನ್ನು ತೆಗೆಯುವುದು, ಕಾಡುಗಳನ್ನು ಬೆಳೆಸುವುದು, ಕೃತಕ ಮಳೆಯನ್ನು ತರಿಸುವುದು, ಜಲಾಶಯಗಳನ್ನು ನಿರ್ಮಿಸುವುದು. ಮರುಭೂಮಿಗಳ ವಿಸ್ತರಣೆ ಇಟ್ ಮೀನ್ಸ್ ಕಾಡುಗಳನ್ನು ಬೆಳೆಸ್ತಕ್ಕಂಥದ್ದು. ಕಾಲುವೆಗಳನ್ನು ತೆಗಿತಕ್ಕಂಥದ್ರಿಂದ ಮರುಭೂಮಿಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಆ್ಯಂಡ್ ಕೃತಕ ಮಳೆ ಬರೋದ್ರಿಂದ ಮರುಭೂಮಿಲಿ ಯಾವುದೇ ಒಂದು ಚೇಂಜಸ್ ಅದು ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಬಂದು ಕಾಡುಗಳನ್ನು ಬೆಳೆಸ್ತಕ್ಕಂಥದ್ದು ಆಪ್ಷನ್ ಬಿ. ಮರಗಳನ್ನು ಬೆಳೆಸೋದ್ರಿಂದ ಇಲ್ಲಿ ಮರುಭೂಮಿಗಳ ಒಂದು ವಿಸ್ತರಣೆಯನ್ನು ತಡಿಬಹುದು. ಆ್ಯಂಡ್ ನೆಕ್ಸ್ಟ್ ಹೈಡ್ರೋಫೈಟ್ ಎಂಬುದು ಏನಕ್ಕೆ ಸಂಬಂಧಪಟ್ಟಂಥ ನೀರು ಪ್ರಾಣಿನ, ನೀರಿನಲ್ಲಿ ಬೆಳೆಯುವ ಸಸ್ಯನ ಅಥವಾ ಸಸ್ಯಗಳಿಗೆ ಬರುವಂಥ ಒಂದು ರೋಗನ, ಬೇರು ರಹಿತ ಸಸ್ಯನ ಹೈಡ್ರೋಫೈಟ್ ಅಂತಕ್ಕಂಥ ಒಂದು ಹೆಸರು ಏನಿದೆ ಸೊ ಯಾವುದಕ್ಕೆ ಸೂಟಬಲ್ ಅಂತ ಕೇಳಿದಾಗ ಇದು ಬಂದು ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ ಅಥವಾ ಒಂದು ಜಾತಿಯ ಸಸ್ಯ ಅಂತ ಹೇಳ್ಬೋದು. ಸಸ್ಯದ ಒಂದು ಹೆಸರನ್ನು ಇಟ್ ಮೀನ್ಸ್ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯದ ಹೆಸರನ್ನು ಹೈಡ್ರೋಫೈಟ್ ಅಂತ ಹೇಳ್ತೀವಿ.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಾತಾವರಣದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಏನೆಂದು ಕರೆಯುತ್ತಾರೆ? ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಜೀವಮಂಡಲ, ಪರಿಸರ, ಜೀವ ವ್ಯವಸ್ಥೆ, ಬಯೋಮ್ ಅಂತ ಕೊಟ್ಟಿದ್ದಾರೆ. ಜೀವಮಂಡಲ ಅಥವಾ ಜೀವ ವ್ಯವಸ್ಥೆ ಒಂದು ಜೀವಿಗಳಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಜೈವಿಕ ಮತ್ತು ಅಜೈವಿಕ ಎರಡೂ ಸಹ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವೆರಡು ಇಲ್ಲೇ ಕ್ಯಾನ್ಸಲ್ ಆಗುತ್ತೆ. ಜೀವಮಂಡಲ ಅಥವಾ ಜೀವ ವ್ಯವಸ್ಥೆ ಅಂತ ಹೇಳಿದಲ್ಲಿ ಜೀವಿಗಳಿಗೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜೈವಿಕ ಮತ್ತು ಅಜೈವಿಕನೂ ಸಹ ಮೆನ್ಷನ್ ಆಗಿದೆ. ಸೊ ಹಾಗಾಗಿ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ನಾವು ಪರಿಸರ, ಆಪ್ಷನ್ ಬಿ ಪರಿಸರ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಾಮಾನ್ಯವಾಗಿ ಯಾವ ಋತುವಿನಲ್ಲಿ ಧ್ವನಿ ವೇಗವಾಗಿ ಹೆಚ್ಚಾಗುತ್ತದೆ ಅಂತ ಕೇಳಿದರೆ, ಯಾವ ಋತುವಿನಲ್ಲಿ ಧ್ವನಿ ವೇಗ ಜಾಸ್ತಿ ಆಗುತ್ತದೆ? ಚಳಿಗಾಲದಲ್ಲಿ, ಮಳೆಗಾಲ, ಬೇಸಿಗೆ ಕಾಲ, ಎಲ್ಲ ಋತುವಿನಲ್ಲಿ ಅಂತ ಕೇಳಿದರೆ, ಸೊ ಯಾವ ಒಂದು ಋತು ಅಂತ ನೋಡಿದಾಗ ಈ ಒಂದು ಮಳೆಗಾಲ ಏನಿದೆ, ಸೊ ಮಳೆಗಾಲದಲ್ಲಿ ಧ್ವನಿಯ ವೇಗ ಜಾಸ್ತಿ ಆಗುತ್ತಂತೆ. ಆ್ಯಂಡ್ ನೆಕ್ಸ್ಟ್, ಎಲ್ ನೀನೋ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಮಾನ್ಸೂನ್ಗಳು, ಜ್ವಾಲಾಮುಖಿಗಳು, ಭೂಕಂಪಗಳು, ಸುನಾಮಿಗಳು. ಸೊ ಎಲ್ ನೀನೋ ಅಂತಕ್ಕಂಥ ವರ್ಡ್ ಬಂದು ಮಾನ್ಸೂನ್ಗಳ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡು. ನೆಕ್ಸ್ಟು, ಭೂ ವಾತಾವರಣಕ್ಕೆ ಸಸ್ಯಗಳು ಯಾವ ಅನಿಲವನ್ನು ಕೊಡುತ್ತವೆ? ಭೂ ವಾತಾವರಣಕ್ಕೆ ಸಸ್ಯಗಳು ಯಾವ ಅನಿಲವನ್ನು ಕೊಡುತ್ತವೆ? ನೈಟ್ರೋಜನ್, ಜಲಜನಕ, ಆಮ್ಲಜನಕ ಆ್ಯಂಡ್ ಇಂಗಾಲದ ಡೈಆಕ್ಸೈಡ್ ಅಂತ ಹೇಳಿದರೆ. ಸೊ ಆನ್ಸರ್ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಸಸ್ಯಗಳಿಂದ ನಾವು ಆಮ್ಲಜನಕವನ್ನು ಪಡ್ಕೊಳ್ತೀವಿ, ಆಪ್ಷನ್ ಸಿ. ಒಂಟೆಯ ಡುಬ್ಬದಲ್ಲಿ ಏನಿರುತ್ತದೆ? ನೀರು ಇರುವುದಿಲ್ಲ, ಕೊಬ್ಬು ಇರುತ್ತದೆ, 2 ಲೀಟರ್ ನೀರು ಇರುತ್ತದೆ, 4 ಲೀಟರ್ ನೀರು ಇರುತ್ತದೆ ಅಂತ ಹೇಳಿದರೆ, ಒಂಟೆಯ ಡುಬ್ಬದಲ್ಲಿ ಮೇಲ್ಗಡೆ ಏನಿರುತ್ತೆ, ಸೊ ಡುಬ್ಬ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಏನು ತುಂಬಿಕೊಂಡಿರುತ್ತೆ ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಬಿ ಕೊಬ್ಬು. ಆ್ಯಂಡ್ ನೆಕ್ಸ್ಟು, ಭಾರತದಲ್ಲಿ ಹಸಿರು ಕ್ರಾಂತಿಗೆ ಕಾರಣವಾದ ಪ್ರಸಿದ್ಧ ಭಾರತೀಯ ವ್ಯಕ್ತಿ ಯಾರು? ನಾರ್ಮನ್ ಬೋರ್ಲಾಗ್, ಸಲೀಂ ಅಲಿ, MS ಸ್ವಾಮಿನಾಥನ್, MS ವೈದ್ಯನಾಥನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನಾರ್ಮನ್ ಬೋರ್ಲಾಗ್ ಅಂತ ಹೇಳಿದಾಗ ಇದು ವಿಶ್ವದಲ್ಲಿ ಬರ್ತಕ್ಕಂಥದ್ದು. ಭಾರತದಲ್ಲಿ ಅಂತ ಹೇಳಿದಾಗ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿದರೆ MS ಸ್ವಾಮಿನಾಥನ್, ಆಪ್ಷನ್ ಸಿ. ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಹೆಚ್ಚು ಯೋಗ್ಯವಾಗಿದೆ? ಭತ್ತ, ಗೋಧಿ, ಹತ್ತಿ, ಆಲೂಗಡ್ಡೆ ಅಂತ ಕೊಟ್ಟಿದ್ದಾರೆ. ಕಪ್ಪು ಮಣ್ಣು ಬಂದು ಹತ್ತಿ ಬೆಳೆಗೆ ತುಂಬ ಯೋಗ್ಯವಾದಂಥ ಒಂದು ಮಣ್ಣಾಗಿರುತ್ತೆ. ನೆಕ್ಸ್ಟು, ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ಯಾವುದು ಮಣ್ಣಿನ ಅಭಿವೃದ್ಧಿಗೆ ಬಾಧಕವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿದರೆ, ವಾಯುಗುಣ, ಭೂಸ್ವರೂಪ, ಮೂಲ ವಸ್ತುಗಳು, ಅಂತರ್ಜಲದ ಗುಣಮಟ್ಟ. ಸೊ ನೋಡಿ, ಇಲ್ಲಿ ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ಯಾವುದು ಮಣ್ಣಿನ ಅಭಿವೃದ್ಧಿಗೆ ಬಾಧಕವನ್ನು ಉಂಟು ಮಾಡುವುದಿಲ್ಲ? ಅಂತರ್ಜಲದ ಗುಣಮಟ್ಟ. ಇಟ್ ಮೀನ್ಸ್ ಅಂತರ್ಜಲದಲ್ಲಿ ಹೆಚ್ಚು ಕಮ್ಮಿ ಆದರೆ ಸೊ ಅದು ಮಣ್ಣಿಗೆ ಯಾವುದೇ ಒಂದು ಇದಾಗೋದಿಲ್ಲ. ಬಟ್ ವಾಯುಗುಣ, ಭೂಸ್ವರೂಪ, ಮೂಲ ವಸ್ತುಗಳು ಇದೆಲ್ಲ ಮೇಯ್ನಾಗಿ ಮಣ್ಣಿನ ಒಂದು ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದು ಒಂದು ತೊಂದರೆ ಮಾಡೋದಿಲ್ಲ ಅಂತ ಕೇಳಿದ್ರೆ ಅಂತರ್ಜಲದ ಗುಣಮಟ್ಟ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು, ಭಾರತದಲ್ಲಿ ಯಾವ 2 ಸ್ಥಳಗಳು ವರ್ಷಕ್ಕೆ 1080 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆಯನ್ನು ಪಡೆಯುತ್ತವೆ? ಇಟ್ ಮೀನ್ಸ್ ಭಾರತದಲ್ಲಿ ಯಾವ 2 ಸ್ಥಳಗಳು ವರ್ಷಕ್ಕೆ 1080 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆಯನ್ನು ಪಡೆಯುತ್ತವೆ ಅಂತ ಕೇಳಿದರೆ, ಚಿರಪುಂಜಿ ಮತ್ತು ಗೋಲ್ಘಟ್ಟು, ಚಿರಪುಂಜಿ ಮತ್ತು ಮೌಸಿನ್ ರಾಮು, ಆಗೊಂಬೆ, ಸೂಫಾ, ಆಗೊಂಬೆ ಮತ್ತು ಕೆಮ್ಮಣ್ಗುಂಡಿ. ಸೊ ಆಗೊಂಬೆ, ಕೆಮ್ಮಣ್ಗುಂಡಿ ಇದು ಬಂದು ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು. ಓಕೆ, ಬಟ್ ಇಲ್ಲಿ ಕೇಳೋದು ಭಾರತದಲ್ಲಿ ಅಂತ ಹೇಳಿದಾಗ ಮೌಸಿನ್ ರಾಮ್ ಅಂತಕ್ಕಂಥ ಅತಿ ಹೆಚ್ಚು ಮಳೆಯನ್ನು ಪಡ್ಕೊಳ್ತಕ್ಕಂಥದ್ದು ಮೌಸಿನ್ ರಾಮ್ ಮತ್ತು ಚಿರಪುಂಜಿ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು, ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತೆ? ಸೊ ನಮ್ಗೆ ಗೊತ್ತಿದೆ ಜೂನ್ 5, ಆಪ್ಷನ್ ಸಿ. ನೆಕ್ಸ್ಟ್, ಅದೇ ರೀತಿ ವಿಶ್ವ ಜಲ ದಿನ ಯಾವಾಗ ಅಂತ ಕೇಳಿದರೆ ನವೆಂಬರ್ 14, ಮಾರ್ಚ್ 22, ಮಾರ್ಚ್ 21 ಆ್ಯಂಡ್ ಡಿಸೆಂಬರ್ 20 ಅಂತ ಕೊಟ್ಟಿದ್ದಾರೆ. ವಿಶ್ವ ಜಲ ದಿನ ಅಂತ ಹೇಳಿದರೆ ಮಾರ್ಚ್ 21ರಲ್ಲಿ. ಆ್ಯಂಡ್ ನೆಕ್ಸ್ಟು, ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರೆ ಮನು ರಾಷ್ಟ್ರೀಯ ಉದ್ಯಾನವನ, ಹಳದಿಯ ಕಲ್ಲಿನ ರಾಷ್ಟ್ರೀಯ ಉದ್ಯಾನವನ, ರೆನಜೋರಿ ರಾಷ್ಟ್ರೀಯ ಉದ್ಯಾನವನ, ಯೋಸಿಮೈನ್ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ 1872ರಲ್ಲಿ US ಅಮೇರಿಕಾ ಅಂತ ಹೇಳ್ತೀವಲ್ಲ, ಸೊ US ಅಲ್ಲಿ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ 1872ರಲ್ಲಿ ಈ ಒಂದು ಹಳದಿ ಕಲ್ಲಿನ ರಾಷ್ಟ್ರೀಯ ಉದ್ಯಾನವನ, ಇಟ್ ಮೀನ್ಸ್ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ, ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕು. ಸೊ ಇದು ಬಂದು US ಅಲ್ಲಿ ಇರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ 1872ರಲ್ಲಿ ಸ್ಥಾಪನೆ ಆಗುತ್ತೆ. ಇದೇ ಮೊಟ್ಟ ಮೊದಲ ಬಾರಿಗೆ ಆಗ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ. ಸೊ ಆಪ್ಷನ್ ಬಿ.